ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಳಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಾಹಾತ್ಮ್ಯೆ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಾನುವಾದಃ. ನಿನ್ನೆ ದಿವಸ ನಾವು ಕೊರವಂಜಿಯಾದ ಶ್ರೀನಿವಾಸ ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ತಾನು ಸಾಧನೆ ಮಾಡಿಕೊಂಡು ತನ್ನ ತಾಯಿಗಾಗಿ ಕಾಯ್ತಾ ಇದ್ದಾನೆ. ಅಲ್ಲಿಗೆ ಹೋದ ಮೇಲೆ ಈ ಕಡೆ ಬಕುಲಾವತಿ ಬಂದ ಮೇಲೆ ಧರಣೀದೇವಿ ಆ ಬಕುಲಾವತಿಯನ್ನು ಆಧರಿಸಿ ರತ್ನಪೀಠದಲ್ಲಿ ಕೂಳಿರಿಸಿ ಯಾವ ರೀತಿಯಾಗಿ ಧರ್ಮದೇವತೆ ಕೊರವಂಜಿಯಾಗಿ ಬಂದು ನಾರಾಯಣಾಶ್ರಮದಿಂದ ಹೇಳಿ ಹೋಗಿದ್ಲೋ ಅದೇ ರೀತಿಯಾಗಿ ಈ ವೃದ್ಧೆ ಇದ್ದಾಳೆ. ಆದ್ದರಿಂದ ಪೂರ್ಣ ವಿಶ್ವಾಸಕ್ಕೆ ಯೋಗ್ಯಳು ಪೂಜ್ಯಳು ಆಗಿದ್ದಾಳೆ ಅಂತ ವಿಚಾರ ಮಾಡಿಕೊಂಡು ಅವಳಿಗೆಲ್ಲ ಸತ್ಕಾರಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಧರ್ಮದೇವತೆ ಸೂಚನೆ ಮಾಡಿದಂತೆ ಮಗಳ ಅಭಿಪ್ರಾಯವನ್ನು ತಿಳಿದುಕೊಂಡು ಶ್ರೀನಿವಾಸನಿಗೆ ಗಿರಿಕಂದರ ವಾಸಿಯಾದ ಶ್ರೀನಿವಾಸನಿಗೆ ಮದುವೆ ಮಾಡಿಕೊಡಬೇಕು ಅಂತ ನಿರ್ಧಾರ ಮಾಡಿದ್ದ. ಈ ನಿರ್ಧಾರವೆಲ್ಲ ಆಗಿ ಆ ಬಕುಲಾವತಿಗೆ ತನ್ನ ನಿರ್ಧಾರವನ್ನು ತಿಳಿಸಿ ತನ್ನ ಗಂಡನಾದ ಆಕಾಶರಾಜನಿಗೆ ತಿಳಿಸಿ ಹೇಳಿದ್ದಾಳೆ. ಅವನು ಕೂಡ ಅತ್ಯಂತ ಸಂತೋಷದಿಂದ ಒಪ್ಪಿ ಪದ್ಮಾವತಿಯ ಇನ್ನೊಂದು ಸಲ ಅವಳ ವಿಚಾರವನ್ನು ಮತ್ತೆ ಕೇಳಿಕೊಂಡು ಆ ಮದುವೆ ನಿಶ್ಚಯವನ್ನು ಮಾಡಿದ್ದಾರೆ. ತಕ್ಷಣದಲ್ಲಿ ಬೃಹಸ್ಪತಿ ಆಚಾರ್ಯರನ್ನು ಕರೆದು ಅವರ ಹತ್ರ ಈ ವಿಷಯವನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅವರು ನಿಮ್ಮ ಮನುಷ್ಯ ಜನ್ಮ ಅಷ್ಟೇ ಅಲ್ಲ, ನಿಮ್ಮ ಅನೇಕ ಕುಲಗಳು ಉದ್ಧಾರ ಆಗಿ ಹೋಯಿತು, ಈ ಒಂದು ಉತ್ತಮ ಕಾರ್ಯ ಮಾಡೋದರಿಂದ ಅವಶ್ಯವಾಗಿ ಮಾಡಬೇಕು ಅಂತ ಬೃಹಸ್ಪತಿ ಆಚಾರ್ಯರು ತಿಳಿಸಿದ ಮೇಲೆ ಆ ನಿರ್ಧಾರವನ್ನು ತಾವು ಕೂಡ ಗಟ್ಟಿ ಮಾಡಿಕೊಂಡಿದ್ದಾರೆ. ಮುಂದೆ ಆ ಶ್ರೀನಿವಾಸನ ಯಾವ ಹಿನ್ನೆಲೆ ಇದೆ ಅದನ್ನು ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ಲೋಕದ ದೃಷ್ಟಿಯಿಂದ ವಿಚಾರ ಮಾಡಿಕೊಂಡು ಹೇಳಿ ಕಳಿಸಿದ್ದಾರೆ ಶುಕಾಚಾರ್ಯರನ್ನು. ಶುಕಾಚಾರ್ಯರು ಸಂಭ್ರಮದಿಂದ ಬಂದು ಶ್ರೀನಿವಾಸನ ಹತ್ತಿರ ಪತ್ರವನ್ನು ತೆಗೆದುಕೊಂಡು ಹೋಗಿ ಆ ಪತ್ರಕ್ಕೆ ಉತ್ತರವನ್ನು ಪಡ್ಕೊಂಡು ಬಂದಿದ್ದಾರೆ. ಆ ಕಡೆಯಿಂದ ಮತ್ತೆ ಬಕುಲಾವತಿ ಬಂದ ಮೇಲೆ ಶ್ರೀನಿವಾಸ ತಾನು ತನ್ನ ಕಾರ್ಯ ಪಕ್ವವಾಯಿತೋ ಇಲ್ಲೋ ಅಪಕ್ವವಾಯಿತು ಅಂತ ಕೇಳಿದ. ಬಕುಲಾವತಿ ಹೇಳಿದ್ಲು, ದೈವಮೇವ ಪರಮ್ಮನ್ನೇ ಪೌರುಷಂ ನೈವ ಕಾರಣಂ ಅಂತ. ನಾವು ಪೌರುಷದಿಂದ ಎಷ್ಟೆಲ್ಲ ಶ್ರಮ ಪಟ್ಟರೂ ಕೂಡ ಇಂಥ ಕೆಲಸ ದೈವದಿಂದೇ ಆಗಬೇಕು, ಪುರುಷ ಪ್ರಯತ್ನ ಅನ್ನೋದು ಕೇವಲ ಸ್ವಲ್ಪ ಅಂತ ಹೇಳಿ ತ್ವಯೈವ ಜಾತಮೇತದ್ಧಿ ಅಂತ ಹೇಳಿದ್ರು. ಇದು ಬಹುಶಃ ನೀನೇ ಮಾಡಿರಬೇಕು. ನಾನು ಹೋಗೋದ್ರೊಳಗೆ ಯಾರೋ ಒಬ್ಬರು ನಾರಾಯಣಾಶ್ರಮದಿಂದ ಬದರಿಕಾಶ್ರಮದಿಂದ ಬಂದು ಧರ್ಮದೇವತೆ ಅಂತ ಹೆಸರಿಟ್ಟುಕೊಂಡು ಎಲ್ಲ ವಿಸ್ತಾರವಾಗಿ ವೃತ್ತಾಂತವನ್ನು ತಯಾರು ಮಾಡಿ ನಿಶ್ಚಯವನ್ನು ಮಾಡಿಸಿದ್ದಾರೆ ಅಂತಂದರೆ ಇದು ಪ್ರಾಯಶಃ ನಿನ್ನದೇ ಕೆಲಸ ಅಂಥೇಳಿ ಬಕುಲಾವತಿ ಶ್ರೀನಿವಾಸನಿಗೆ ಹೇಳಿ ತನ್ನ ಆ ಅಭಿಪ್ರಾಯವನ್ನು ತಿಳಿಸಿದ್ದಾಳೆ. ಅದಾದ ಮೇಲೆ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡಿಕೊಂಡಿದ್ದಾನೆ. ತಕ್ಷಣದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಆಗಮಿಸಿದ್ದಾರೆ. ಅದಾದಮೇಲೆ ಲಕ್ಷ್ಮೀದೇವಿಯನ್ನು ಕರೆಸಬೇಕು ಅಂತ ನಿಶ್ಚಯ ಮಾಡಿ ಮನ್ಮಾಯಾ ಮೋಹಿತಾ ಸರ್ವೇ ಮಮ ಮಾಯಾ ದುರತ್ಯಯ ಅಂತ ಇರೋದರಿಂದ ಭಾಸ್ಕರನನ್ನು ಕರೆದು ಮಹಾಲಕ್ಷ್ಮಿಯನ್ನು ಕೊಲ್ಹಾಪುರದಿಂದ ಕರವೀರಪುರದಿಂದ ಕರೆಸಿಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಅವಳನ್ನು ಕರೆಸಿಕೊಂಡಿದ್ದಾನೆ. ಅಲ್ಲಿಗೆ ನಿನ್ನೆಯ ಕಥಾ ಪ್ರಸಕ್ತಿಯನ್ನು ಮುಗಿಸಿದ್ವಿ. ಅದ್ಯ ಕಥಾರಂಭ.
ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನಕ ಉವಾಚ ತತಃ ಕಿಂ ಅಕರೋತ್ಕೃಷ್ಟಃ ಶ್ರೀನಿವಾಸಃ ಸತಾಂಗತಿಃ ತನ್ಮಮ ಚಕ್ಷ್ವ ಭಗವನ್ ವಿಸ್ತರೇಣ ಮಹಾಮುನೆ. ಇಷ್ಟು ಎಲ್ಲ ವಿಷಯ ನಡೆದ ಮೇಲೆ ಇನ್ನು ಶ್ರೀನಿವಾಸ ಏನು ಮಾಡಿದ ಅದನ್ನು ವಿಸ್ತಾರವಾಗಿ ನಮಗೆ ತಿಳಿಸಬೇಕು ಅಂತ ಹೇಳಿ ಜನಕರಾಜ ಕೇಳ್ತಾ ಇದ್ದಾನೆ. ಶತಾನಂದರು ಹೇಳ್ತಾರೆ, ಶ್ರೀನಿವಾಸ ಕರ್ಮಾಣಿ ಪುತ್ರ ಕಾರ್ಯಾಣಿ ಕುರು ಶೀಘ್ರಂ ಮತಂದ್ರಿತಃ ಸತದ್ವಚನಮಾಕರ್ಣ್ಯ ಸಂತೋಷೇಣ ಪಿತಾಮಹಃ. ತನ್ನ ಮಕ್ಕಳಾದ ಯಾವ ಬ್ರಹ್ಮದೇವರು ರುದ್ರಾದಿ ದೇವತೆಗಳಿದ್ದಾರೆ ಅವರನ್ನೆಲ್ಲ ಸಮಕ್ಷಮದಲ್ಲಿ ಕೂಡಿಸಿಕೊಂಡು ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಬ್ರಹ್ಮದೇವರನ್ನ ಮುಖ್ಯವಾಗಿ. ಯಾಕೆಂದ್ರೆ ನಿನ್ನೆ ಹೇಳಿದ್ರು ಯಾರಿಗೆ ಯಾವ ಕೆಲಸ ಅಂತ. ಅದರೊಳಗಡೆ ಬ್ರಹ್ಮದೇವರು ಯಜಮಾನರು ಅಂತೇಳಿ, ಈ ಸಮಗ್ರ ಕಾರ್ಯದ ಯಜಮಾನರು ಬ್ರಹ್ಮದೇವರಾಗಿದ್ದಾರೆ. ಆದ್ದರಿಂದ ಕೇಳಿದ್ರು, ನೀವು ಕೆಲಸವನ್ನು ಶೀಘ್ರಂ ಅತಂದ್ರಿತಃ ಶೀಘ್ರಂ, ಏನೂ ತಡ ಮಾಡದೆ ಆರಂಭ ಮಾಡಿ ಆಜ್ಞೆಯನ್ನು ಮಾಡಿದಾಗ ಅವರು ಹೇಳ್ತಾರೆ, ಗರುಡಾದಿಗಳನ್ನೆಲ್ಲ ಕರೆದು ಕಟಾಹ ಭಾಂಡ ನಿಚಯ ಆನೇತುಂ, ಎಲ್ಲ ಏನು ಸಾಮಾನು ಪಗಡಿ ಪಾತ್ರೆ ಎಲ್ಲ ಬೇಕಾಗ್ತದೋ ಅದನ್ನೆಲ್ಲ ತರಿಸ್ಕೊಳ್ಬೇಕು ಅಂತ ಹೇಳಿ ಆಜ್ಞೆಯನ್ನು ಮಾಡಿ ಅವರು ಕಳಿಸಿದ್ದಾರೆ. ಇವರು ಆಜ್ಞೆ ಮಾಡೋದಷ್ಟೇ, ಆಗೋ ಕೆಲಸ ತಕ್ಷಣಕ್ಕೆ ಆಗ್ತದೆ. ಇವರು ಯಾರೂ ತಡ ಮಾಡಿ ಕೆಲಸ ಮಾಡುವವರಲ್ಲ. ಏಕಕ್ಷಣದಲ್ಲಿ ಗರುಡಾದಿಗಳು ಎಲ್ಲ ಸಾಮಾನುಗಳನ್ನು ತಂದು ಇಟ್ಟಿದ್ದಾರೆ. ಸುವಾಸಿನಿ ಸ್ತ್ರೀಯರನ್ನು ಕರೆದು ಅರುಂಧತಿ ದೇವಿಯರನ್ನು ಮುಂದಿಟ್ಟುಕೊಂಡು ಪಾರ್ವತಿ ಮೊದಲಾದ ಎಲ್ಲ ಸುವಾಸಿನಿ ಸ್ತ್ರೀಯರು ಮಜ್ಜನ ಸ್ನಾನವನ್ನು ಮಂಗಲ ಸ್ನಾನವನ್ನೆಲ್ಲ ಮಾಡಿ ಶುಭವಾದ ಗಾಯನಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಕೃಷ್ಣಾವತಾರ ವಿಭವಂ ಅಂತಂದು ಕೃಷ್ಣಾವತಾರದ ಮಹಿಮೆಯನ್ನು ವಿಶೇಷವಾಗಿ ಹಾಡ್ತಾ ಇದ್ದಾರೆ. ಲಕ್ಷ್ಮೀ ಶೋಭಾನದೊಳಗೆ ಕೇಳ್ತಿರಲಿ ಹಾಗೆ ಆ ಶೋಭಾನೆ ಪದಗಳನ್ನು, ಕೃಷ್ಣಾವತಾರದ ಮಹಿಮೆಗಳನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏವಂ ಮಹೋತ್ಸವಸ್ತತ್ರ ಸಮಭೂತ್ ಸಪ್ತಮೀ ದಿನೇ ಚತುರ್ದಿಕ್ಷು ಚ ಸಂಸ್ಥಾಪ್ಯ ಕಲಶಾಂಜಲ ಪೂರಿತಾನ್. ಆ ಸಪ್ತಮಿ ದಿನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ವೈಶಾಖ ಶುದ್ಧ ಸಪ್ತಮಿ ಅವತ್ತಿನ ದಿವಸ ಈ ಕಾರ್ಯಕ್ರಮ ಆರಂಭವಾಯಿತು. ಆರಂಭವಾದದ್ದು ಸುರುಗಿಯಿಂದ. ಮೊದಲಿಗೆ ಶ್ರೀನಿವಾಸನಿಗೆ ಮಂಗಲ ಸ್ನಾನವನ್ನು ಮಾಡಬೇಕು. ಅದಕ್ಕಾಗಿ ಹೇಳ್ತಾರೆ, ಸೂತ್ರೇಣ ವೇಷ್ಟಯಿತ್ವಾತು ತನ್ಮಧ್ಯೆ ರತ್ನಪೀಠಿಕಾಂ ಸಂಸ್ಥಾಪ್ಯ ಸಂಭ್ರಮೇಣೈವ ಛೇದಮಾಹು ಸುರಂಗನಾಹ. ಮೊದಲಿಗೆ 4 ಕಡೆ ಕಲಶಗಳನ್ನಿಟ್ಟು ಚೆನ್ನಾಗಿ ಸೂತ್ರ ವೇಷ್ಟನವನ್ನು ಅದಕ್ಕೆ ಮಾಡಿ ಆ ಪರಿಸ್ತರಣವನ್ನು ನಿರ್ಮಾಣ ಮಾಡಿ ಒಂದು ಚೌಕಟ್ಟು, ಅದರೊಳಗೆ ಸುಂದರವಾದ ರತ್ನದ ಸಿಂಹಾಸನವನ್ನು ಹಾಕಿದ್ದಾರೆ. ಹಾಕಿ ಆ ಶ್ರೀನಿವಾಸನನ್ನು ಕರೆಸಿ ಅಲ್ಲಿ ಕೂಡಿಸಿದ್ದಾರೆ. ಉತ್ತಿಷ್ಠ ಪುರುಷ ಶ್ರೇಷ್ಠ ತಿಷ್ಠ ತತ್ಸೂತ್ರ ಮಂಡಲೆ, ಈ ಸೂತ್ರ ಮಂಡಲದಲ್ಲಿ ಬಂದು ಕೂಡು ಅಂತ ಹೇಳಿ ಅಲ್ಲಿ ತಂದು ಕೂಡಿಸಿದ್ದಾರೆ. ಒಳ್ಳೆಯ ನೀರು, ಬೇರೆ ಬೇರೆ ಕ್ಷೇತ್ರ ತೀರ್ಥಗಳಿಂದ ತಂದ ನೀರನ್ನು ಅಭಿಷೇಕ ಮಾಡಬೇಕು ಅಂತ ಹೇಳಿ ಇಟ್ಟುಕೊಂಡಿದ್ದಾರೆ. ಅಷ್ಟೊತ್ತಿಗೆ ಶ್ರೀನಿವಾಸ ಮತ್ತೆ ಕಣ್ಣೀರು ಹಾಕಲಿ ಪ್ರಾರಂಭ ಮಾಡಿದ. ಮತ್ತ್ಯಾಕೆ ನಿನ್ನ ನಾಟಕ ಶುರು ಮಾಡಿದೆ ಸ್ವಾಮಿ ಅಂತ ಕೇಳಿದರು. ನನಗೆ ಅಭಿಷೇಕ ಯಾರು ಮಾಡಬೇಕು? ಅಭಿಷೇಕಕ್ಕಿಂತ ಮುಂಚೆ ಒಳ್ಳೆಯ ಸಮ್ಮರ್ಜನೆ ಮಾಡಬೇಕು, ಎಣ್ಣೆಯ ಸಮ್ಮರ್ಜನೆಯನ್ನು ಮಾಡಬೇಕು, ಅದನ್ನು ಯಾರು ಮಾಡ್ತಾರೆ ಅಂತಂದು. ಅಷ್ಟೊತ್ತಿಗೆ ದೂರದಲ್ಲಿ ರಮಾ ನಿಂತಿದ್ಲು, ರಮಾದೇವಿ. ಇವರೆಲ್ಲ ತಯಾರು ಮಾಡಲಿ ಅಂತ ಪಾಪ ಬಿಟ್ಟಿದ್ಲು. ಅವಳು ಹೇಳಿದ್ದು, ನನಗೆ ಗೊತ್ತು. ಹೇಳ್ತಾಳೆ, ವಿದಿತಂ ಹೃದಯಂ ದೇವ ತವ ವೆಂಕಟವಲ್ಲಭ ತೈಲಾಭ್ಯಂಗಾದಿ ಕರ್ಮಾಣಿ ಕರಿಷ್ಯೇಹಂ ಪುರುಷೋತ್ತಮ. ನಾನೇ ಮಾಡ್ತೇನೆ, ಏನೂ ವಿಚಾರ ಇಲ್ಲ. ತೈಲಾಭ್ಯಂಗವನ್ನು ಮಾಡಿ ಚೆನ್ನಾಗಿ ನಿನ್ನನ್ನು ಮತ್ತೆ ಈ ಸ್ನಾನಕ್ಕೆ ಅಣು ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಉತ್ತಿಷ್ಠ ತ್ಯಜ ದುಃಖಂ ತ್ವಂ ಸ್ವಮಾರೋಹ ವರಾಸನಂ. ಆದ್ದರಿಂದ ನಿನ್ನ ಮನಸ್ಸಿನೊಳಗೆ ರಮಾದೇವಿನೇ ಮಾಡಬೇಕು ಅಂತದಲ್ಲ, ನಾನೇ ಮಾಡ್ತೀನಿ. ಹೀಗಾಗಿ ಈ ದುಃಖವನ್ನು, ಈ ನಾಟಕವನ್ನು ಬಿಟ್ಟು ಬಿಡು ಅಂತ ಹೇಳಿ ಹೇಳ್ತಾರೆ. ಅವನು ಸಂತೋಷದಿಂದ ಎದ್ದು ಬಂದು ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ ಮೊದಲಾದ ಎಲ್ಲ ಋಷಿಗಳಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾರೆ. ಶ್ರೀನಿವಾಸ ನಮಸ್ಕಾರ ಮಾಡಿ ಸ್ನಾನಕ್ಕಾಗಿ ಅನುಜ್ಞೆಯನ್ನು ಕೊಡ್ರಿ ಅಂತ ಹೇಳ್ತಾ ನೋಡ್ರಿ. ಅನುಜ್ಞಾಂ ದೇಹಿ ಮೇ ಬ್ರಹ್ಮನ್ ಮಜ್ಜನಾರ್ಥಂ ಮಹಾಮುನೆ. ಈ ಮಜ್ಜನಕ್ಕಾಗಿ ಅನುಜ್ಞೆಯನ್ನು ಕೊಡಬೇಕು ಅಂತ, ಅದಕ್ಕೆ ಸ್ನಾನಕ್ಕೆ ಅನುಜ್ಞೆ ತಗೊಂಡೇ ಹೋಗಬೇಕು ಅಂತ ಎಲ್ಲ ಶಾಸ್ತ್ರ ಇರೋದು. ಮನೆಯೊಳಗೆ ದೊಡ್ಡವ್ರಿಗೆ ಕೇಳಬೇಕು, ಊಟ ಮಾಡೋಕ್ಕಿಂತ ಮೊದಲು ಕೇಳ್ತೀವಿ, ಸ್ನಾನ ಮಾಡೋಕ್ಕಿಂತ ಮೊದಲು ಕೇಳಬೇಕು ಅನುಜ್ಞಾ ಕೊಡ್ರಿ ಅಂತ ಹೇಳಿ. ಹಾಗೆ ತಥಾಸ್ತು ಇತ್ಯಬ್ರವೀತ್ ಕೃಷ್ಣಂ ವಸಿಷ್ಠಸ್ಸ ಪುರೋಹಿತ. ಆ ಎಲ್ಲ ಋಷಿಗಳ ಪರವಾಗಿ ವಸಿಷ್ಠರು ತಥಾಸ್ತು ಅಂತ ಹೇಳಿದರು. ಅವನು ತಮ್ಮ ಎಲ್ಲ ಪರಿವಾರದವರ ಜೊತೆಗೆ ಸೇರಿ ಆ ಸೂತ್ರ ವೇಷ್ಟನದಲ್ಲಿ ಕೂತುಕೊಂಡು ರತ್ನ ಸಿಂಹಾಸನದಲ್ಲಿ ಒಳ್ಳೆಯ ಸ್ನಾನವನ್ನು ಮಾಡಿದ್ದಾನೆ. ಸ್ನಾನ ಮಾಡೋಕ್ಕಿಂತ ಮುಂಚೆ ರುಕ್ಮ ಪಾತ್ರಂ ಸಮಾದಾಯ ತೈಲಪೂರಿತ ಮಾದರಾತ್ ಅಭ್ಯಂಜಯತ್ತದಾ ದೇವಿ ಸ್ವಾಶೀರ್ಭಿ ಅಭಿನಂದ್ಯ ಚ. ಒಳ್ಳೆಯ ಬಂಗಾರದ ಪಾತ್ರೆಯೊಳಗೆ ಸುಗಂಧ ಮಿಶ್ರಿತವಾದ ತೈಲವನ್ನು ತೆಗೆದುಕೊಂಡು ಬಂದು ಮಹಾಲಕ್ಷ್ಮಿ ಅವನಿಗೆ ಎಣ್ಣೆಯನ್ನು ಹಚ್ಚಿದ್ದಾಳೆ. ಹೇಳ್ತಾಳೆ, ದೀರ್ಘಾಯುರ್ಭವ ಭವ ಗೋವಿಂದ ಪುತ್ರವಾನ್ ಧನವಾನ್ ಭವ.
ಪುತ್ರವಂತನಾಗು. ಯಾಕಂದ್ರೆ ಅದೇ ಸುಳ್ಳು ಹೇಳಿದ್ದರು ಮೊನ್ನೆ ಹೇಳಬೇಕಾದ್ರೆ. ಇಷ್ಟೆಲ್ಲ ಇದ್ದ ಹುಡುಗ 25 ವರ್ಷದ ಹುಡುಗನಿಗೆ ಮದುವೆ ಯಾಕಾಗಿಲ್ಲ ಅಂತ ಕೇಳಿದ್ ಧರಣಿದೇವಿ. ಇಲ್ಲ, ಮದುವೆ ಆಗಿತ್ತು, ಅಲ್ಲಿ ಮಕ್ಕಳಾಗಿಲ್ಲ, ಅದಕ್ಕೆ ಇನ್ನೊಂದು ಮದುವೆ ಬಂದಾನಂತೆ ಬಕುಲಾವತಿ ಸುಳ್ಳು ಹೇಳಿದ್ದಾಳೆ. ಅದನ್ನ ಜ್ಞಾಪಿಸಿಕೊಡುವಂತೆ ವಿನೋದಕ್ಕಾಗಿ ರಮಾದೇವಿ ಅಂತಾಳಂತೆ, ಪುತ್ರವಾನ್ ಧನವಾನ್ ಭವ. ಧನವಾನ್ ಯಾಕಂದ್ರು ಅಂದ್ರೆ ಅಲ್ಲಿ ಸಾಲ ಮಾಡಿದ್ದಾನೆ, ಸಾಕಷ್ಟು ಮಾಡೋನಿದ್ದಾನೆ ಇವತ್ತು, ಆದ್ದರಿಂದ ಧನವಾನ್ ಭವ ಎಂಬುದಾಗಿ ಅಲ್ಲಿ ಕೇಳಿದ್ದಾಳೆ. ಚತುರ್ದಶಾನಾಂ ಲೋಕಾನಂ ಏಕಛತ್ರಾಧಿಪೋ ಭವ. ಈ 14 ಲೋಕಾತ್ಮಕವಾದ ಬ್ರಹ್ಮಾಂಡಕ್ಕೆ, ಚರಾಚರಾತ್ಮಕವಾದ ಬ್ರಹ್ಮಾಂಡಕ್ಕೆ ನೀನು ಏಕಛತ್ರಾಧಿಪತಿ ಆಗು ಅಂತ ಹೇಳ. ಆಯುಷ್ಯವಂತನಾಗು, ಅತಿ ಬಲ್ಲಿದನಾಗು, ಮಾಯಿಖಳರ ಮರ್ದನನು ನೀನಾಗು, ಜ್ಞಾನಿ ಪುರಂದರ ವಿಠಲ ನೀನಾಗು ಅಂತೇನು ಕನ್ನಡದೊಳಗೆ ಇದನ್ನೇ ಅನುವಾದ ಮಾಡಿ ಪುರಂದರದಾಸರು ಕೊಟ್ಟಿದ್ದಾರೆ. ಎಣ್ಣೆಯ ನತ್ತುತ ಹರಸಿದಳು ಅಂಥೇಳಿ ಆ ಮಾತನ್ನ ಹೇಳಿ ರಮಾದೇವಿ ಅವನಿಗೆ ತೈಲಾಭ್ಯಂಗವನ್ನ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಅವನು ಹೇಳಿದ್ದ, ನಾನು ಬಹಳ ಕೃಶನಾಗಿದ್ದೀನಿ ನಿನ್ನ ಜೊತೆ ಇರ್ಲಾರ್ದಕ್ಕೆ ಅಂತ. ಅದಕ್ಕಾಗಿ ವಿಚಾರ ಮಾಡಿದ್ಲು, ಇದು ಒಳ್ಳೆಯ ಅವಕಾಶ ಅಂತ ಹೇಳಿ ದೇವಾಂಗಂ ಮರ್ದಯಾಮಾಸ ತೈಲೇನಾತಿ ಸುಗಂಧಿನ. ಸುಮ್ಮನೆ ಎಣ್ಣೆ ಶಾಸ್ತ್ರ ಮುಗಿಸಿ ಬಡಬಡ ಕೆಲಸ ಮುಗಿಸ್ಬಿಡೋಣ ಅಂತ ಮುಗಿಸ್ಲಿಲ್ಲ. ಒಳ್ಳೆ ಎಣ್ಣೆ ಹಚ್ಚಿ ಅದಕ್ಕೆ ಅರಿಶಿಣ ಹಚ್ಚಿ ತಿಕ್ಕಿದ್ಲಂತ. ಮರ್ದಯಾಮಾಸ, ಚೆನ್ನಾಗಿ ತಿಕ್ಕಿ ಅವನ ಮೈಕೈಯ ಶ್ರಮವನ್ನ, ಅರ್ಥಾತ್ ತೋರಿಸಿದ ಶ್ರಮವನ್ನ ದೂರ ಮಾಡಿದ್ಲು. ಆದ್ದರಿಂದ ಬಹಳ ಸಂತೋಷಪಟ್ಟರು ಎಲ್ಲರೂ ಅಂತ ಹೇಳಿದ್ರು. ಅದಾದ ಮೇಲೆ ಕರಿಕುಂಭೈರ್ ಉಪಾಹೃತೈಹಿ, ಎಲ್ಲಿಂದ ತಂದಿರತಕ್ಕಂತಹ ಅನೇಕ ಕ್ಷೇತ್ರಗಳಿಂದ ತಂದಂತಹ ಪುಣ್ಯ ಜಲಗಳಿಂದ ಅವನನ್ನು ಅಭಿಷೇಕ ಮಾಡಿದ್ದಾರೆ. ಅಭಿಷೇಕ ಮಾಡಿ ಒಳ್ಳೆಯ ತಟ್ಟೆ ನೀರಿನೊಳಗೆ ಕದಲಾರತಿ ಅಂತ ಮಾಡ್ತಾರೆ. ಸ್ನಾನ ಆದಮೇಲೆ ಅದನ್ನ ಮತ್ತೆ ಜಲೈರ್ ನಿರಾಜನಂ ಆಸುಹು ಪುತ್ರವಾನ್ ಧನವಾನ್ ಭವ ಅಂತ ಮತ್ತೆ ಆಶೀರ್ವಾದವನ್ನು ಮಾಡ್ತಾ ಅವನಿಗೆ ಆ ನಿರಾಜನವನ್ನ ಮಾಡಿದ್ದಾರೆ. ಗಾಯಂತ್ಯ ಶುಭಗೀತಾನಿ ಕುಂಕುಮೈ ಸಲಿಲೈ ತತಃ ಆರಾತ್ರಿಕಾ ಮಾಂಗಲಿಕೀಂ ಸರ್ವಾಶ್ಚಕ್ರುಸ್ತಥಾಂಗನಾಹ. ಎಲ್ಲ ಅಂಗನೆಯರು ಸೇರಿ ಒಳ್ಳೆಯ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಲಿಕ್ಕೆ ನಿಂತಿದ್ದಾರಂತೆ. ನಾವು ಷೋಡಶೋಪಚಾರ ಪೂಜೆ ಮಾಡುವಾಗ ಲಕ್ಷ್ಮೀ ಹಸ್ತೇನ ಅರ್ಘ್ಯಂ ಲಕ್ಷ್ಮೀ ಹಸ್ತೇನ ಪಾದ್ಯಂ ಅಂತೆ ಯಾರೇ ಕೊಟ್ಟರು ಲಕ್ಷ್ಮೀ ಹಸ್ತೇನ ಅಂತಲೇ ಮಾಡೋದು. ಅದೇ ರೀತಿಯಾಗಿ ಅದನ್ನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ದೆ. ಹೇಳ್ತಾರೆ ನೋಡ್ರಿ, ತದಾ ದದವು ಬ್ರಹ್ಮಪತ್ನಿ ಸಾವಿತ್ರಿ ವಸ್ತ್ರಮುತ್ತಮಂ. ಸರಸ್ವತಿ ಸಾವಿತ್ರಿ ಬಂದು ಸಾವಿತ್ರಿ ದೇವಿ ಬಂದು ಬ್ರಹ್ಮದೇವರ ಹೆಂಡತಿ ವಸ್ತ್ರವನ್ನು ಕೊಟ್ಟರು. ಯಾರ ಕೈಯೊಳಗೆ? ರಮಾದೇವಿಯ ಕೈಯಲ್ಲಿ ಕೊಟ್ಟರು. ತೇನ ವಸ್ತ್ರೇಣ ಸರ್ವಾಂಗಂ ಮಮಾರ್ಜ ವಿಧಿವದ್ ರಮಾ. ಅಂದರೆ ವಸ್ತ್ರವನ್ನು ಕೊಟ್ಟಿದ್ದು ಯಾರ ಕೈಗೆ ಅಂದ್ರೆ ರಮಾದೇವಿ ಕೈ ಕೊಟ್ಟು, ರಮಾದೇವಿಯೇ ಮಾಡಬೇಕಾದವು. ಹೀಗಾಗಿ ನಾವು ಮಾಡುವ ಎಲ್ಲ ಪೂಜೆ ಮೈ ಸ್ಥಿತಃ ಮುಖ್ಯ ಪ್ರಾಣ ಕರೋತಿ. ಯಾಕೆ? ಸಮಸ್ತ ಜೀವರಾಶಿಗಳ ಪ್ರತಿನಿಧಿಯಾಗಿ ಅಲ್ಲಿ ವಾಯುದೇವರಿದ್ದಾರೆ. ಆ ವಾಯುದೇವರು ಕೂಡ ಮತ್ತೆ ಮಹಾಲಕ್ಷ್ಮಿಗೆ ಅದನ್ನ ಕೊಟ್ಟು ಅವಳಿಂದ ಮಾಡುತ್ತಾರೆ. ಹೀಗಾಗಿ ಪೂಜಾಧಿಕಾರ ಇರೋದು ಮಹಾಲಕ್ಷ್ಮಿಗೆ, ಜೀವರಾಶಿಗಳಲ್ಲಿ ಪೂಜಾಧಿಕಾರ ಇರೋದು ಬ್ರಹ್ಮದೇವರಿಗೆ ವಾಯುದೇವರಿಗೆ ಅಂತ ಈ ಅಭಿಪ್ರಾಯ. ಅದನ್ನ ಶಾಸ್ತ್ರದ ತತ್ವವನ್ನ ಈ ಮಾತಿನಲ್ಲಿ ವೇದವ್ಯಾಸರು ಧ್ವನಿಪೂರ್ಣಕವಾಗಿ ತೋರಿಸ್ತಾರೆ. ಅದು ಆ ವಿಶೇಷ. ಪಾರ್ವತಿ ಧೂಪಮಾದಾಯ ದದವು ಲಕ್ಷ್ಮೀಕರಾಂಬುಜೆ. ಧೂಪ ತಂದು ಕೊಟ್ಟರು. ಅದನ್ನ ಒಳ್ಳೆಯ ಧೂಪ ಹಾಕಿ ಲೋಭಾನ ಅಂತ ಹಾಕ್ತಾರ. ಅದನ್ನ ಹಾಕಿ ಅವನ ಕೂದಲುಗಳನ್ನೆಲ್ಲ ಹಿಂಗೆ ಎತ್ತಿ ಅದನ್ನು ಬರೀತಾರೆ ನೋಡ್ರಿ. ಏನಂತ? ಬಬಂಧ ಕಮಲಾದೇವಿ ಮೂರ್ಧಜಾನ್ ಮಧುಘಾತಿನಃ. ಮೂರ್ಧಜವಾದ ಯಾವ ಕೂದಲಿದೆ ಅದಕ್ಕೆಲ್ಲ ಧೂಪವನ್ನು ಹಾಕಿ ಅದನ್ನು ಕಟ್ಟಿದ್ರು. ಯಾಕಂದ್ರೆ ಶಿಖೆಯನ್ನು ಕಟ್ಟದೆ ಯಾವ ಸತ್ಕಾರ್ಯವನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಆ ಶಿಖೆಯನ್ನು ಮತ್ತೆ ತಾನೇ ಬಂಧನ ಮಾಡಿ ಆದರ್ಶಂ ದರ್ಶಯಾಮಾಸ. ಕನ್ನಡಿಯನ್ನು ತೋರಿಸಿದ್ಲಂತ. ನನ್ನ ಮದುವೆ ಆಗಿದ್ದಿ, ಕನ್ನಡಿಯನ್ನು ನೋಡ್ಲಿಕ್ಕೆ ನೀನು ಅವಶ್ಯವಾಗಿ ಬರ್ತದೆ ಅಂತ ಹೇಳಿ ಕನ್ನಡಿ ತೋರಿಸಿದ್ದಾಳೆ. ತೋರಿಸಿ ರತಿ ಶಚಿ ಇವರೆಲ್ಲರೂ ಕೂಡ ಚಾಮರವನ್ನು ಬೀಸಿದ್ದಾರೆ. ಗಂಗಾದೇವಿ ಅಂದು ಪಾದುಕೆಗಳನ್ನು ಮಾತ್ರ ನನಗೆ ಬಿಟ್ಟುಕೊಡ್ಬೇಕು. ಯಾಕೆ ಅಂದ್ರೆ ಅದು ನನ್ನ ಜನ್ಮಸ್ಥಾನ. ಭಗವಂತನ ಪಾದ ಗಂಗಾದೇವಿಗೆ ಜನ್ಮಸ್ಥಾನ. ಆದ್ದರಿಂದ ಪಾದುಕೆಯನ್ನು ನಾನೇ ಹಾಕ್ತೀನಿ ಅಂತ ಹೇಳಿ ಪಾದುಕೆಯನ್ನು ತಂದು ಅಲ್ಲಿ ಹಾಕಿದ್ದಾಳೆ ಅಂತ ಹೇಳಿ ಹೀಗೆ ಎಲ್ಲರೂ ಕೂಡ ಅವರವರ ಸೇವೆಯನ್ನ ಮಾಡಿದ್ದಾರೆ. ಆವಾಗ ಅತ್ತಿ ಆಗೋಳಿದ್ದಾಳಲ್ಲ ಯಾರು? ಬಕುಲಾವತಿ. ಮತ್ತನ್ನ ಅತ್ತಿ ಸ್ಥಾನವನ್ನು ತೋರಿಸ್ಬೇಕಲ್ಲ. ಬಂದು ಹೇಳಿದ್ದು, ಮಹಾಲಕ್ಷ್ಮಿ ಇದ್ದೀನಿ. ಅವಾಗ ಹೇಳಿದ್ದು, ನೀನು ಒಳ್ಳೆಯ ಕುಂಕುಮ ಹಚ್ಬೇಕು, ಮರೆತು ಬಿಟ್ಟಿಯಲ್ಲ ಅಂತಂದು. ಓ ಹೌದಲ್ಲ, ಹಚ್ತೀನಿ ಅವಶ್ಯವಾಗಿ ಅಂತ ಹೇಳಿ ಮಹಾಲಕ್ಷ್ಮಿ ಆ ಯಶೋದೆ ಮಾಡಿದ ಅರ್ಥಾತ್ ಬಕುಲಾವತಿ ಮಾಡಿದ ಸೇವೆಯನ್ನ ತೆಗೆದುಕೊಂಡಂತ. ಊರ್ಧ್ವಪುಂಡ್ರಂ ದಧಾರಾಶು ಶ್ರೀನಿವಾಸ ಸತಾಂ ಗತಿ ತದಾಹ ಕಮಲಾಂ ರಾಜನ್ ಬಕುಲಾ ಲೋಕಮಾತರಂ. ಎಷ್ಟು ವಿಡಂಬನಾತ್ಮಕವಾಗಿ ಹೇಳ್ತಾರೆ. ಬಕುಲಾ ಹೇಳಿದ್ಲು ಯಾರಿಗೆ ಅಂದ್ರೆ ಲೋಕಮಾತರಂ. ಈ ಬಕುಲಾವತಿಗೂ ತಾಯಿ ಮಹಾಲಕ್ಷ್ಮಿನೇ, ಆದರೆ ಇಲ್ಲಿ ತಾಯಿ ಅವಳಾಗಿದ್ದಾಳೆ. ಆದ್ದರಿಂದ ಮಾತ್ರಕ್ಕೆ ಆದ ಆ ಮಹಾಲಕ್ಷ್ಮಿಗೆ ಹೇಳ್ತಾ ಇದ್ದಾಳೆ, ರೇಖಾಂ ರಚಯ ಕಲ್ಯಾಣಿ ಲಲಾಟೆ ಕುಂಕುಮೇನತು
ಮೊನ್ನೆ ಹೇಳಿದ್ರು ಇದನ್ನು ಯಾವ ರೀತಿ ಹಾಕ್ತಾನೆ 6ನೇ ಅಧ್ಯಾಯದೊಳಗೆ. 2 ಬಿಳಿ ಬಣ್ಣದ ಮೃತ್ತಿಕೆ, ಅದರ ಮಧ್ಯದಲ್ಲಿ ಕುಂಕುಮದ ರೇಖೆ. ಅದಕ್ಕೆ ಶ್ರೀನಿವಾಸ ಇವತ್ತಿಗೂ ಅದೇ ರೀತಿಯಾಗಿ ಅವನನ್ನು ಅಲಂಕಾರ ಮಾಡ್ತಾರೆ ಅಂತ, ಅದೇ ರೀತಿಯ ಅಲಂಕಾರ ಮಾಡಿದ್ದಾರೆ. ಯಾರಾದರೂ ಕೇಳಿದ್ರೆ ಈ ರೀತಿಯಾಗಿ ಯಾಕೆ ಊರ್ಧ್ವಪುಂಡ್ರ ಅಂತ ಕೇಳಿದರೆ ಭವಿಷ್ಯೋತ್ತರ ಪುರಾಣದ ಪ್ರಮಾಣ ಕೊಡಬಹುದು, ಈ ಕಾರಣಕ್ಕಾಗಿ ಅಂತ ಹೇಳಿ. ಆಮೇಲೆ ತದಾ ಮುಹೂರ್ತ ಕಾಲಸ್ತು ದರ್ಶಿತೋ ದೈವ ಚಿಂತಕೈಹಿ. ಇಷ್ಟು ನಡೀತಾ ಇರುವಾಗ ಒಳಗಿಂದ ಪುರೋಹಿತರು ಬಂದರು. ಮನೆಯೊಳಗೆ ಎಲ್ಲರೂ ಪಾಪ ಸುಸ್ತಾಗಿ ಕೂತಿರ್ತಾರೆ. ಅವ ಪುರೋಹಿತರು ಬಂದು ಎಬ್ಬಿಸ್ತಾರೆ ನೋಡಿ. ಹಾಗೆ ಹೇಳಿದ್ರಂತೆ, ತಡ ಆಯ್ತು ಈಗ ತಕ್ಷಣ ಹೇಳ್ಬೇಕು, ಮುಹೂರ್ತ ಬಂತು ನೋಡ್ರಿ. ಅದಕ್ಕಾಗಿ ಹೇಳಿದರು. ಶ್ರೀ ಭಗವಾನುವಾಚ, ಏನಂತ, ಪೀತಾಂಬರವನ್ನ ತಾನು ಉಟ್ಟುಕೊಂಡು ಕಟಿಸೂತ್ರವನ್ನು ಹಾಕಿಕೊಂಡು ಸುಂದರನಾಗಿ ತಯಾರಾಗಿದ್ದಾನೆ. ಬಂದು ಕಶ್ಯಪ ಭರದ್ವಾಜಾದಿ ಋಷಿಗಳಿಗೆ ಮತ್ತೆ ನಮಸ್ಕಾರವನ್ನು ಮಾಡಿದ್ದ. ಎಷ್ಟು ಸಲ ದೇವರು ಮಾಡಿ ತೋರಿಸ್ತಾರೆ. ಯಾಕೆ ಅಂತಂದರೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ನಾವೆಲ್ಲರೂ ಕೂಡ ಮಾಡುವ ಪ್ರತಿ ಸತ್ಕರ್ಮಕ್ಕೂ ಒಂದೊಂದು ನಮಸ್ಕಾರವನ್ನು ಮಾಡಬೇಕು. ಹಿರಿಯರು ಎದುರಿಗಿದ್ರೆ ಮಾಡಬೇಕು, ಇಲ್ಲ ಅಂದರೆ ಮನಸ್ಸಿನೊಳಗಾದರೂ ಹರಿಗುರುಗಳ ಸ್ಮರಣೆಯನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಮಾಡಿದ್ದಾನೆ. ಮಾಡಿ ಹೇಳ್ತಾನೆ, ಸಂಧ್ಯಾ ಮುಪಾಸ್ಯ ವಿಧಿವತ್ ಕೃತ್ವ ತಾತ್ಕಾಲಿಕೀ ಕ್ರಿಯಾ. ನಿನ್ನೆ ಹೇಗೆ ಶುಕಾಚಾರ್ಯರು ಕೂಡ ಎಷ್ಟೇ ಸಂತೋಷವಾಗಿದ್ದರೂ ಕೂಡ ತಮ್ಮ ಮಾಧ್ಯಾಹ್ನಿಕವನ್ನು ಮುಗಿಸೇ ಬಂದ್ರಲ್ಲ, ಹಾಗೆ ಇವನು ಕೂಡ ಸಂಧ್ಯಾವಂದನೆಯನ್ನು ಮುಗಿಸೇ ಮದುವೆಗೆ ಸಜ್ಜಾಗ್ತಾ ಇದ್ದಾನೆ, ಸಂಧ್ಯಾವಂದನೆ ಬಿಡುವಂಗಿಲ್ಲ ಅಂತ. ಆವಾಗ ವಸಿಷ್ಠರು ಬಹಳ ಸಂತೋಷಪಟ್ಟರು. ಸಂತೋಷ ಉದ್ರಿಕ್ತ ಮಾನಸ. ಯಾಕೆಂದ್ರೆ ನಮ್ಮದೇ ಮದುವೆ ಅಂದಾಗ ಅನೇಕ ದಿನ ಸಂಧ್ಯಾವಂದನೆಯನ್ನು ಬಿಟ್ಟಿರ್ತಾರೆ ಪಾಪ. ಯಾಕೆ ಅಂತಂದರೆ ಅಷ್ಟು ಕೆಲಸ ಇರ್ತದೆ ಅಂತ. ನಿಜವಾಗಿ ಏನೂ ಕೆಲಸ ಇರುವುದಿಲ್ಲ ಇವರಿಗೆ ಅಂಥವ್ರಿಗೆ. ಆದರೆ ಅದನ್ನು ಎತ್ತಿ ತೋರಿಸ್ತಾರೆ ವೇದವ್ಯಾಸರು, ಸಂಧ್ಯಾ ಮುಪಾಸ್ಯ ಅಂಥೇಳಿ. ವಿಲಿಖ್ಯ ವೇದಿಕಾಂ ತತ್ರ ಮೌಕ್ತಿಕೈ ಚತುರಸ್ರಿಕಾಂ. ಅಲ್ಲೊಂದು ಒಳ್ಳೆ ವೇದಿಕೆಯನ್ನು ಮಾಡಿ ಎಲ್ಲ ಸಾರಿಸಿ ಅಲ್ಲಿ ಶ್ರೀನಿವಾಸನನ್ನ ಸಂಕಲ್ಪ ಮಾಡುವುದಕ್ಕಾಗಿ ವಿಧಿಪೂರ್ವಕವಾಗಿ ಕೂಡಿಸಿದ್ದಾರೆ. ಕೂಡಿಸಿ ಕೃತ್ವಾ ಪುಣ್ಯಾಹ ಕರ್ಮಾಣಿ ವರ ಇತ್ವಾ ದ್ವಿಜನ್ಮನಃ. ಎಲ್ಲ ಪುಣ್ಯಾಹಾದಿ ಕರ್ಮಗಳನ್ನೆಲ್ಲ ಮಾಡಿಸಿ ಸಂತೋಷದಿಂದ ಅವರಿಗೆ ಎಲ್ಲವನ್ನ ಮಾಡಿಸಿದ್ದಾರೆ. ಮತ್ತು ಹೇಳ್ತಾರೆ, ಕುಲದೇವಿ ಪ್ರತಿಷ್ಠೆಯನ್ನು ಮಾಡಬೇಕು. ಕುಲದೇವಿ ಪ್ರತಿಷ್ಠೆಯನ್ನು ಮಾಡಬೇಕು. ವಸಿಷ್ಠರು ಹೇಳ್ತಾರೆ, ಹೇಳಪ್ಪ ನಿಮ್ಮ ಕುಲದೇವರು ಯಾರು ಅಂತ ಕೇಳ್ತಾರೆ. ಇದು ಈಗೂ ಹಂಗೆ ಕೇಳ್ತಾರೆ, ನಿಮ್ಮ ಗೋತ್ರ ಯಾವುದು, ನಿಮ್ಮ ನಕ್ಷತ್ರ ಯಾವುದು ಅಂತೇಳಿ. ಪಾಪ ಹುಡುಗರಿಗೆ ಗೊತ್ತೇ ಇರೋದಿಲ್ಲ. ಸಂಧ್ಯಾವಂದನದೊಳಗೆ ಗೋತ್ರ ಪ್ರವರ ಉಚ್ಚಾರ ಅಂತ ಇರ್ತದೆ. ಅದನ್ನು ಚೆನ್ನಾಗಿ ಮಾಡಿದರೆ ಗೋತ್ರ ಯಾವುದು ಪ್ರವರ ಯಾವುದು ಗೊತ್ತ. ಅದನ್ನೇ ಆವಾಗಿಂದಲೂ ಕೇಳೋ ಪದ್ಧತಿ ಹುಡುಗರಿಗೆ. ಹೀಗಾಗಿ ಕೇಳಿದ್ರಂತೆ, ನಿಮ್ಮ ಕುಲದೇವತೆ ಯಾರು ಹೇಳು ಅಂತ. ಅದಕ್ಕೆ ಅವನು ಹೇಳ್ದ, ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಶಮಿ ಸ್ಮೃತ ಮಮಾಪಿ ಪಾಂಡವಾನಾಂ ಚ ನಾತ್ರ ಕಾರ್ಯ ವಿಚಾರಣ. ನೋಡಿದರೆ ಪಾಂಡವರ ದೌಹಿತ್ರ ಸಂತಾನ, ಎಲ್ಲಿ ಆಕಾಶರಾಜನ ಮನೆ. ಇವರು ಪಾಂಡವರ ಸಂತಾನ. ಎಷ್ಟು ಮಜಾ ಅದ ನೋಡ್ರಿ. ಅವರು ಹೆಣ್ಣು ಮಕ್ಕಳ ಕಡೆಯಿಂದ ಬಂದವರು, ಇವರು ಪಾಂಡವರದೇ ಸಂತಾನ. ನಮ್ಮ ಸಂತಾನ, ನಮ್ಮ ಪಾಂಡವರಿಗೆ ಶಮಿ ಪತ್ರ ಏನದ, ಶಮಿ ವೃಕ್ಷ ಏನದ, ಅದು ಕುಲದೇವತಾ ಅಂತದ. ಆದ್ದರಿಂದ ಅದಕ್ಕೆ ನಾವು ಮಾಡಬೇಕು ಅಂತ ವಸಿಷ್ಠರು ಕೇಳಿದ್ರು. ಇಲ್ಲಿ ಶಮಿ ವೃಕ್ಷ ಎಲ್ಲಿ ಹುಡ್ಕೊಳಪ್ಪ ಅಂತಂದ್ರು. ಅಷ್ಟೊತ್ತಿಗೆ ಅಗಸ್ತ್ಯರು ಬಂದಿದ್ರು. ನಿಮಗೆಲ್ಲ ಗೊತ್ತು, ಸುವರ್ಣ ಮುಖರಿ ನದಿ ಆದಮೇಲೆ ಅಗಸ್ತ್ಯಾಶ್ರಮ. ಆ ಅಗಸ್ತ್ಯಾಶ್ರಮದಲ್ಲಿ ಅಗಸ್ತ್ಯರು ತಪಸ್ಸು ಮಾಡಿದ್ದಾರೆ. ಅವ್ರು ಹೇಳಿದ್ರು, ನಮ್ಮನೆ ಹತ್ರನೇ ಒಂದು ಶಮಿ ವೃಕ್ಷ, ಅದು ಏನೂ ಯೋಚನೆ ಮಾಡಬೇಕಾಗಿಲ್ಲ ಅಂತ. ಅಗಸ್ತ್ಯ ಊಚಿವಾನ್ ಅತ್ರೈವ ಉತ್ತರ ದಿಗ್ಭಾಗೆ ತೀರ್ಥೆ ಕೌಮಾರ ಸಂಜ್ಞಕೆ. ಕುಮಾರ ತೀರ್ಥ ಅಂತದ, ಆ ತೀರ್ಥದ ಹತ್ತಿರ ಈ ವೃಕ್ಷ ರಾಜ ಶಮಿ ವೃಕ್ಷ ಇದೆ, ಆದ್ದರಿಂದ ಅಲ್ಲಿಗೆ ಹೋಗಿ ತರಬಹುದು ಅಂತ ಹೇಳಿದ್ರು. ಆವಾಗ ನಮಶ್ಚಕ್ರೇ ಶಮಿ ವೃಕ್ಷಂ ಕುಲದೈವಂ ವೃಷಾ ಕಪಿಹಿ. ಪರಮಾತ್ಮ ಹೋಗಿ ಶಮಿ ವೃಕ್ಷ ಕೈ ಮುಗಿದಿದ್ದಾನೆ. ಶಮಯಮೇ ಪಾಪಂ ಶಮಿಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತೇನು ಪಾಂಡವರ ಕಥೆ ಇದೆ. ಅದನ್ನು ಸ್ಮರಣೆ ಮಾಡಿ ರಾಮದೇವರ ಸ್ಮರಣೆಯನ್ನು ಮಾಡಿ ಆ ಶಮಿ ವೃಕ್ಷಕ್ಕೂ ನಮಸ್ಕಾರ ಮಾಡಿದ್ದ. ಯಾವ್ಯಾವುದಕ್ಕೆ ನಮಸ್ಕಾರ ಮಾಡಿದ್ದ? ನಿನ್ನೆ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿದ್ದಾನೆ ಪರಮಾತ್ಮ. ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿದ್ದನ್ನು ಆರಂಭ ಮಾಡಿಕೊಂಡು ಶಮಿ ವೃಕ್ಷದವರೆಗೆ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ತನ್ನದೇ ರೂಪವನ್ನು ತಾನು ಆಲಿಂಗನ ಮಾಡಿಕೊಂಡಿದ್ದಾನೆ ಪರಮಾತ್ಮ. ಹೀಗಾಗಿ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ಮಾತರ್ಮೇ ಕುರು ಕಲ್ಯಾಣಂ ಅವಿಘ್ನೇನ ಸುರಪ್ರಿಯೇ. ಮಾಡುವ ಕೆಲಸ ಕುಲದೇವತಾ ಸ್ಮರಣೆ ಮಾಡೋದು ಯಾವುದಕ್ಕೆ ಅಂದರೆ ಮನೆಯಲ್ಲಿ ಮಾಡುವ ಕೆಲಸ ನಿರ್ವಿಘ್ನವಾಗಿ ನಡಿಬೇಕು, ಯಾವ ವಿಘ್ನ ಆಗಬಾರ್ದು. ಅದಕ್ಕಾಗಿ ಮಾಡುವು. ಇನ್ನೊಂದು ಕಲಹ ಸರ್ವದೇವಾನಾಂ ರಾಜ್ಞಸ್ತಸ್ಯ ನಚೋದ್ಭವೇತ್. ಈ ಭಯ ಆಗಿನ ಕಾಲಕ್ಕೂ ಇತ್ತು ನೋಡಿ. ಈ ಬೀಗರಲ್ಲಿ ಜಗಳ ಆಗೋದು ಮದುವೆ ಒಳಗೆ ಬಹಳ ಕಾಮನ್. ಜಗಳ ಇಲ್ಲದೆ ಮದುವೆ ಮುಗಿತಾ ಇರಲಿಲ್ಲ ಮೊದಲೆಲ್ಲ. ಅದೊಂದು ಪೂರ್ಣಾಹುತಿ ಇದ್ದಂಗೆ, ಅದನ್ನು ಮಾಡೇ ಮುಗಿಸೋದು ಅಂತ. ಹಾಗೆ ಬೀಗರಲ್ಲಿ ಜಗಳ ಆಗೋದು ಬಹಳ. ನಮ್ಮ ಪರಿವಾರ ಬಹಳ ದೊಡ್ಡದು. 14 ಲೋಕ ಕರ್ಕೊಂಡು ಬಂದಿದ್ದೆ. ಸತ್ಯಲೋಕದಿಂದ ಆರಂಭ ಮಾಡಿಕೊಂಡು ಶ್ರೀಶೈಲ ಪರ್ವತನ ಎಲ್ಲರೂ ಬಂದಿದ್ದಾರೆ. ಆದ್ದರಿಂದ ಜಗಳ ಆಗಲಾರ್ದಂಗೆ ನೋಡು ಅಂತ ಹೇಳಿ ಶಮಿ ವೃಕ್ಷವನ್ನು ಪ್ರಾರ್ಥನೆ ಮಾಡಿದ್ದಾನೆ ಪರಮಾತ್ಮ. ಅದು ಕೂಡ ವಿಡಂಬನೆ ಅಂತ
ಮೇಲೆ ನಿಂತ ದೇವತೆಗಳೆಲ್ಲ ನಗ್ತಾ ಇದ್ದಾರೆ. ಯಾವ ಶಮಿ ವೃಕ್ಷ, ಯಾವ ಪರಮಾತ್ಮ, ಆದರೂ ಭಗವಂತ ವಿಡಂಬನೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಪೂರ್ತಿಯಾದ ವೃಕ್ಷವನ್ನು ಕಿತ್ತಲಿಲ್ಲ ಅಂತ. ಸ್ಕಂದ ಮಲ್ಪಂ ಒಂಚೂರು ಒಂದು ಟೊಂಗೆ ಕಿತ್ತುಕೊಂಡು ತಗೊಂಡು ಬಂದು ತಲೆ ಮೇಲೆ ಇಟ್ಕೊಂಡಂತ ಶಮಿ ವೃಕ್ಷವನ್ನು. ಏನು ತೋರಿಸ್ತಾ ನೋಡ್ರಿ ಅಂದ್ರೆ, ನಾವು ನಮ್ಮ ಕುಲದೇವರಿಗೆ ಯಾವ ಮಟ್ಟಿಗೆ ನಡ್ಕೊಳ್ಬೇಕು ಅಂತ ತೋರಿಸ್ತಾ. ಕೈ ಒಳಗಿರುವ ಆ ಸ್ಕಂದವನ್ನ ಶಿರಸಾಧಾರಣ ಮಾಡಿ ಬರಿತಾ ನೋಡ್ರಿ, ನಿಕೃತ್ಯ ಅಂದ್ರೆ ಕತ್ತರಿಸಿ, ಶಿರಸಾ ಧೃತ್ವ ವಾದಿತ್ರಾಣಾಂ ಸ್ವನೇನ ಚ, ಬ್ಯಾಂಡ್ ಭಜಂತ್ರಿ ಬಾರಿಸ್ಕೊಂಡು ತಲೆ ಮೇಲಿಟ್ಟುಕೊಂಡು ಕರ್ಕೊಂಡು ಬಂದಿದ್ದಾನ. ಕರ್ಕೊಂಡು ಬಂದು ಸಾ ಕುತ್ರ ಸ್ಥಾಪ್ಯತೆ, ಇವಾಗ ಆ ಶಮಿ ವೃಕ್ಷವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ವಿಚಾರ ಮಾಡ್ಲಿಕ್ಕಾಗಿ ಗೊತ್ತಾಯ್ತು. ಏನಂತಂದ್ರೆ, ಅಲ್ಲ ನೀವು ಒಂದು ಕೆಲಸ ಬಿಟ್ಟಿದ್ದೀರಿ, ಅದನ್ನು ಪೂರ್ಣ ಮಾಡಿ. ಏನಂತಂದ್ರೆ, ವರಾಹ ದೇವರನ್ನು ಮದುವೆಗೆ ಕರೆದೇ ಇಲ್ಲ. ನೀವು ಬಂದಾಗಿಂದ ನಿಮಗೆ ಇರಲಿಕ್ಕೆ ಜಾಗವನ್ನು ಕೊಟ್ಟು ನಿಮ್ಮ ಮನೆಗೆ ಬಕುಲಾವತಿಯನ್ನು ವ್ಯವಸ್ಥೆ ಮಾಡಿ, ಅಡಿಗೆಯವರ ಮಹತ್ವವನ್ನೇ ಹೇಳಿದ್ದೀನಿ. ಅಂತಹ ಅಡಿಗೆಯವಳ ಕರೆಸಿ, ಅಡಿಗೆಯವಳಲ್ಲ ಅವಳು ತಾಯಿಯಾಗಿ ಇದ್ದವಳು, ಅಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ವರಾಹ ದೇವರಿಗೆ ಇದುವರೆಗೂ ನೀವು ಒಂದು ನಿಮಂತ್ರಣವನ್ನು ಕೊಟ್ಟಿಲ್ಲ. ಏನು ಮಾಡಬೇಕು? ಅದಕ್ಕಾಗಿ ವಿಚಾರ ಮಾಡಿ ಹೇಳ್ತಾರೆ, ಇಲ್ಲ ವರಾಹ ದೇವರ ಹತ್ರನೇ ಹೋಗಿ ಹೇಳ್ತಾರೆ. ಏನಂತಂದ್ರೆ, ಯಸ್ಮಿನ್ ಸ್ಥಾನೇ ಸ್ವಕಂ ಧಾಮ ತತ್ರ ತಾಂ ಸ್ಥಾಪ್ಯ ಪೂಜಯೇತ್. ಯಾವುದು ನಮ್ಮ ಮನೆ ಇರ್ತದೋ ಅಲ್ಲೇ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಶಾಸ್ತ್ರ. ಅಂದ್ರೆ ದೇವರ ಸಮಾರಾಧನೆ ಅಂತ ಮಾಡ್ತಾರಲ್ಲ, ಆವಾಗ ಮನೆಯೊಳಗೆ ದೇವರ ಸಮಾರಾಧನೆ ಮಾಡಬೇಕು. ಇತ್ತೀಚೆಗೆ ಯಾರೋ ಒಬ್ರು ಆಗೋದಿಲ್ಲ ಮನೆಯೊಳಗೆ ಅಂತ ಹೇಳಿ ಮಠದೊಳಗೆ ಮಾಡಿಸಿದ್ರು. ಹಂಗೆ ಮಾಡಬಾರ್ದು. ಆದಷ್ಟು ಆ ಕೆಲಸ ಮಾಡಬಾರ್ದು. ಏನೂ ಮಾಡದೇ ಇರೋಕ್ಕಿಂತ ಮಾಡೋದು ಉತ್ತಮ, ಅದು ಸತ್ಯನೇ. ಆದರೂ ಕೂಡ ಇಲ್ಲಿ ನಾರದರ ವಾಕ್ಯ ಇದೆ, ಯಸ್ಮಿನ್ ಸ್ಥಾನೇ ಸ್ವಕಂ ಧಾಮ. ನಾವು ಎಲ್ಲಿ ಬಾಳ್ತೀವೋ ಅಲ್ಲೇ ಕುಲದೇವತಾ ಪೂಜೆ ಆಗ್ಬೇಕು. ಆದ್ದರಿಂದ ನೀ ಮಾಡು ಅಂತ ಹೇಳಿ ಹೇಳ್ತಾರೆ. ಆವಾಗ ಶ್ರೀನಿವಾಸ ಬಂದು ವರಾಹ ದೇವರಿಗೆ ಮಾತಾಡ್ತಾನೆ. ಏನಂತಂದ್ರೆ, ಪ್ರಸಾದ ತವ ಗೋವಿಂದ ವಿವಾಹಂ ಕರ್ತು ಮುತ್ಸುಕ. ಅಲ್ಲ, ಬಂದು ಇನ್ನೂ 4 ದಿವಸ ಆಗಿಲ್ಲ, ಈಗಾಗಲೇ ಮದುವೆ ಆಗ್ತಾ ಇದ್ದಾನೆ. ಆಶ್ಚರ್ಯ ವರಾಹ ದೇವರಿಗೆ. ಮೊನ್ನೆ ಬಂದಿದ್ದಾನೆ, ಇನ್ನೂ ಬಾಡಿಗೆನೂ ಕೊಟ್ಟಿಲ್ಲ, ಹಿಂದೆ ಅಡ್ವಾನ್ಸು ಇಲ್ಲ, ಮುಂದೆ ಬಾಡಿಗೆನೂ ಇಲ್ಲ. ಆದ್ರೆ ಮಧ್ಯದೊಳಗೆ ಮದುವೆ ಒಂದು ಆಗ್ತಾ ಇದ್ದ. ಬಹಳ ಸಂತೋಷಪ್ಪ, ಏನು ಮಾಡ್ತಾ ಇದ್ದಿ, ಯಾರು ಮದುವೆ ಅಂತೆಲ್ಲ ಕೇಳ್ಕೊಂಡ ಮೇಲೆ ವರಾಹ ದೇವರಿಗೆ ಇವ್ರು ಹೇಳ್ತಾರೆ, ನೀವು ಬರಲೇಬೇಕು ಅಂತ ಶ್ರೀನಿವಾಸ ದೇವರು ಹೇಳ್ತಾರೆ. ಕೃತಕೃತ್ಯಂಚ ಮಾಂ ಕುರು, ನೀವು ಬಂದು ನನ್ನನ್ನು ಕೃತಕೃತ್ಯನನ್ನಾಗಿ ಮಾಡಬೇಕು ಅಂತಂದಾಗ ವರಾಹ ದೇವರಂತಾರೆ, ಇಲ್ಲ ಪಕ್ವಮ್ಮೆ ಅಂತ ಹೇಳ್ತಾರೆ. ಏನೋ ನನ್ನ ಈ ಕ್ಷೇತ್ರ ಅದಲ್ಲ, ಕ್ಷೇತ್ರ ಅಂದ್ರೆ ಅವರ ಜಮೀನು ಪಕ್ವವಾಗಿದೆ, ಈಗಾಗಲೇ ಬೇಕಾದಷ್ಟು ದೂರ್ತರೆಲ್ಲ ಬಂದು ಅದನ್ನು ಹಾಳು ಮಾಡ್ತಾ ಇದ್ದಾರೆ, ನಾನು ಇಲ್ಲಿ ಇರಲೇಬೇಕು. ಆದ್ದರಿಂದ ನೀನು ಇಲ್ಲಿ ನಿನ್ನ ಶಮಿ ವೃಕ್ಷವನ್ನು ಸ್ಥಾಪನೆ ಮಾಡಿ ಮದುವೆಯನ್ನು ಚೆನ್ನಾಗಿ ಮಾಡ್ಕೋ, ನಾನು ಬರ್ಲಿಕ್ಕೆ ಆಗೋದಿಲ್ಲ, ಕುಲದೇವಿ ಪ್ರತಿಷ್ಠಾಪನೆಯನ್ನು ಮಾಡಿ ನೀನು ಹೋಗ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿದ್ರು. ಈ ರೀತಿಯಾಗಿ ಹೇಳಿದ ಮೇಲೆ ಶ್ರೀನಿವಾಸ ದೇವರು ಪ್ರಾರ್ಥನೆಯನ್ನು ಮಾಡಿ, ಅರ್ಥಾತ್ ತನ್ನದೇ ಇನ್ನೊಂದು ರೂಪಕ್ಕೆ ಹೇಳಿ, ತಥಾಸ್ತ್ವೀತಿ ವದನ್ ರಾಜನ್ ಕ್ರೋಢರೂಪಿ ಹರಿಸ್ವಯಂ ಕಲಶೇ ಸ್ವರ್ಣ ಖಚಿತೆ ಮುಕ್ತಾ ರಾಶಿಂ ಪ್ರಪೂರ್ಯ ಚ. ಒಂದು ಒಳ್ಳೆಯ ಬಂಗಾರದ ಕೊಡದಲ್ಲಿ ಮುತ್ತು ರತ್ನಗಳನ್ನೆಲ್ಲ ಹಾಕಿ ಅದರೊಳಗಡೆ ಆ ಶಮಿ ವೃಕ್ಷವನ್ನು ಇಟ್ಟು, ತೊಂಗೆ ಇದನ್ನಿಟ್ಟು ಆ ಸ್ಥಾಪನೆಯನ್ನು ವರಾಹ ದೇವರ ಸನ್ನಿಧಾನದಲ್ಲಿ ಮಾಡಿದ್ದಾರೆ. ಆ ಉತ್ತರ ದಿಕ್ಭಾಗ ಇವತ್ತು ಸ್ವಾಮಿ ಪುಷ್ಕರಣಿ ತೀರ್ಥ ಅದರ ಮೇಲೆ ಬಂದ ಮೇಲೆ ಆ ಕಡೆ ಉತ್ತರದ ದಿಕ್ಕಿನಲ್ಲಿ ವರಾಹ ದೇವರ ಗುಡಿ, ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ವಸ್ತ್ರೇಣ ವೇಷ್ಟಯಿತ್ವಾಥ ಪೂಜಾಂ ಕೃತ್ವಾ ವಿಧಾನತಃ, ಎಲ್ಲ ಪೂಜೆಯನ್ನು ವಿಧಾನತಃ ಮಾಡಿ ಬಂದು ಬ್ರಹ್ಮದೇವರಿಗೆ ಅಂತಾರಂತ, ನಡೀರಿ ತಡ ಆಯ್ತು, ಹೊರಟು ಬಿಡೋಣ ಅಂತ. ಅಲ್ಲ, ಅವರಂದ್ರು ಊಟಕ್ಕೆ ಹೆಂಗೆ ಮತ್ತೆ ವ್ಯವಸ್ಥೆ? ಮಧ್ಯಾಹ್ನ ಆಗಿದೆ, 12 ಗಂಟೆ, ವೈಶಾಖ ಶುದ್ಧ ಸಪ್ತಮಿ, ಯಾವ ಬಿಸಿಲು ಇರ್ತದೆ ನೀವು ಇಮ್ಯಾಜಿನ್ ಮಾಡಿ. ಅಂತಹ ಬಿಸಿಲಿನೊಳಗೆ ಕೂತೀವಿ ನಾವು. ಅಭೋಜನೇನ ಗಂತವ್ಯಂ ನಾರಾಯಣ ಪುರಾಹ್ವಯಂ. ನಿರ್ದಾಕ್ಷಿಣ್ಯವಾಗಿ ಹೇಳ್ತಾನೆ ಪರಮಾತ್ಮ, ಊಟ ಮಾಡದೆ ಹೋಗೋದು ಇವತ್ತು, ಯಾರೂ ಊಟ ಮಾಡೋಂಗಿಲ್ಲ. ಯಾಕೆಂದ್ರೆ ಮುಂದೆ ಹೇಳ್ತಾನೆ ಯಾಕೆಂತ, ಅದಕ್ಕಾಗಿ ಹೊರಟು ಬಿಡೋಣ ಅಂತಂದ್ರು. ಅವಾಗ ಯಾರಿಗೆ ವಿಧಿ ಏನಂತ ಹೇಳ್ತಾರಂದ್ರೆ, ಅಂದ್ರೆ ಬ್ರಹ್ಮದೇವರು ಹೇಳ್ತಾರಂತ ಏನಂತಂದ್ರೆ, ಎಂದೂ ಕೂಡ ಊಟ ಮಾಡಿ ಈ ಕುಲದೇವತಾ ಪೂಜೆ ಮಾಡಿ ಉಪವಾಸ ಇರಬಾರದು ಅಂತ ಶಾಸ್ತ್ರ ಇದೆ. ಅದಕ್ಕಾಗಿ ಹಂಗೆ ಹೋಗಬಾರದು. ಕೃತ್ವಾ ಪುಣ್ಯಾಹ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರಿಂ ಉಪವಾಸೇನ ಗೋವಿಂದ ನಗಂತವ್ಯಂ ಇತಿ ತತ್ಪುರಂ. ಅದಕ್ಕಾಗಿ ಹೋಗಬಾರದು ಅಂತ ಹೇಳಿದಾಗ ಅವನಂತಾನೆ ಶ್ರೀನಿವಾಸ, ನೀನು ಮಾತಾಡೋದು ಬಹಳ ಚೆನ್ನಾಗಿದೆ, ದೊಡ್ಡ ಮಾತಾಡ್ತಾ ಇದ್ದಿ ಬ್ರಹ್ಮ, ಆದರೆ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲ. ಹೇಳ್ತಾನೆ ನೋಡ್ರಿ, ದೇಶ ಕಾಲಾನ್ ಅನಾಲೋಚ್ಯ ಭಾಷಸೆ ಬಾಲಿಶೋ ಯಥಾ. ನನ್ನ ಪರಿಸ್ಥಿತಿ, ನನ್ನ ದೇಶ, ನನ್ನ ಏನೂ ಗೊತ್ತಿಲ್ಲದೆ, ಫೈನಾನ್ಷಿಯಲ್ ಕಂಡೀಷನ್ ಗೊತ್ತಿಲ್ಲದೆ ನೀನು ಮಾತಾಡ್ತಾ ಇದ್ದಿ ಬಾಲಿಶವಾಗಿ. ಹೇಳ್ತೀನಿ ಕೇಳು, ದ್ರವ್ಯಾಣಾಂ ಅಯುತಂ ತಾತ ಗತಮ್ಮೆ ಕಾನನೇಗಿರವು. ಈಗಾಗಲೇ ಇಷ್ಟು ಸಣ್ಣ ಕಾರ್ಯಕ್ರಮ ಏನಾಯ್ತು, ನೀವೆಲ್ಲ ಬಂದ್ರಿ, ಕೂಡಿಸಿದ್ರಿ, ಇವತ್ತೊಂದು ಕೆಲಸ ಆಯ್ತು, ಇಷ್ಟಕ್ಕೆ 10,000 ರೂಪಾಯಿ ಖರ್ಚಾಗತ್ತೆ, ಇನ್ನು ನಾನು ಖರ್ಚು ಊಟ ಏನಿದ್ರು ಹೌದು ಅಂತ ಹೇಳಿ ಬಿಡೋಣ ಅಂತಂದು.
ಆವಾಗ ನೀಲಕಂಠ ಉವಾಚ, ನಿನ್ನಿಂದ ರುದ್ರದೇವರೇ ಸ್ವಲ್ಪ ಒಂದು ಚಾರ್ಜ್ ತಗೊಂಡಿದ್ದು ಶ್ರೀನಿವಾಸ ದೇವರನ್ನ. ಯಾಕೆ ಅಂದರೆ ಅವರು ಮೊಮ್ಮಗ ಆದ್ದರಿಂದ ಏನು ಹೇಳಿದ್ರು ಅದು ಸ್ವೀಕಾರಾರ್ಹ ಆಗ್ತದೆ ಅಂತ ತಿಳ್ಕೊಂಡು ನೀಲಕಂಠನೇ ಮತ್ತೆ ಹೇಳ್ತಾನಂತ. ಏನಂತ? ಶ್ರೋತವ್ಯಂ ವಚನಂ ತಾತ ಮಮ ಬಾಲಸ್ಯ ಮಾಧವ. ನಿನ್ನೆ ಬೈದಿದ್ದ ನಿಂಗೆ ಗೊತ್ತಾಗೋದಿಲ್ಲ ಸುಮ್ಮನಿರು ಅಂತ ಹೇಳಿ ಮಹಾಲಕ್ಷ್ಮಿನ ಕರೀಲಿಕ್ಕೆ ಹೋಗ್ಬೇಕು ಅಂದಾಗ. ಅದಕ್ಕಾಗಿ ನಾನು ಬಾಲನೇ ಇದ್ದೀನಿ ಹೌದು, ಆದರೂ ಒಂದು ಮಾತು ಹೇಳ್ತೀನಿ ಕೇಳು ಅಂತಂದ್ರಂತ. ಏನಂತ? ವಿವಾಹ ಕರಣೇ ದೇವ ತಥಾ ಭವನ ಕರ್ಮಣಿ ಆರಬ್ಧಸ್ಯಾಂತ ಪರ್ಯಂತಂ ಯೋ ಹಿ ಯತ್ನಂ ಸಮಾಚರೇತ್. ಯಾವ ಕೆಲಸವನ್ನ ವಿವಾಹದಲ್ಲಿ ಆಗಲಿ ಅಥವಾ ಮನೆ ಕಟ್ಟೋದ್ರಲ್ಲಾಗಲಿ ಎರಡೂ ಕಡೆ ಕಷ್ಟ ಇರ್ತದೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಅದಕ್ಕೆ ಹೇಳ್ತಾರೆ ದೊಡ್ಡವರು. ಈ ಎರಡು ಕಾರ್ಯಗಳಲ್ಲಿ ಹಿಡಿದದ್ದನ್ನು ಪೂರ್ಣ ಮಾಡೋರೇ ಶೂರರು ವೀರರು ಅಂತ ಕರೆಸ್ಕೋತಾರೆ. ಆದ್ದರಿಂದ ಅವರೇ ಪುಣ್ಯವನ್ನು ಪಡಿತಾರೆ. ಆದ್ದರಿಂದ ಪುಣ್ಯ ಕೀರ್ತಿಗಳು ಸಿಗಬೇಕು ಅಂದರೆ ಹಿಡಿದದ್ದನ್ನು ಪೂರ್ಣ ಮಾಡಬೇಕು. ಹೋಗಲಿ ಮಾಡೋಣ, ನಿನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ದುಡ್ಡಿಲ್ಲದ ಪಕ್ಷದಲ್ಲಿ ಮದುವೆಗಾಗಿ ಸಾಲ ಮಾಡಬಹುದು, ಮನೆಗಾಗಿ ಸಾಲ ಮಾಡಬಹುದು ಅಂತ ಹೇಳಿ ಎಷ್ಟು ಸ್ಪಷ್ಟ ಅದ ನೋಡ್ರಿ. ಹೇಳ್ತಾರೆ ನೋಡ್ರಿ, ಹೇಳ್ತಾರೆ ಬಹುಲಾರ್ಥ ವ್ಯಯೇನಾಪಿ ತದಭಾವೇತ್ ಋಣಂ ಚರೇತ್. ಋಣಂ ಚರೇತ್ ಅಂತ ಹೇಳಾರ. ಎಷ್ಟು ಸಾಧ್ಯನೋ ಅಷ್ಟು ಸಾಲವನ್ನು ಮಾಡಬೇಕು. ಮಾಡಿ ಈ ಮನೆಯ ಕೆಲಸವನ್ನ ಮತ್ತು ಮದುವೆಯ ಕೆಲಸವನ್ನು ಮಾಡಬೇಕು ಅಂತ ಶಾಸ್ತ್ರ ಇದೆ. ಹಿಂಗಾಗಿ ನೀನು ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ. ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯಾಹ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಹ ಪ್ರಾರಬ್ಧಂ ಉತ್ತಮ ಜನ ನ ಪರಿತ್ಯಜಂತಿ ಅಂತಿರೋದ್ರಿಂದ ಆರಂಭ ಮಾಡಿದ್ದನ್ನು ಉತ್ತಮ ಜನರು ಎಂದಿಗೂ ಬಿಡೋದಿಲ್ಲ. ನೀನು ಈ ಕೆಲಸವನ್ನು ಮಾಡಬಾರದು ಅಂತ ರುದ್ರದೇವರು ಯಾವಾಗ ಹೇಳಿದ್ರು ಅವಾಗ ಅಂದ್ರಂತೆ, ನಿನಗೆ ಗೊತ್ತಿಲ್ಲ ಪುಟ್ಟ, ಏನಂದ್ರೆ ಕೋವಾ ಋಣದಾತ ಆಸ್ತಿ, ಇಲ್ಲಿ ನನಗೆ ದುಡ್ಡು ಕೊಡೋರು ಯಾರಿದ್ದಾರೆ ಅಂತಂದಾಗ ನೆನಪು ಮಾಡ್ಕೋ, ನೀನೇ ಕೆಲಸ ಹಂಚಿಕೊಟ್ಟಿದ್ದಿ. ಇವತ್ತಿನ ಕ್ಯಾಶ್ ಬ್ಯಾಗ್ ಯಾರ ಕಡೆ ಇದೆ ನೀನೇ ವಿಚಾರ ಮಾಡು ಅಂತ ಹೇಳಿ. ಕ್ಯಾಶ್ ಬ್ಯಾಗ್ ಇರೋದು ಯಾರ ಕಡೆ? ಕುಬೇರನ ಕಡೆ. ಕರಿ ಕುಬೇರನ್ನ ಅಂತ ಹೇಳಿ ರುದ್ರದೇವರು ಕುಬೇರನ್ನ ಕರೆದು ಹೇಳಿದ್ದಾರಂತೆ. ಆವಾಗ ಪರಮಾತ್ಮ ಅಂದ, ಇಷ್ಟು ಜನದ ಮುಂದೆ ಬೇಡ, ಋಣ ತಗೋಬೇಕಾದ್ರೂ ಒಂದು ಸ್ವಲ್ಪ ಗುಪ್ತವಾಗಿ ತಗೋಬೇಕು. ಸಾಲ ಮಾಡಿದ್ದು ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು. ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂ ಚ ಮತಿಮಾನ್ ನ ಪ್ರಕಾಶಯೇತ್ ಅಂತ ಒಂದು ಶಾಸ್ತ್ರ. ಹೀಗಾಗಿ ದುಡ್ಡು ಖರ್ಚಾಗಿದ್ದು ಅಥವಾ ದುಡ್ಡು ಇಲ್ಲದೆ ಇರೋ ವಿಷಯ ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಅದನ್ನ ಪ್ರಕಾಶಯೇತ್ ಅಂತ ಶಾಸ್ತ್ರ ಇರೋದ್ರಿಂದ ನಾನು ಸ್ವಲ್ಪ ಹಿಂದೆ ಹೋಗೋಣ ಬಾ ಅಂತ ಹೇಳಿ ಬ್ರಹ್ಮದೇವರು, ರುದ್ರದೇವರು, ಕುಬೇರ ಮೂರರನ್ನ ಕರ್ಕೊಂಡು ಅವನು ಹಿಂದೆ ಹೋಗಿದ್ದಾನೆ. ಆ ರಹಸ್ಯವಾದ ಜಾಗದಲ್ಲಿ ಹೇಳ್ತಾನಂತೆ, ಏಕಾಂತೆ ಸ್ವಾಮಿ ತೀರ್ಥಸ್ಯ ಪಶ್ಚಿಮೆ ಅಶ್ವತ್ಥ ಸನ್ನಿಧವು. ಅಲ್ಲಿ ಪಶ್ಚಿಮ ದಿಕ್ಕಿನೊಳಗೆ ಸ್ವಾಮಿ ತೀರ್ಥದ ಪಶ್ಚಿಮದೊಳಗೆ ಅಶ್ವತ್ಥ ವೃಕ್ಷ ಇದೆ. ಅದ್ರ ಕೆಳಗಡೆ ನಿಂತುಕೊಂಡು ಹೇಳ್ತಾ ಇದ್ದಾರಂತ. ಏನಂತಂದ್ರೆ, ಸಾಧಯಸ್ವ ಅದ್ಯ ವಸುಪ ಕಲ್ಯಾಣಂ ಮೇ ಕಲೌ ಯುಗೆ ದತ್ವಾ ಧನಂ ಯಾವದಿಷ್ಟಂ ಪುತ್ರಸ್ಯ ನರವಾಹನ. ನನ್ನ ಈ ಮದುವೆಗೆ ಒಂದಿಷ್ಟು ದುಡ್ಡಿನ ಅನುಕೂಲ ಬೇಕಾಗಿತ್ತು. ಅದಕ್ಕಾಗಿ ಈ ಮದುವೆಯನ್ನ ಈ ಕಲಿಯುಗದೊಳಗೆ ನೀನು ಮಾಡಿಸ್ಬೇಕು, ನಿನಗೆ ಪುಣ್ಯ ಬರ್ತದೆ ಅಂತ ಪರಮಾತ್ಮ ಹೇಳ. ಅವನು ಕುಬೇರ ಅಂದ, ತವಾಧೀನಮಿದಂ ಸರ್ವಂ ಜಗದೇತಚ್ಚರಾಚ್ಚರಂ. ನಾನಲ್ಲ, ನಮ್ಮಪ್ಪ ಅಲ್ಲ, ಇಡೀ ಜಗತ್ತು, ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ಇಡೀ ಜಗತ್ತು ಚರಾಚರಾತ್ಮಕವಾದದ್ದು ತವಾಧೀನಂ, ಈಶ್ವರಾಧೀನಂ. ನೀವು ಕೇಳಿಲ್ಲೇನು ಏನು ಹೇಳ್ತಾರೆ? ಓಂ ನಮೋ ಭಗವತೆ ಅಂತ ಹೇಳಿ ಶುರು ಮಾಡಿ ಯಾವ ಸ್ವಯಂಭೂ ಮನುರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ, ಯಾರು ಗಜೇಂದ್ರ ಪ್ರಾರ್ಥನೆಯನ್ನು ಮಾಡ್ತಾನೆ. ಏನಂತ? ಪುರುಷಾಯಾದಿ ಬೀಜಾಯ ಪರೇಶಾಯಾಭಿ ಧೀಮಹಿ ಯತ ಏತತ್ ಚರಾತ್ಮಕಂ ಅಂತ. ಯಾವ ಚರ ಅಚರ ಚಿತ್ ಅಚಿತ್ ಪ್ರಪಂಚ ಇದೆಯೋ ಅದೆಲ್ಲವೂ ಕೂಡ ಯಾರಿಂದ ನಡೀತದೆಯೋ ಅಂತಹ ಆದಿ ಬೀಜನಾದ ಪುರುಷನಿಗೆ ನಮಸ್ಕಾರ ಅಂತ ಹೇಳಿ ಅಲ್ಲಿ ಗಜೇಂದ್ರ ನಮಸ್ಕಾರ ಮಾಡ್ತಾರೆ. ಆ ಭಾಗವತದ ಮಾತನ್ನು ಇಲ್ಲಿ ನೆನಪು ಮಾಡ್ತಾ ಹೇಳ್ತಾರೆ, ಈ ಜಗತ್ತೆಲ್ಲವೂ ಕೂಡ ಸರ್ವಂ ಚರಾಚರಂ ಬಹೂನಾಂ ಜೀವರಾಶೀನಾಂ ಮಧ್ಯೆ ಓಹಂ ಜಗತ್ಪತೆ. ಇಷ್ಟು ಜೀವರಾಶಿಗಳಿಗೆ ಅನಂತ ಸುಖವನ್ನ ಸಂಪತ್ತನ್ನು ಕೊಟ್ಟ ನಿನಗೆ ನಾನ್ಯಾರು ದೊಡ್ಡ ವಿಷಯ, ನನ್ನ ಹತ್ರ ನೀನು ಕೇಳಿ ಪಡಿಬೇಕಾ ಅಂತ ಕುಬೇರ ಹೇಳ್ತಾನೆ. ಹಾ ಹೌದಾ, ಸಂತೋಷ. ಅಲ್ಲ, ಇಲ್ಲೇ ಮಾಡ್ಬೋದು, ಮುಗಿಸ್ಬೋದು. ನಿಯೋಜಿತ ಸ್ವಯಾತಾತ ರಕ್ಷಿತುಂ ಚ ಧನಮ್ಮಯ. ಎಷ್ಟು ಇವತ್ತಿನ ಸಿರಿವಂತರು ಧನವಂತರು ಅಂತ ಯಾರಿದ್ದಾರೆ ಅವರು ಇದನ್ನು ನೋಡಿ ಕಲಿಬೇಕು. ಅವ್ರು ಹೇಳ್ತಾರಂತೆ, ನನ್ನ ಹತ್ರ ದುಡ್ಡು ಭಾಳ ಇದೆ, ಹೌದು, ನಾನು ದುಡ್ಡಿಗೆ ಅಧಿಪತಿ ಕುಬೇರ, ಆದರೆ ನಾನು ನನ್ನದು ಅಂತ ಅದರೊಳಗೆ ಕೂತಿಲ್ಲ. ನಿಯೋಜಿತ ತ್ವಯಾತಾತ ರಕ್ಷಿತುಂಚ ಧನಮ್ಮಯ. ಈ ದುಡ್ಡು ಏನು ಸಂಪತ್ತೇನು ನನ್ನ ಮುಂದೆ ಇಟ್ಟಿದ್ದಿ ನೀನು ನನ್ನ ಮನೆಯೊಳಗೆ, ಅದನ್ನ ರಕ್ಷಣೆ ಮಾಡುವ ಒಬ್ಬ
ಜವಾಬ್ದಾರಿ ಹೊತ್ತ ಪುರುಷ ಅಷ್ಟೇ ನಾನು, ಅದು ನನ್ನದಲ್ಲ ಸ್ವತ್ತು. ಅದಕ್ಕೆ ಹೇಳ್ತಾರೆ ಈಶಾವಾಸ್ಯವಿದಂ ಸರ್ವಂ ತೇನ ತ್ಯಕ್ತೇನ ದತ್ತೇನ ಭುಂಜೀತಾಹ ಅಂತ ಬರೀತಾರೆ. ಯಾಕಂದ್ರೆ ಇದಕ್ಕೆ ನಮ್ಮದು ದುಡ್ಡಲ್ಲ, ಶ್ರೀಮಂತರು ಹೀಗೆ ಅನ್ಬೇಕಂತ, ನಮ್ಮ ದುಡ್ಡಲ್ಲ, ನಾವು ದೇವ್ರು ನಮ್ಮನ್ನು ಅದಕ್ಕೆ ಗಾರ್ಡಿಯನ್ ಇಟ್ಟಾನಷ್ಟೇ. ಈಗ ಯಾರೋ ಕ್ಯಾಶಿಯರ್ ಇದ್ದಾನೆ, ಪಾಪ ಕ್ಯಾಶಿಯರ್ ಹತ್ರ ಇಷ್ಟು ದುಡ್ಡು ಬಿದ್ದಿರುತ್ತೆ, ಇಷ್ಟು ದುಡ್ಡು ಅವ್ರ ಹತ್ರದ ನೋಡ್ರಿ ಅಂತ ಅವ್ರೇನೋ ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ ಮನೆಯೊಳಗೆ? ಏನೂ ಆಗೋದಿಲ್ಲ. ₹1 ವ್ಯತ್ಯಾಸ ಆದ ಮನೆಗೆ ಕಳಿಸ್ತಾರೆ, ಮುಂದೂ ಕೊಡಂಗಿಲ್ಲ ಹಿಂದೂ ಕೊಡಂಗಿಲ್ಲ ಅಂತ ಅಕೌಂಟೆಬಿಲಿಟಿ ಇರುವಂಥ ಕ್ಯಾಶಿಯರ್ ಪಾಪ. ಅದಕ್ಕಾಗಿ ಹೇಳ್ತಾರೆ ಕುಬೇರ ಸರ್ವ ಸಂಪತ್ತು ಕೂಡ ಶ್ರೀರ್ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಯಾವ ಮಹಾಲಕ್ಷ್ಮಿ ಸಂಪತ್ತಿನ ಅಭಿಮಾನಿಯಾಗಿದ್ದಾಳೋ ಅವಳು ನಿನ್ನ ಕಟಾಕ್ಷದಿಂದ ತಾನೇ ಆಗಿದ್ದು, ಆದ್ದರಿಂದ ಸಂಪತ್ತೆಲ್ಲ ನಿನ್ನದೇ ಅಂತಂದ. ಅದಕ್ಕೆ ಶ್ರೀನಿವಾಸ ಅಂದ, ಸ್ವಲ್ಪ ಪ್ರಾಕ್ಟಿಕಲ್ ಆಗೋಣ, ಇದೆಲ್ಲ ಸತ್ಯ, ಯಾವುದೂ ಸುಳ್ಳಲ್ಲ. ಆದರೆ ನಾನು ಬ್ರಹ್ಮದೇವರ ಒಂದು ಹಗಲಿನಲ್ಲಿ 10 ಅವತಾರಗಳನ್ನು ಪಡಿತೀನಿ. 10 ಅವತಾರಗಳನ್ನು ಪಡೆದಾಗ ಪ್ರತಿ ಸಲ ಹೇಳ್ತಾರೆ ಯಥಾಯುಗಂ ಯಥಾ ಕಾಲಂ ಯಥಾ ದೇಶಂ ಯಥಾ ವಯಃ ತಥಾವತಾರಮಾಕಾಂಕ್ಷನ್ ರಮೇತ್ರ ರಮಯಾ ಸಹ ನಿಮಿತ್ತ ಮಾತ್ರಂ ದಾನೇ ತ್ವಂ ಧನಸ್ಯ ನರವಾಹನ. ಪ್ರತಿಯೊಂದು ಅವತಾರಗಳಲ್ಲಿ ಆ ಅವತಾರಕ್ಕೆ ಸಂಬಂಧಪಟ್ಟ ಆಕ್ಷನ್ ಮಾಡಿರ್ತೀನಿ ನಾನು. ಹೀಗಾಗಿ ಈ ಅವತಾರದಲ್ಲಿ ನಾನು ಖಾಲಿ ಕೈಯಲ್ಲಿ ಬಂದವನು, ದುಡ್ಡಿಲ್ಲದೆ ಬಂದವನು, ಇವತ್ತಿನ ನಾಣ್ಯ ಕರೆನ್ಸಿ ನಾನು ತಗೊಂಡು ಬಂದಿಲ್ಲ, ಈ ಕಾರಣಕ್ಕೆ ನಿನಗೆ ಕೇಳ್ತಾ ಇದ್ದೀನಿ ಅಂತ ಅಂತಾನೆ ಪರಮಾತ್ಮ. ನೀನು ಇವತ್ತಿನ ಯಾವ ಟಂಕೆ ಇದೆಯೋ ಅದನ್ನು ಕೊಡಬೇಕು, ಆ ದುಡ್ಡನ್ನು ಕೊಡಬೇಕು, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ನಿಮಿತ್ತ ಮಾತ್ರಂ ಭವ, ಇದನ್ನ ಕೃಷ್ಣ ಭಗವದ್ಗೀತೆಯೊಳಗೆ ಹೇಳಿದ್ದಾನೆ. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ನ, ಕೆಲಸ ಎಲ್ಲ ನಾನೇ ಮಾಡೋದೇ ಸತ್ಯ, ಆದ್ದರಿಂದ ನಿಮಿತ್ತನಾಗಿ ಮಾಡು ಅಂತಂದಾಗ ಹೇಳ್ತಾನೆ ಯುಗಾನುಸಾರಿಣೇ ದೇಹಿ ದೇಶಕಾಲಾನುಸಾರತಃ ಸತಸ್ಯ ವಚನಂ ಶುತ್ವ ಕುಬೇರೋ ವಾಕ್ಯಮಬ್ರವೀತ್. ಕುಬೇರ ಹೇಳ್ದ ಹಂಗಂತಾರೆ, ಹಾಗಾದರೆ ಪ್ರಾಕ್ಟಿಕಲ್ ಆಗಿ ಮಾಡೋಣ. ಏನಂತಂದ್ರೆ ಒಂದು ಋಣಪತ್ರವನ್ನು ಬರೆದು ನನ್ನ ಕೈ ಕೊಡಬೇಕು, ಆವಾಗ ನಾನು ದುಡ್ಡು ಕೊಡ್ತೀನಿ. ನಮ್ಮಲ್ಲಿ ಕುಬೇರರ ಆಸ್ಥಾನದಲ್ಲಿ ನಡೆಯೋ ಪದ್ಧತಿ ಏನಿದೆ ಅದನ್ನು ಕೊಡ್ತೀನಿ. ಅದಕ್ಕಾಗಿ ಅಧನ ಸದನಂ ಲೋಕೆ ಯಥಾ ಕಾಂಕ್ಷತಿ ಮಾಧವ ತಥೈವ ನರಶಾರ್ದೂಲ ಭಗವಾನ್ ಲೌಕಿಕೈ ಸಮಃ. ದುಡ್ಡಿಲ್ಲದವನು ದುಡ್ಡಿನ ಯಾವ ಬಡ್ಡಿಗೆ ಕೊಡುವ ಆ ಧನಿಕ ಇದ್ದಾನೆ ಅವನ ಹತ್ರ ಹೇಗೆ ಕೇಳ್ತಾನೋ ಹಾಗೆ ನೀನು ಕೇಳಿ ನನಗೊಂದು ಪತ್ರ ಬರಿಬೇಕು, ಅಪ್ಲಿಕೇಶನ್ ಹಾಕ್ಬೇಕು ಋಣಕ್ಕೆ. ನಾನು ನಿಮ್ಮ ಎಲ್ಲ ಸಿಬಿಲ್ ಸ್ಕೋರ್ ಎಲ್ಲ ನೋಡಿ ಕೊಡ್ತೀನಿ ದುಡ್ಡು ಅಂತ ಹೇಳಿದೆ. ಆಗಲಿ ಅಂತಂದು ಬರೆದಿದ್ದಾನೆ. ಬ್ರಹ್ಮದೇವರು ಬರೀತಾರಂತೆ ಆ ಪತ್ರವನ್ನು. ಋಣಗ್ರಾಹಿ ಶ್ರೀನಿವಾಸ, ಋಣ ತೆಗೆದುಕೊಂಡವರ ಹೆಸರು ಶ್ರೀನಿವಾಸಾಚಾರ್ಯ ಅಥವಾ ಶ್ರೀನಿವಾಸ ರಾಯ ಅಂತ ಬರೆದರು. ಆಮೇಲೆ ಧನದಾಯಿ ಧನೇಶ್ವರ, ದುಡ್ಡು ಕೊಟ್ಟವನು ಧನೇಶ್ವರನಾದ ಕುಬೇರ. ಆತ್ಮಕಾರ್ಯ ನಿಮಿತ್ತಂ ತು ಕಲ್ಯಾಣಾರ್ಥಂ ಕಲೌ ಯುಗೆ, ಪರ್ಪಸ್ ಆಫ್ ಲೋನ್, ಆತ್ಮ ಕಾರ್ಯಕ್ಕಾಗಿ ಮಾಡಿದ್ದಾನೆ, ಪರ್ಸನಲ್ ಲೋನ್ ಇದು. ಹಿಂಗಾಗಿ ಇದಕ್ಕೆ ಇದು ಜಾಸ್ತಿ, ಏನು ಬಡ್ಡಿ ಜಾಸ್ತಿ. ಅದಕ್ಕಾಗಿ ಮತ್ತೆ ಬರೀತಾರೆ ವೈಶಾಖ ಶುಕ್ಲ ಸಪ್ತಮ್ಯಾಂ ವಿಲಂಬೆ ಚೈವ ವತ್ಸರೆ, ವಿಲಂಬಿ ಸಂವತ್ಸರದ ವೈಶಾಖ ಶುದ್ಧ ಸಪ್ತಮಿ ದಿವಸ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ನಿಷ್ಕಾಣಾಂ ರಾಮ ಮುದ್ರಾಣಾಂ ಲಕ್ಷಾಣಿ ಚತುರ್ದಶ, 14 ಲಕ್ಷ ರಾಮ ಮುದ್ರೆಯ ಟಂಕೆ, ರಾಮ ಟಂಕೆ ಅಂತ ಕರೀತಾರೆ, ರಾಮ ಮುದ್ರೆಯ ಆ ಬಿಲ್ಲೆಯನ್ನು ಕೊಟ್ಟಿದ್ದಾರೆ. 14 ಲಕ್ಷ ಅಷ್ಟನ್ನ ಇವನು ಸ್ವೀಕಾರ ಮಾಡಿದ್ದಾನೆ. ದ್ರವ್ಯಂ ದತ್ತಂ ಧನೇಶೇನ ವೃದ್ಧಿ ಗ್ರಹಣ ಕಾರಣ, ಸುಮ್ಮನೆ ಕೊಟ್ಟಿಲ್ಲ ಬಡ್ಡಿ ಕೊಟ್ಟಿದ್ದಾನೆ ಅಂತ ಬರೀತಾರೆ. ಇದಕ್ಕಿಂತ ಏನು ಪ್ರಾಕ್ಟಿಕಲ್ ಆಗಿ ಬರೀಬೇಕು? ವೃದ್ಧಿ ಅಂದ್ರೆ ಬಡ್ಡಿ ಕೊಡ್ತಾರೆ ಅಂತ ಕೊಟ್ಟಿದ್ದು ಪರ್ಸನಲ್ ಲೋನ್. ಆದ್ದರಿಂದ ಇದನ್ನ ಕೊಡಬೇಕು. ಅದಕ್ಕೆ ಡ್ಯೂರೇಷನ್ ಬರಿಬೇಕಲ್ಲ, ಎಷ್ಟು? ವಿವಾಹ ವರ್ಷಮಾರಭ್ಯ ಸಹಸ್ರಾಂತೆ ಧನಂ ಪುನಃ ದಾತವ್ಯಂ ಯಕ್ಷರಾಜಾಯ ಶ್ರೀನಿವಾಸೇನ ಶಾರ್ಂಗಿಣ. 1000 ವರ್ಷದೊಳಗೆ ಇದನ್ನು ಹಿಂತಿರುಗಿಸ್ಬೇಕು. ಬಹಳ ಚಲೋ ಅದ. EMI ಬಹಳ ಕಮ್ಮಿ ಬರ್ತದೆ. 1000 ವರ್ಷ, 20-30 ವರ್ಷಕ್ಕೆ ಒಳ್ಳೆ EMI ಬರ್ತದೆ. ಹೀಗಾಗಿ 1000 ವರ್ಷಕ್ಕೆ ಆಗುವಷ್ಟು EMI ಇವ್ರು ಕೊಡ್ತಾರೆ. ಬಹಳ ಸಂತೋಷ. ಇನ್ನು ಇದಕ್ಕೆ ಸಹಿ ಮಾಡಬೇಕಲ್ಲ. ಏಕ ಸಾಕ್ಷಿ ಚತುರ್ವಕ್ತ್ರ, ಬ್ರಹ್ಮದೇವರು ಮೊದಲನೇ ಸಾಕ್ಷಿ. ದ್ವಿತೀಯಸ್ತು ತ್ರಿಲೋಚನ, ಎರಡನೇದು ರುದ್ರದೇವರು. ತೃತೀಯೋ ಅಶ್ವತ್ಥರಾಜಸ್ತು, ಆಮೇಲೆ ವೇತ್ತಿ ಸರ್ವಮಿದಂ ದೃಢಂ. ವೃಕ್ಷ ಅಂತೂ ಕೂಡ ಇದ್ದಲ್ಲೇ ಇರೋದು, ಅದು ಆ ಕಡೆ ಈ ಕಡೆ ಓಡಾಡೋದಲ್ಲ, ಗಟ್ಟಿಯಾಗಿ ನೀನು ಹೇಳಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು. ಆದ್ದರಿಂದ ಪರಮಾತ್ಮ, ಇದು ಬ್ರಹ್ಮದೇವರು, ರುದ್ರದೇವರು, ಅಶ್ವತ್ಥರಾಜ, ಈ 3 ಜನ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಆದ್ದರಿಂದ ಈ ಋಣಪತ್ರವನ್ನ ಶ್ರೀನಿವಾಸನು ತನ್ನ ಕೈಯಿಂದ ಬರೆದು ಕೊಟ್ಟಿದ್ದಾನೆ ಅಂತ ಹೇಳಿ ಕೈ ಕೊಟ್ಟಿದ್ದ. ಲಿಖಿತ್ವಾ ತತ್ಕರೇ ದತ್ವ ಧನೇಶಂ ಚಾಬ್ರವೀಧರಿಹಿ, ಅದನ್ನ ಬರೆದು ಕೊಟ್ಟು ಹೇಳ್ತಾರೆ ಏನಂತಂದ್ರೆ, ಧನರಾಶಿಯನ್ನ ಕೊಟ್ಟು ಬ್ರಹ್ಮದೇವರ ಕೈ ಕೊಡು ಅಂತ ಹೇಳ್ತಾರೆ. ತಾವು ತಗೊಳ್ಳೋದಿಲ್ಲ ಕೈಯಾಗ. ಬ್ರಹ್ಮದೇವರಿಗೆ ಯಜಮಾನರಲ್ಲ ಅವರು, ಯಜಮಾನರ ಕೈಯಲ್ಲಿ ಕೊಟ್ಟು ಎಲ್ಲ ಸಾಮಾನು ತರಲಿಕ್ಕೆ ಕೇಳಿದ್ರು. ಏನೇನು ಸಾಮಾನು ಅಂತ ಬರೀತಾರೆ ನೋಡಿ.
ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಆನೀಯತಾಂ ತಂಡುಲಂ ಚ ಮಿತಂ ಪ್ರಸ್ಥೈರ್ಧನೇಶ್ವರ ಮಾಷಾದಿಕಂ ಚ ಮುದ್ಗಾದೀನ್ ವಸ್ತೂನಿಹ ಸಮಾನಯ. ಇದ ಮೇಲೆ ಸಾಮಾನು ತರೋದು, ಮನೆಯೊಳಗೆ ದೇವರ ಸಮಾರಾಧನೆ ಮುಗಿದೋಗ್ಯದ, ಕಿರಾಣಿ ಈಗ ಬರ್ತಾ ಇದೆ. ಬರಲಿ, ಏನು ಬರ್ತಾ ಇದೆ ಅಂತಂದ್ರೆ ತಂಡುಲಂಚ, ಮೊದಲಿಗೆ ಅಕ್ಕಿ, ದೊಡ್ಡ ಇದ್ರಲ್ಲಿ ಅಕ್ಕಿ ತರ್ತಾ ಇದೆ. ಮಿತಂ ಅಂದ್ರೆ ಚೆನ್ನಾಗಿ ಅಳತೆ ಮಾಡಿ ತಗೊಂಬರ್ರಿ ಅಂತ. ಮಿತಂ ಅಂದ್ರೆ ಮಾನಕ್ಕೆ ಒಳಗಾದದ್ದು ಮಿತ ಅಂತ ಅರ್ಥ. ಹೀಗಾಗಿ ಚೆನ್ನಾಗಿ ಅಳತೆ ಮಾಡಿ ಅಕ್ಕಿಯನ್ನು ತಗೊಂಬರ್ರಿ ಅಂತ ಹೇಳುದು. ಯಾಕಂದ್ರೆ ಶ್ರೀನಿವಾಸ ಮತ್ತು ಅದರೊಳಗೂ ಜೋಪಾನಸನೆ ಮಾಡಬೇಕು. ಮದುವೆ ಒಳಗೆಲ್ಲ ಖರ್ಚು ಮಾಡಿ ಆಮೇಲೆ ಪಾಪ ಹುಡುಗಿ ಬಂದ ಮೇಲೆ ದುಡ್ಡಿಲ್ಲ ಅನ್ನೋದು ಚೆನ್ನಾಗಿರಂಗಿಲ್ಲ. ಅದಕ್ಕೆ ಒಂದು 4 ಲಕ್ಷ ಹೆಚ್ಚಿಗೆ ತಗೊಂಡಿದ್ದು. ಹಿಂಗಾಗಿ ಮಿತವಾಗಿ ತರಬೇಕು. ಮಾಷ, ಉದ್ದು, ಏನೋ ಎಲ್ಲ ಏನೋ ಇದನ್ನ ತೊಗರೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ತರಿಸಿ, ಗುಡ, ತೈಲ, ಮಧು, ಕ್ಷೀರ, ಶರ್ಕರ, ಆಜ್ಯ, ದಧೀನಿಚ ವಸ್ತ್ರಾಣಿ ಯೋಗ್ಯ ಮೂಲ್ಯಾನಿ ಸ್ವತ್ತರೀಯಾಣಿ ಚಾನಯ್ಯ. ಎಲ್ಲರಿಗೂ ಬಂದವರಿಗೆ ಮಾನ್ಪಾನ್ ಮಾಡ್ಬೇಕಲ್ಲ, ಅವ್ರಿಗೆ ಕೊಡ್ಲಿಕ್ಕೆ ಬೇಕಾಗುವ ಒಳ್ಳೆಯ ವಸ್ತ್ರಗಳನ್ನ, ಉತ್ತರೀಯವನ್ನೆಲ್ಲ ತರಿಸಿದ್ನಂತ. ಮತ್ತೆ ಹೇಳ್ತಾನೆ, ಮರಿಬೇಡ್ರಿ, ಒಳ್ಳೆ ಅಡಿಗೆ ಆಗ್ಬೇಕು ಅಂದ್ರೆ ತಿಲ, ಹಿಂಗು, ಮರೀಚ್ಯಾದಿ, ಸರ್ಷಪ, ಮೇಥಿಕಾನ್ ಇವೆಲ್ಲವನ್ನು ತರಬೇಕು. ಅದನ್ನು ಮರೆತರೆ ಮತ್ತೆ ನಡೆಯೋದಿಲ್ಲ. ಸಾಸಿವೆ ಇಲ್ಲದೆ ಅಡಿಗೆ ಮಾಡ್ಲಿಕ್ಕೆ ಆಗ್ತದ? ಆದ್ದರಿಂದ ತಿಲ, ಹಿಂಗು ಎಲ್ಲವನ್ನು ತರಬೇಕು. ಹರಿದ್ರಾಕ್ತಾನೆ ಕುರ್ವೀತಾಹ ವಸ್ತ್ರಾಣಿ ದ್ವಿಜಯೋಷಿತಾಂ. ಮತ್ತೆ ಬಂದ ಹೆಣ್ಮಕ್ಳು ಸಂತೋಷದಿಂದ ಮನೆಗೆ ಹೋಗ್ಬೇಕು ಅಂದ್ರೆ ಒಂದು ಸೀರೆ ಕೊಡಬೇಕು ಅವ್ರಿಗೆ, ಮಿನಿಮಮ್ ಒಂದು ಸೀರೆ. ಅದ್ರ ಮೇಲೆ ಏನು ಕೊಟ್ಟರು ಬೋನಸ್. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಬ್ರಾಹ್ಮಣರ ಹೆಂಡತಿಯರಿಗೆ ದ್ವಿಜಯೋಷಿತಾಂ, ಅವರಿಗೆ ಒಳ್ಳೆಯ ಸೀರೆಯನ್ನು ತೆಗೆದುಕೊಂಡು ಬನ್ನಿ. ಕಂಬಲಾಶ್ಚ ಧನಾಧೀಶ ಕ್ರಿಯಂತಾಮಿತಿ ಚಬ್ರವೀತ್ ಎಲ್ಲವನ್ನು ಮಾಡಿ ತರಬೇಕು. ಆಮೇಲೆ ಇನ್ನೊಂದು ನೆನಪಾಯ್ತಂತೆ, ಮದುವೆಗೆ ಮಾಂಗಲ್ಯವನ್ನೇ ತಂದಿಲ್ಲ. ಆದ್ದರಿಂದ ಮಾಂಗಲ್ಯ ತಂತುಂ ಕನ್ಯಾರ್ಥಂ ಪಾದಾಂಗುಷ್ಠಾದಿ ಮುದ್ರಿಕಾಂ, ಒಂದು ಮಾಂಗಲ್ಯದ ಸರ, ಕಾಲಿಗೆ ಹಾಕಲಿಕ್ಕೆ ಪಾದಾಂಗುಷ್ಠ ಮುದ್ರಿಕೆ ಅರ್ಥಾತ್ ಕಾಲುಂಗುರ, ಹಸ್ತಾಂಗುಲಿಕ ಒಂದು ಪಾಪ ನಿಶ್ಚಯದೊಳಗೆ ಹಾಕಿಲ್ಲ, ಮಾತೊಳಗೆ ಮುಗಿಸಿ ದೂರದಿಂದ ನಿಶ್ಚಯ ಬಗೆಹರಿಸಿದ್ದಾನೆ. ಆದ್ದರಿಂದ ಈಗ ಒಂದು ಕೈಯೊಳಗೆ ಹಾಕ್ಲಿಕ್ಕೆ ಒಂದು ಅಂಗುಲಿಯಕ ಇಷ್ಟೆಲ್ಲವನ್ನು ತಂದು ಬಿಡುವಂತ ತಕ್ಷಣ ಆಯ್ತು ಅಂತಂದ, ಎಲ್ಲ ಬಂದ್ಬಿಡುತ್ತೆ. ಹೇಗೆ ಅಂತಂದ್ರೆ ಹೇಳ್ತಾರೆ, ಗೋವಿಂದ ವಚನಂ ಶ್ರುತ್ವ ನಿರ್ಮಮೆ ಕ್ಷಣ ಮಾತ್ರತಃ, ಒಂದೇ ಕ್ಷಣದೊಳಗೆ ಆಗ್ತದೆ. ಯಾಕೆ ಅವರು ಆಗಿಂದಾಗೆ ತರ್ತಾ ಇರೋದು ಇದಕ್ಕೆ. ನಮಗೆ ಆ ಥರ ಮಾಡೋ ಶಕ್ತಿ ಇದೆ, ನಾವು ತರ್ಬೋದು. ನಮಗಂಗೆ ಆಗೋದಿಲ್ಲ. ನಾವು ರಾತ್ರಿ ಅಲ್ಲ ಬೆಳಗ್ಗೆ 4 ಗಂಟೆಗೆ ಎದ್ದು ಅಡಿಗೆ ಹೂಡಿದರೆ 12 ಗಂಟೆ ನೈವೇದ್ಯಕ್ಕೆ ಪಾಪ ಆಚಾರ ಮತ್ತೆ ಒಂದೇ ಸದಾನಂದಂ ಅಂತ ಕಾಯ್ಬೇಕಾಗ್ತದೆ. ಆ ಪರಿಸ್ಥಿತಿ ನಮ್ಮದಿರ್ತದೆ. ಅದಕ್ಕಾಗಿ ಅವರು ಒಂದು ಕ್ಷಣದಲ್ಲೇ ಮಾಡೋರಾದ್ದರಿಂದ ಇದೆಲ್ಲ ಆಯ್ತು. ಆಮೇಲೆ ಹೇಳ್ದ, ಎಲ್ಲ ತಂದಿದ್ದೀನಿ ಸ್ವಾಮಿ, ದಯವಿಟ್ಟು ಅಗ್ನಿದೇವರನ್ನು ಕರೀರಿ, ಎಲ್ಲೋ ಪಾಪ ಹರಟೆ ಹೊಡಿತಾ ಕೂತಿದ್ದಾರೆ, ಅವರನ್ನ ಬೇಗ ಕರೆದು ಅಡಿಗೆ ಮಾಡ್ಲಿಕ್ಕೆ ಕೇಳ್ರಿ ಅಂತಂದ್ರು. ಪಾಕಾರ್ಥಂ ಪುಂಡರೀಕಾಕ್ಷ ನಿಯುಂಕ್ಷ್ವ ಅಗ್ನಿ ಮತಃಪರಂ, ಕರೆದು ಹೇಳ್ರಿ ಅಂತಂದ್ರು. ಅಗ್ನಿದೇವರನ್ನು ಕರೀಲಿಕ್ಕೆ ಷಣ್ಮುಖನನ್ನು ಕಳಿಸಿದ್ರು. ಷಣ್ಮುಖನಿಗೆ ಇದೇ ಕೆಲಸ, ಪಟಪಟ ಹೋಗೋದು, ಕೆಲಸ ಮಾಡಿ ಕರ್ಕೊಂಡ್ಬರೋದು. ಹೇಳಿದ್ರು, ನಿನ್ನೆ ವಾಹನದ ಕೆಲಸ ಅವ್ರದ್ದು. ಇವರು ತಮ್ಮ ವಾಹನವನ್ನು ತೆಗೆದುಕೊಂಡು ಹೋಗಿ ಆ ನವಿಲಿನ ಮೇಲೆ ಅಗ್ನಿದೇವರನ್ನು ಕರ್ಕೊಂಡು ಬಂದಿದ್ದಾರೆ. ಬಂದ ಮೇಲೆ ಹೇಳ್ತಾನೆ, ಪಾಕಂ ಭಕ್ಷಾನ್ಯ ಶಾಕಾನಿ ಕುರು ಸ್ವಾಹ ಸಮನ್ವಿತ, ಪಾಕವನ್ನು ಮಾಡ್ಬೇಕು, ಚೆನ್ನಾಗಿ ಅಡಿಗೆ ಮಾಡಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಚೆನ್ನಾಗಿ ಮಾಡಬೇಕು ಅಂತಂದಾಗ ಅಗ್ನಿದೇವರು ಹೊಸ ತೆಗೆದ್ರಂತ. ಅಲ್ಲ, ಅಡಿಗೆ ಮಾಡ್ತೀವಿ, ಭಾಂಡಿನೇ ಇಲ್ಲ ನಮ್ಮ ಹತ್ರ, ಏನ್ ಮಾಡೋದು? ಪಾಕಾರ್ಥಂ ಭಾಜನಂ ಕೃಷ್ಣ ನಾಸ್ತ್ಯೇಕಮಪಿ ಮೇಹರೇ ಕಥಂ ಪಾಕೋ ಮಹಾರಾಜ ಬಹೂನಾಂ ಭಕ್ತವತ್ಸಲ. ಅಲ್ಲ, ಪಾತ್ರೆಗಳೇ ಇಲ್ಲದೆ ಅಡಿಗೆ ಮಾಡೋದು ಹೆಂಗೆ? ಎಲ್ಲಾ ಪಾತ್ರೆಗಳು ಸಿಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಅಡಿಗೆ ಏನೋ ಮಾಡ್ಲಿಕ್ಕೆ ಸಾಮಾನಿದೆ, ನಾನು ತಯಾರಿದ್ದೇನೆ, ಪಾತ್ರೆಗಳಿಲ್ಲ. ಭಗವಂತನಿಗೆ ಭಾರಿ ಸಿಟ್ಟು ಬಂದ್ಬಿಡ್ತಾನೆ. ಏನ್ ಹೇಳ್ತಾನೆ ನೋಡ್ರಿ, ಭವತಾಂ ಭವನೇ ತಾತ ಕಿಂಚಿತ್ ಜಾತೆ ಮಹೋತ್ಸವೇ ಭಾಜನಾನಿ ಮಹಾಭಾಗ ವರ್ಧಂತೆ ವಟ ಬೀಜವತ. ನಿಮ್ಮ ಮನೆಯೊಳಗೆ ಒಂದು ಸಣ್ಣ ಕೆಲಸ, ನಿಮ್ಮ ಮಗಳು ಬರ್ತಡೆ, ಅಷ್ಟಕ್ಕೆ 1,000 ಪಾತ್ರೆಗಳು ಬಂದು ಬಿದ್ದಿರ್ತಾವ ನಿಮ್ಮ ಮನೆಯೊಳಗೆ. ಆದ್ರೆ ನಮ್ಮನೆ ಕಾರ್ಯಕ್ರಮಕ್ಕೆ ಒಂದು ಪಾತ್ರೆ ಇಲ್ಲ ಅಂತಿರಲ್ಲ, ಇದು ಸರಿನಾ ಅಂತ ಕೇಳ್ತಾನ. ಸಿಟ್ಟು ಬಂದ್ಬಿಡ್ತು ದೇವರಿಗೆ. ಮಮ ಕಲ್ಯಾಣ ಸಮಯ ಭಾಂಡಮೇಕಂ ನ ದೃಶ್ಯತೆ, ಅದೇಂಗ್ ಸಾಧ್ಯ? ಆಯ್ತು ಬಿಡಪ್ಪ, ದೈವಮೇವ ಪರಮನ್ಯ ಅಂದಂತ ಪರಮಾತ್ಮ. ಇದಕ್ಕೆಲ್ಲ ದೈವನೇ ಕಾರಣ, ಏನ್ ಮಾಡೋದು? ಆಗಲಿ. ಅದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ ಕೇಳು. ನಾನು ನ್ಯಾಚುರಲ್ ಭಾಂಡೆಗಳನ್ನು ಮಾಡಿಟ್ಟಿನಿ, ನ್ಯಾಚುರಲ್ ಪಾತ್ರೆಗಳು, ಅದರೊಳಗೆ ಮಾಡಿಬಿಡೋಣ. ಅನ್ನಂ ಸ್ವಾಮಿ ಸರೋ ಮಧ್ಯೆ ಸೂಪಂ ಪಾಪ ವಿನಾಶನೆ. ಸ್ವಾಮಿ ತೀರ್ಥದಲ್ಲ, ಸ್ವಾಮಿ ಪುಷ್ಕರಣಿ, ಅಲ್ಲಿ ಅನ್ನವನ್ನು ಮಾಡಿಬಿಡು. ಸೀದಾ ಹೋಗಿ ಅಕ್ಕಿ ಹಾಕ್ಬಿಡೋದು ಅದ್ರೊಳಗೆ. ಅಗ್ನಿದೇವರು ಎದುರಿಗೆ ನಿಂತು ಕೈ ಮಾಡಿದ್ರು ಅಂದ್ರೆ ಅದು ಅನ್ನ ಆಗಿಬಿಡುತ್ತೆ. ಅಷ್ಟೇ, 1 ನಿಮಿಷದ ಕೆಲಸ. ಸೂಪಂ ಪಾಪ ವಿನಾಶನೆ, ಪಾಪ ವಿನಾಶನ ತೀರ್ಥದೊಳಗೆ ಸೂಪ ಅಂತಂದ್ರೆ ತವೆ ಮಾಡಬೇಕು. ಆಮೇಲೆ ವಿಯದ್ ಗಂಗಾ ಜಲೇ ವನ್ಹೆ ಪರಮಾನ್ನಂ ಗುಡಾನ್ವಿತಂ, ಒಳ್ಳೆಯ ಪರಮಾನ್ನವನ್ನು ಮಾಡ್ಬೇಕು, ಸಕ್ರೆ ಹಾಕಿ ಮಾಡಬಾರ್ದು. ಗುಡಾನ್ವಿತಂ, ಬೆಲ್ಲ ಹಾಕಿ ಮಾಡ್ಬೇಕು. ಎಲ್ಲ ಸಕ್ರೆ ಮಡಿಗೆ ಬರೋದಿಲ್ಲ ಈಗೆಲ್ಲ, ಅದಕ್ಕೆ ಅದನ್ನು ಬೇಡ ಅಂತಂದಂತ. ಆಮೇಲೆ ದೇವತೀರ್ಥೆ ಶಾಕಂ, ದೇವತೀರ್ಥದೊಳಗೆ ಒಳ್ಳೆ ಪಲ್ಯ ಮಾಡಬೇಕು. ಆಮೇಲೆ ತುಂಬುರು ತೀರ್ಥೆ ಘೃತಂ ತಥಾ, ಒಳ್ಳೆಯ ತುಪ್ಪವನ್ನು ಕಾಯಿಸ್ಬೇಕು.
ಇವಾಗ ಗೋಪಾಲಕೃಷ್ಣ ಬೆಣ್ಣೆ ಬೇಕಾದಷ್ಟು ಅದನ್ನು ತೆಗೆದುಕೊಂಡು ತುಪ್ಪ ಮಾಡೋದು ತುಂಬುರು ತೀರ್ಥದಲ್ಲಿ ಮಾಡಬೇಕು. ಕುಮಾರಧಾರಿಕಾ ತೀರ್ಥೆ ಭಕ್ಷಾಮಿ ವಿವಿಧಾನಿ ಚ ಭಕ್ಷಾಣಿ ವಿವಿಧಾನಿ ಚ ಪಾಂಡುತೀರ್ಥೇ ಚ ಕರ್ತವ್ಯ ತಿಂತ್ರಿಣೀ ರಸ ಉತ್ತಮ. ಪಾಂಡುತೀರ್ಥದಲ್ಲಿ ಅವನೊಂದು ಸ್ಪೆಷಲ್ ಎಕ್ಸ್ಪೆಕ್ಟೇಷನ್, ತಿಂತ್ರಿಣಿ ರಸ ಮಾಡಬೇಕು. ಅದಕ್ಕೆ ಇವತ್ತಿಗೂ ಶ್ರೀನಿವಾಸ ಕಲ್ಯಾಣದೊಳಗೆ ಆ ರಸ ಅಂತ ಮಾಡ್ತಾರೆ. ಕಾರಣ ಅಂದರೆ ತಿಂತ್ರಿಣಿ ರಸ ಮಾಡಬೇಕು. ಅದು ಭಗವಂತನ ಅವನೇ ಅಪೇಕ್ಷೆ ಪಟ್ಟು ತಿಂದಂಥ ಪದಾರ್ಥ. ಆದ್ದರಿಂದ ಅದನ್ನು ಮಾಡಿದ್ದಾರೆ. ಇದನ್ನು ಮುಂದೆ ಶುಕಾಚಾರ್ಯರು ಮಾಡಿ ಹಾಕ್ತಾರೆ ಅವರು, ಆದ್ದರಿಂದ ಮಾಡಿದ್ದಾರೆ. ಹೀಗಾಗಿ ವ್ಯಂಜನಗಳನ್ನು ಅನ್ಯನ್ಯ ತೀರ್ಥೇಶು ಕಂದಮೂಲ ಫಲೈರಪಿ ಕ್ರಿಯಂತಾಂ ಲೇಖ್ಯ ಪೇಯಾನಿ ತೀರ್ಥೇಶ್ವನೇಕೇಶು ಪಾವಕ. ಮತ್ತು ಅಷ್ಟೇ ಅಲ್ಲ, ಅಗ್ನಿದೇವರಿಗೆ ಇನ್ನೊಂದು ಜವಾಬ್ದಾರಿ, ಎಲ್ಲ ಅಡಿಗೆ ಒಂದೇ ಆಗಿ ಮಾಡುವಂಗಿಲ್ಲ ಕಾಮನ್ ಆಗಿ. ಯಾಕೆ ಅಂದರೆ ಋಷಿಗಳ ಅಡಿಗೆ ಬೇರೆ ಇರುತ್ತೆ. ಅವರಿಗೆ ಕಂದ ಮೂಲ ಫಲಾಶನರವರು, ಕಂದ ಮೂಲ ಫಲಾಶನರು ಆದ ಮುನಿಗಳಿಗೆ ಬೇರೆ ರೀತಿ ಅಡಿಗೆ ಮಾಡಬೇಕು, ಸಾಮಾನ್ಯ ಜನರಿಗೆ ಬೇರೆ ರೀತಿ ಅಡಿಗೆ ಮಾಡಬೇಕು, ಬ್ರಹ್ಮದೇವರ ಅಡಿಗೆ ಬೇರೆ, ಹಿಂಗೆಲ್ಲ ಬೇರೆ ಬೇರೆ ಇರ್ತದೆ. ಆದ್ದರಿಂದ ಎಲ್ಲ ಮಾಡಬೇಕು ಅಂತ ಹೇಳಿದಾಗ ಏವಂ ವಿಚಿತ್ರ ಕರ್ಮಾಣಿ ಹರೇರ್ ವೈಕುಂಠವಾಸಿನಃ ಯುಗಾನುಸಾರಿಣಸ್ತಸ್ಯ ಹ್ಯದ್ಭುತಂ ತದ್ವಿಡಂಬನಂ ಅಂತಂದ್ರಂತ. ಕೇಳೋರೆಲ್ಲ ಕೇಳಿಸ್ಕೊಂಡ್ರು. ಏನಂದ್ರು ಅಂದರೆ ವಿಡಂಬನೆ, ಯಾವ ವಿಡಂಬನೆ? ಪರಮಾತ್ಮನಂದು. ಎಲ್ಲಿ ಅಡಿಗೆ, ಎಲ್ಲಿ ಊಟ, ಏನು ವಿಷಯ? ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತಿರುವಾಗ ಎಲ್ಲಿದು ಅಂತ ಹೇಳಿ ನಗ್ತಾ ಇದ್ದಾರಂತೆ. ಆವಾಗ ಅಗ್ನಿದೇವರಂದ್ರು, ನೀ ಹೇಳಿ ಮುಗಿಸಿದ ತಕ್ಷಣ ರೆಡಿ ಅಂತ ಅಂದ್ಬಿಟ್ಟು ಹಾಗೇ ಹೋತು. ನೀವು ಹೇಳ್ತಾ ಹೋದಂಗೆ ಅವ್ರು ಅಲ್ಲಲ್ಲಿ ಕೆಲಸ ಮಾಡ್ತಾ ಹೋಗ್ಬಿಟ್ಟು. ಆದ್ದರಿಂದ ಮತ್ತೆ ಅವರು ಮೆನ್ಯೂ ಕೊಡ್ತಾರೆ. ನೀವು ಹೇಳಿದ್ರಲ್ಲ ಅದನ್ನು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಮಾಡಿದ್ದೀನಿ. ದದ್ಯೋಧನಂ, ಒಳ್ಳೆ ಮೊಸರನ್ನ ಸ್ಟಾರ್ಟ್ ಮಾಡೋದೇ ಮೊಸರನ್ನಿಂದ. ತಿಲಾನ್ನಂ ಚ ಪರಮಾನ್ನಂ ಮಧುಸ್ರವಂ, ಮಾಷಾಪೂಪ, ಒಳ್ಳೆಯ ಉದ್ದಿನ ಭಕ್ಷ್ಯ ಅಂದರೆ ಜಹಾಂಗೀರ್, ಅದು ಅನ್ಲಿಕ್ಕೆ ಒಂಥರ ಆಗ್ತದಷ್ಟೇ, ಅದನ್ನು ಮಾಡಿರ್ಬೇಕು. ಆಮೇಲೆ ಗುಡಾಪೂಪ ಅಂತಂದ್ರೆ ಈ ಅನಾರಸ, ಅದನ್ನು ಮಾಡಿದ್ದಾರೆ. ಶಾಖದ್ವಯ ಮತಃಪರಂ, 2 ಪಲ್ಯ ಮಾಡಿದ್ದೀನಿ, ತಿಂತ್ರಿಣಿ ರಸ ಮಾಡಿದ್ದೀನಿ, ಕೂಷ್ಮಾಂಡ ಸೂಪಪೂರಿತಂ, ಒಳ್ಳೆಯ ಕೂಟು ಎಲ್ಲ ಹಾಕಿ, ಮುಖ್ಯವಾಗಿ ಕೂಷ್ಮಾಂಡವನ್ನ ಇದನ್ನು ಹಾಕಿ ಒಳ್ಳೆಯ ಬೂದುಗುಂಬಳಕಾಯಿಯ ಹುಳಿ ಮಾಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಮತ್ತೆ ಮುನಿಗಳಿಗೆ ಬೇಕಾದ ಕಂದಮೂಲ ಫಲಂ ಚಾಪಿ ಭಕ್ಷಕಾರೇಣ ಕಾರಿತಂ, ನಮ್ಮ ಹುಡುಗರು ಒಳ್ಳೆ ಅಡಿಗೆ ಅಲ್ಲೂ ಮಾಡಿದ್ದಾರೆ. ಇವ್ರು ಪಾಪ ಮೇನ್ ಅಡಿಗೆಯವರು ಇಲ್ಲಿದ್ದಾರೆ, ಅವ್ರು ಹುಡುಗರು ಅಲ್ಲಿ ಮಾಡ್ತಾರೆ. ಕಾರಿತಂ ಅಂತ ಅದಕ್ಕೆ ಅಂದಾರ, ಕೃತಂ ಅನ್ಲಿಲ್ಲ, ಕಾರಿತಂ. ಆಮೇಲೆ ಪಾಕ ಸಂಪೂರ್ಣತಾಂ ಪ್ರಾಪ್ತ ತ್ವತ್ ಪ್ರಸಾದೇನ ಕೇಶವ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಅಗ್ನಿಯೊಳಗೆ ಅಗ್ನಿಯಾಗಿ ಇದ್ದ ಪರಮಾತ್ಮ, ಅಗಮ್ ನಯತಿ ಅಂತೆ ದೇವರ ಹೆಸರು. ಆದ್ದರಿಂದ ನಿನ್ನ ಅನುಗ್ರಹದಿಂದ ಈ ಅಡಿಗೆಯನ್ನು ಮಾಡಿದ್ದೇನೆ, ಹೀಗಾಗಿ ಎಲ್ಲರನ್ನೂ ಆಮಂತ್ರಣ ಮಾಡು, ಊಟಕ್ಕೆ ಬರಲಿ ಎಲ್ಲರೂ ಅಂತ ಹೇಳಿದ್ದಾರೆ. ಆವಾಗ ಪಂಕ್ತಿಂ ಚ ಕಾರಯಾಮಾಸ ತಾರತಮ್ಯಾನುಸಾರತಃ, ಪಂಕ್ತಿಯನ್ನು ತಾರತಮ್ಯದೊಳಗೆ ಕೂಡಿಸ್ಬೇಕು ಅಂತ ಶಾಸ್ತ್ರ. ಎಲ್ಲರನ್ನೂ ಒಂದೇ ಕಡೆ ಕೂಡಿಸೋಂಗಿಲ್ಲ. ತಾರತಮ್ಯೋಪೇತವಾಗಿ ರುದ್ರದೇವರು ಈ ಕೆಲಸ ಮಾಡ್ತಾರೆ. ಯಾಕಂದ್ರೆ ನೆನ್ಪು ಮಾಡ್ಕೊಡ್ರಿ, ಹಿಂದೆ ಕೆಲಸ ಕೊಡುವಾಗ ಶಂಕರ ಮಾನನೇ ಅಂತ ಹೇಳಿದ್ರು. ಮಾನನೇ ಅಂದ್ರೆ ಎಲ್ಲರೂ ಮನಸ್ಸನ್ನ ಸರಿಯಾಗಿ ಇಡಲಿಕ್ಕೆ ಶಂಕರ ದೇವರು ಬೇಕು ಅಂತ, ಅದಕ್ಕಾಗಿ ಅವರಿಗೆ ಕೂಡಿಸಿದ್ದಾರೆ. ಕೂಡಿಸಿದ ಮೇಲೆ ಭಗವಂತ ಅಂದ, ನೈವೇದ್ಯ ಆಗಿಲ್ಲ ಇನ್ನು ಅಂತ. ಬ್ರಹ್ಮದೇವರಂದ್ರು, ಇನ್ಯಾವ ನೈವೇದ್ಯ ಸ್ವಾಮಿ? ಸರ್ವಜ್ಞಂ ಸರ್ವಭೋಕ್ತಾರಂ ಲೋಕೇಶ್ವರೇಶ್ವರಂ ತ್ವಾಮೇವ ವೇದ್ಮಿ ಗೋವಿಂದ ನತ್ವತ್ತುಲ್ಯೋ ನ ಚಾಧಿಕ. ನಿನಗೆ ಸಮರೂ ಇಲ್ಲ, ಅಧಿಕರೂ ಇಲ್ಲ, ಸಮಾಧಿಕ ರಹಿತನಾದ ನೀನೇ ಇಲ್ಲಿ ಇದ್ದಾಗ ಇನ್ಯಾರಿಗೆ ನೈವೇದ್ಯ ಮಾಡೋದು? ನತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ ಅಂತ ಹೇಳಿ ಹೇಳ್ತಾರಲ್ಲ, ಹಾಗೆ ನಿನಗೆ ಅಧಿಕರೂ ಇಲ್ಲ, ಸಮರೂ ಇಲ್ಲ ಅಂತ ಆದ್ಮೇಲೆ ಇನ್ಯಾರಿಗೆ ನೈವೇದ್ಯ ಮಾಡಬೇಕು ಅಂದಾಗ ಇಲ್ಲ ನೈವೇದ್ಯ ಮಾಡಬೇಕು. ಎಲ್ಲಿ? ಅಹೋಬಲ ನೃಸಿಂಹಸ್ಯ ಪೂಜಾಂ ಕೃತ್ವಾ ನಿವೇದಯ. ಅಹೋಬಲದಲ್ಲಿ, ಇದೇ ಪರ್ವತದ ಮಧ್ಯಭಾಗದಲ್ಲಿ ಅಹೋಬಲ ಕ್ಷೇತ್ರ ಇತ್ತು, ಅಲ್ಲಿ ಇರುವ ನರಸಿಂಹದೇವರಿದ್ದಾರೆ, ಅವರಿಗೆ ನರಸಿಂಹ ಪರಮಸ್ತು ಅಂತ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಒಳ್ಳೆಯ ನೈವೇದ್ಯವನ್ನ ಅಲ್ಲಿ ಮಾಡಿದ್ದಾರೆ. ಮಾಡಿ ವೈಶ್ವದೇವಂ ತತಕೃತ್ವ ದೇವಾನಾಂ ಅರ್ಚನಂ ತಥಾ, ವೈಶ್ವದೇವವನ್ನು ಮಾಡಿದ್ದ. ಕೃಷ್ಣ ಹೇಳಿದ್ದಾನೆ, ವೈಶ್ವದೇವ ಮಾಡದ ಊಟವನ್ನು ಮಾಡಬಾರ್ದು ಅಂತ. ಹೇಳಲಿಕ್ಕೆ ನಮ್ಗೆ ಭಯ ಆಗ್ತದಷ್ಟೇ, ಆದ್ರೆ ಅದು ಸತ್ಯ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಯಾರು ತಮಗಾಗಿ ವೈಶ್ವದೇವವನ್ನು ಮಾಡದ ಊಟವನ್ನು ಮಾಡ್ತಾರೋ, ತಮಗಾಗಿ ರುಚಿಯಾದ ಪದಾರ್ಥವನ್ನು ಮಾಡ್ಕೋತಾರೋ, ಅವರು ಊಟ ಮಾಡ್ತಾ ಇಲ್ಲ, ಪಾಪವನ್ನೇ ತಿಂತಾ ಇದ್ದಾರೆ ಅಂತ ಭಗವದ್ಗೀತೆಯೊಳಗೆ ಹೇಳ್ತಾರೆ. ಹೀಗಾಗಿ ಯಜ್ಞ ಶೇಷವನ್ನು ಊಟ ಮಾಡಬೇಕು, ಅಂದ್ರೆ ವೈಶ್ವದೇವವನ್ನು ಸಾಹಕಾರ ಮಾಡಿದ ಮೇಲೆ ಉಳಿದ ಅನ್ನದಿಂದ ಊಟ ಮಾಡಬೇಕು ಅಂತ ಶಾಸ್ತ್ರ ಇದೆ. ಆದ್ದರಿಂದ ಬ್ರಹ್ಮದೇವರು ಅದನ್ನ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಅವ್ರು ಯಾವಾಗಲೂ ಮಾಡುವವರೇ. ವೈಶ್ವದೇವದ ಮಂತ್ರಗಳಿಂದ ನಿತ್ಯದಲ್ಲೇ ಅಲ್ಲ, ಅನುಕ್ಷಣವೂ ಮಾಡುವ ಬ್ರಹ್ಮದೇವರು ಅದನ್ನು ಮಾಡಿದ್ದಾರೆ. ಎಲ್ಲವನ್ನ ಮಾಡಿ ಪರಿವೇಶವನ್ನ
ಬಡಿಸಿದ್ದಾರೆ, ಎಲ್ಲರೂ ಸೇರಿ ಬಡಿಸ್ತಾ ಇದ್ದಾರೆ. ಎಲ್ಲಿಂದ ಹೇಳ್ತಾರೆ ನೋಡ್ರಿ, ಲವಣಂ ಚ ಸಮಾರಭ್ಯ ಘೃತಾಂತಂ ಬ್ರಹ್ಮವಾದಿನಾಂ, ಉಪ್ಪಿನಿಂದ ತುಪ್ಪದವರೆಗೆ ಎಲ್ಲವನ್ನು ಬಡಿಸಿದ್ದಾರೆ. ಆವಾಗ ಪರಮಾತ್ಮ ಕೈಯೊಳಗೆ ಇದನ್ನ ಸ್ವೀಕಾರ ಮಾಡಿ ಎದ್ದು ನಿಂತು ಹೇಳ್ತಾ ಇದ್ದಾನೆ, ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಇತ್ತಂ ಕೃಷ್ಣಾರ್ಪಣಂ ಚಕ್ರೆ ನೃಸಿಂಹಾಯ ವಿಷ್ಣವೇ. ನರಸಿಂಹದೇವರಿಗೆ ಅರ್ಪಣೆ ಮಾಡಿದ್ರು ಅನ್ನೋದು ಮಾತ್ರ ಕೃಷ್ಣಾರ್ಪಣನೆ. ಹೀಗಾಗಿ ಕೃಷ್ಣಾರ್ಪಣ ಅಂತೆ ಅಂದ್ರು. ಅಂದು ಕಶ್ಯಪಾದಿ ಋಷಿಗಳಿಗೆಲ್ಲ ಜುಷಧ್ವಂ ಅಂತಂದ್ರು. ಏನು ಕೊಟ್ಟಿದ್ದೀನೋ ಅದನ್ನೇ ಸ್ವೀಕಾರ ಮಾಡಿ ಸಂತೋಷ ಪಡ್ರಿ. ಮತ್ತೆ ಹೇಳ್ತಾನಂತೆ, ದರಿದ್ರಂ ಮಾಂ ಚ ಜಾನನ್ ತು ಅನ್ನಂ ಮೇ ಸಜಲಂ ಲಘು ಬಹುಕೃತ್ಯ ಸ್ವೀಕೃತ ಕೃಪಯಾ ನಿತರಾಮಿತಿ. ಏನೋ ದರಿದ್ರನಾದ ನಾನು ಈ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದೀನಿ, ಸಾಲದೊಳಗೆ ಇದ್ದವನು ನಾನು, ಏನೋ ಒಂಚೂರು ಅಡುಗೆ ಮಾಡಿಸಿದ್ದೀನಿ, ಅದನ್ನೇ ಸ್ವಲ್ಪದನ್ನೇ ದೊಡ್ಡದು ಮಾಡಿ ಪರಮಾಣುನ್ ಪರ್ವತೀಕೃತ್ಯ ಊಟ ಮಾಡಿ ಅನುಗ್ರಹವನ್ನು ಮಾಡಬೇಕು ಅಂತ ಶ್ರೀನಿವಾಸ ಕೇಳ್ತಾ ಇದ್ದಾನಂತೆ. ಆವಾಗ ಮುನಿಗಳೆಲ್ಲ ಅಂತಾರೆ, ದಿನ ನೈವೇದ್ಯವನ್ನು ದೇವರು ನೋಡಿದ ಅಂತ ಹೇಳಿ ದೇವರಿಗೆ ನೈವೇದ್ಯ ತೋರಿಸಿ ಊಟ ಮಾಡ್ತಾ ಇದ್ದ. ಇವತ್ತು ದೇವರೇ ನಿಂತು ಅವನೇ ಕೃಷ್ಣಾರ್ಪಣೆ ಹೇಳ್ತಾ ಇದ್ದಾನೆ. ನಮ್ಮ ಸೌಭಾಗ್ಯ ಎಂತದ್ದು ಅಂತಂತಾರೆ. ತವಾನ್ನ ಮೃತ ಪ್ರಖ್ಯಂ ಮುಕ್ತಿ ಮಾರ್ಗಸ್ಯ ಸಾಧನಂ ವಯಂ ಧನ್ಯ ಕೃತಾರ್ಥಾಸ್ಮಃ ಕಲವು ಪಾಪಾಕುಲೇ ಹರೇ. ಈ ಪಾಪಾಕುಲವಾದ ಕಲಿಯುಗದಲ್ಲಿ ನಿನ್ನಿಂದ ಊಟ ಮಾಡಿಸಿಕೊಂಡ ನಾವು ಏಕೋ ವಿಷ್ಣುರ್ ಮಹದ್ಭೂತಮನ್ ನೀನೇ ಅಂತ ಇದ್ದ. ಅಹಂ ವೈಶ್ವಾನರಃ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ಒಳಗಿದ್ದು ಹೊರಗಿದ್ದು ಎರಡನ್ನೂ ಮಾಡುವ ಸ್ವಾಮಿ ಸರ್ವಯಜ್ಞ ಭೋಕ್ತೃ ಅಂತ ದೇವರನ್ನು ಕರೀತಾರೆ. ಅಂತಹ ಈ ವೈಶ್ವಾನರ ಯಜ್ಞ ಭೋಕ್ತೃವೂ ನೀನಾಗಿದ್ದಿ, ಭೋಜ್ಯವೂ ನೀನಾಗಿದ್ದಿ, ಭೋಗ್ಯ ಪದಾರ್ಥದೊಳಗಿದ್ದು ಅಂತೇನು ಹರಿಕಥಾಂಸಾರದೊಳಗೆ ಹೇಳ್ತಾರೆ. ಹಾಗೆ ಇರುವಂತಹ ಸ್ವಾಮಿ ನೀನು. ಇವತ್ತು ನಾವು ಮುಕ್ತಿ ಮಾರ್ಗವನ್ನೇ ಕಂಡುಕೊಂಡಿದ್ದೀವಿ ಹೊರತು ಇನ್ಯಾವುದೂ ಅಲ್ಲ ಅಂತ ಹೇಳಿ ಅಭಿನಂದ್ಯ ಎಲ್ಲರೂ ಅಭಿವಂದನ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಊಟವನ್ನ ಸ್ವೀಕಾರ ಮಾಡಿದ್ದಾರೆ. ಯಥಾ ಯೋಗ್ಯವಾಗಿ ತಾಂಬೂಲ ದಕ್ಷಿಣೆಯನ್ನು ಕೂಡ ಕೊಟ್ಟಿದ್ದಾನೆ. ಅದರೊಳಗೆ ಹುಡುಕ್ತಾನಂತೆ, ಬ್ರಹ್ಮಚಾರಿಗಳಿಗೆ ಒಂದು ಕೆಟಗರಿ, ಆಮೇಲೆ ಗೃಹಸ್ಥರಿಗೆ ಒಂದು ಥರ, ಬೇರೆ ಬೇರೆಯವರಿಗೆ ಅವರವರಿಗೆ ಯೋಗ್ಯವಾದ ದಕ್ಷಿಣೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಬಂದವ್ರಿಗೆ ಒಂದೇ ದಕ್ಷಿಣೆ ಕೊಡ್ತೀವಿ ಅಂತ ಅನ್ಬಾರ್ದು. ಯಾರೋ ವಿದ್ವಾಂಸರು ಬಂದಿರ್ತಾರೆ, ಅವ್ರಿಗೆ ಸ್ವಲ್ಪ ಹೆಚ್ಚು ಕೊಡಬೇಕು. ಯಾಕೆ ಅಂದ್ರೆ ಅವರ ಜ್ಞಾನಕ್ಕೆ ಮತ್ತು ಅವರ ತಪಸ್ಸಿಗೆ ಒಂದಿಷ್ಟು ಬೆಲೆ ಎಲ್ಲರಿಗೂ ಕೊಟ್ಟಷ್ಟೇ ಕೊಟ್ರೆ ಅದಕ್ಕೆ ಸಮ ಅಂತ ಕರೆಯುವುದಿಲ್ಲ. ಸಪ್ತಮ ಸ್ಕಂದ ಭಾಗವತದೊಳಗೆ ಸಮಪ್ರಿಯ ಸುಹೃದ್ ಬ್ರಹ್ಮನ್ ಅಂತ ಅಂದಾಗ ಸಮಶಬ್ದ ಏನು ಅಂತ ಕೇಳಿದಾಗ ಅವರಿಗೆ ಯೋಗ್ಯವಾದದ್ದನ್ನ ಅವರವರ ಯೋಗ್ಯತೆಗೆ ಮೀರಂತೆ ಕೊಡುವುದೇ ಸಮ ಅಂತ ಕರೀತಾರೆ. ಹಾಗೆ ಅವರವರಿಗೆ ಯೋಗ್ಯವಾದ ರೀತಿಯಲ್ಲೇ ದಕ್ಷಿಣಾದಿಗಳನ್ನು ಕೊಡಬೇಕು ಅಂತ ಶಾಸ್ತ್ರ. ಆ ರೀತಿಯಾಗಿ ಕೊಟ್ಟಿದ್ದಾರೆ. ಹೇಳ್ತಾರೆ ನೋಡ್ರಿ ಎಷ್ಟು ಚಂದದ. ದಿಷ್ಕಂ ದ್ವಿಜವರಾಣಾಂಚ ತದರ್ಧಂ ಬ್ರಹ್ಮವಾದಿನಾಂ ತದರ್ಧಂ ಬ್ರಹ್ಮಚಾರೀಣಾಂ ಯಥಾಯೋಗ್ಯಂ ಅದಾತ್ ಹರಿಹಿ. ಹೀಗಾಗಿ ಪರಮಾತ್ಮ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿದ್ದಾನೆ. ಭೋಜನಾಂತೆ ಧನಾಧೀಶಃ ರಾತ್ರಿಸ್ಥಾನಮುಪಾಗತಃ. ಈ ಸಪ್ತಮಿ ದಿವಸ ರಾತ್ರಿ ಆ ರೀತಿಯಾಗಿ ಚೆನ್ನಾಗಿ ದೇವತಾ ಸಮಾರಾಧನೆಯೆಲ್ಲ ಮುಗಿದು ಸ್ವಯಂ ನಿದ್ರಾ ವಿಹೀನನಾಗಿದ್ದರೂ ಕೂಡ ರೇಮೇ ಪ್ರಾಕೃತವದ್ಧರಿಹಿ, ಪ್ರಾಕೃತರಾಗಿ ಬಹಳ ಸುಸ್ತಾಯ್ತು ಇವತ್ತು ಅಂತ ಹೇಳಿ ಶ್ರಮ ಕಳ್ಕೊಳ್ಳಿಕ್ಕೆ ನಿದ್ದೆ ಮಾಡ್ತಾರಲ್ಲ ಹಾಗೆ ಪರಮಾತ್ಮ ನಿದ್ದೆ ಮಾಡಿದ್ದಾನೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನೆನಪಾಯಿತು, ಇನ್ನು ತಡ ಮಾಡಿದ್ರೆ ಇವತ್ತು ಊಟ ಇಲ್ಲೇ ಆಗ್ತದೆ, ಅದು ಸಮಸ್ಯೆ. ಆದ್ದರಿಂದ ಮೊದಲಿಗೆ ಬ್ರಹ್ಮದೇವರನ್ನು ಕರೆಸಿಕೊಟ್ಟಂತ ತಕ್ಷಣ ಹೊರಡಬೇಕು. ದಾರಿಯೊಳಗೆ ಆದ್ರೂ ಅಡ್ಡಿ ಇಲ್ಲ, ನಾರಾಯಣಪುರದಲ್ಲಿ ಆದ್ರೂ ಅಡ್ಡಿ ಇಲ್ಲ, ಇವತ್ತು ಊಟ ಸಾಯಂಕಾಲ ಆದ್ರೂ ಅಡ್ಡಿ ಇಲ್ಲ, ನಾ ಊಟಕ್ಕೆ ಹಾಕೋದಿಲ್ಲ ಇವತ್ತು ಅಂತ ನಿರ್ಧಾರ ಮಾಡಿ ಪರಮಾತ್ಮ. ಅದಕ್ಕೆ ಹೇಳ್ತಾನೆ, ಗತ್ವಾ ವಾಯುವೇಗೇನ ಬ್ರಹ್ಮಾಣಂ ತಲ್ಪ ಸಂಸ್ಥಿತಂ. ಅಲ್ಲಿ ಇದ್ರೊಳಗೆ ಕೂತಂತ ಬ್ರಹ್ಮದೇವರನ್ನು ಕರೆಸಿಕೊಂಡು ಹೇಳ್ತಾರೆ, ವಾಹನಾನಿ ವಿಚಿತ್ರಾಣಿ ರಥ ಆಂದೋಲಿಕ ಅಪಿ ಅಲಂಕ್ರಿಯತಾಂ ರಾಜೇಂದ್ರ ಪುರಿಂ ಗಂತುಂ ಸಸಂಭ್ರಮಂ. ಈ ಕ್ಷಣಕ್ಕೆ ರಾಜೇಂದ್ರ ಪುರಿಗೆ ಹೋಗಬೇಕು, ಎಲ್ಲರೂ ಕೂಡ ತಯಾರಾಗರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಿತಾಮಹನಿಗೆ ಗೊತ್ತಾಯ್ತು, ಹೌದು ಇನ್ನು ಮಾತಾಡೋದು ಬೇಡ ಈ ವಿಷಯದೊಳಗೆ ಅಂತ ಹೇಳಿ ತಕ್ಷಣಕ್ಕೆ ಸಿದ್ಧರಾಗಿ ಅವರು ಹೊರಟಿದ್ದಾರೆ. ಸಜ್ಜೀಕೃತಂ ಬಲಂ ಸರ್ವಂ ಧೃತಾಯುಧ ಮರಿಂದಮ ಉತ್ತಿಷ್ಠ ಪುರುಷ ಶ್ರೇಷ್ಠ ಪಕ್ಷಿರಾಜಂ ಸಮಾರುಹ. ನಿನ್ನ ವಾಹನನಾದ ಗರುಡ ಬಂದಿದ್ದಾನೆ, ನಮ್ಮ ಎಲ್ಲ ವಾಹನಗಳು ಸಿದ್ಧವಾಗಿವೆ, ಹೊರಡೋಣ ನಡಿ ಸ್ವಾಮಿ, ನೀನು ಗರುಡಾರೂಢನಾಗಿ ಹೊರಡು ಅಂತ ಹೇಳಿದಾಗ ಮೊದಲು ಹೇಳ್ತಾನಂತೆ, ನಾ ಗರುಡನ ಮೇಲೆ ಕೂಡ್ತೀನಿ, ನನ್ನ ತಾಯಿ ಬಕುಲಾವತಿ ಇದ್ದಾಳ, ಅವಳನ್ನ ಎತ್ತರದ ಆಸನದಲ್ಲಿ ಕೂಡಿಸ್ಬೇಕು ಅಂತ. ತಾಯಿಯನ್ನು ಮೊದಲು ಎತ್ತರದ ಆಸನದಲ್ಲಿ ಕೂಡಿಸಿ ರಮಾದೇವಿನ ಕರೀತಾನೆ. ಮತ್ತೆ ಇವಳು ಮದುವೆ ತಾಳಿ ಕಟ್ಟೋ ಹೊತ್ತಿಗೆ ಇನ್ನೇನಾದ್ರೂ ಮತ್ತೆ ತಗಾದೆ ಮಾಡಿ ಆಳು ಅನ್ನುವಂತೆ ಅವಳಿಗೂ ಅವಳ ಪಕ್ಕದಲ್ಲಿ ಒಂದು ವ್ಯವಸ್ಥೆ ಮಾಡ್ತಾನೆ. ನೀವಿಬ್ರು ಸಂತೋಷ ಆದ್ರೆ ನಾವು ಇನ್ನು ಹೊರಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿ ಆ ಗರುಡನ ಸ್ಕಂದವನ್ನು ಆರೂಢನ ಮಾಡಿ ಹೊರಡ್ತಾ ಇದ್ದಾನೆ. ನರ್ತಕಿಯರು ಗಾಯನ ಮಾಡ್ತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ. ಹಾಹಾ ಹೂಹು ಗಂಧರ್ವರೆಲ್ಲ ಅಲ್ಲಿ ಬಹಳ ಸಂತೋಷದಿಂದ ಏವಂ ವಿಭವ ಸಂಪನ್ನ ಸರ್ವಾತ್ಮ ಸರ್ವತೋಮುಖ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮುಂದೆ
ಹೋಗುವಾಗ ಸಮ್ಮರ್ದ ಎಷ್ಟಾಯಿತು ಅಂತ ಒಂದು ಲೆಕ್ಕ ಕೊಡ್ತಾರೆ. ಜನಸಮ್ಮರ್ದ ಅಂದರೆ ಹೇಳ್ತಾರೆ, ಅಲ್ಲಿ ಸತ್ಯಲೋಕದಿಂದ ಆರಂಭ ಮಾಡಿಕೊಂಡು ಏನು ಜನ ಬಂದಿದ್ರಲ್ಲ, ಶ್ರೀಶೈಲ ಪರ್ವತದಿಂದ ಅಲ್ಲಿಂದ ಆರಂಭ ಮಾಡಿದ್ರು ಇವತ್ತು. ಅಲ್ಲಿಂದ ಹೊರಟ ಜನ ನಾರಾಯಣಪುರಕ್ಕೆ ಒಬ್ಬರು ಮುಟ್ಟ್ಯಾರ, ಇನ್ನೊಬ್ಬರು ಇಲ್ಲಿ ಪ್ರಾರಂಭನೆ ಮಾಡಿಲ್ಲ ಅಂತ. ಅಷ್ಟು ನಿಬಿಡವಾಗಿ ಜನಸಮ್ಮರ್ದ ಇತ್ತು. ಈ ರೀತಿ ಆದಾಗ ವೈಶಾಖ ಮಾಸದೊಳಗೆ ಒಂದಿಷ್ಟು ಜಗಳ ಹಾಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಅನ್ಯೋನ್ಯ ಕಲಹಸ್ತತ್ರ ವನಿತಾ ನಾಮ್ ಅಭೂತ್ತದ. ಬರೆಯುವಾಗಲೂ ವೇದವ್ಯಾಸರ ಸತ್ಯನೇ ಬರೀತಾರೆ, ಗಂಡಸರು ಜಗಾಡ್ಲಿಲ್ಲ, ಹೆಣ್ಮಕ್ಳು ಮಾತ್ರ ಜಗಾಡಿದ್ರು. ಹೆಣ್ಮಕ್ಳು ಹೇಳಿದ್ರು, ನಾವು ಹಿಡಿದಿದ್ವಿ ಈ ಜಾಗ, ಅದು ನಮ್ಮ ಊಟದ ಜಾಗ, ಅದು ನೀವು ಕೂತ್ರಿ. ಅಲ್ಲ ಏನ್ರಿ ದೇವ್ರ ನಮಸ್ಕಾರ ಮಾಡೋಕ್ಕಿಂತ ಮೊದಲೇ ಜಾಗ ಹಿಡಿಯೋದಾ ಅಂತ ಇನ್ನೊಬ್ರು ಹೆಣ್ಮಕ್ಳು ಬೈದ್ರಂತ. ಹೀಗೆ ಎಲ್ಲರೂ ಒಬ್ಬೊಬ್ಬರಿಗೊಬ್ಬರು ಬೈತಾ ಇದ್ದಾರೆ. ಋಷಿಕನ್ಯಾನಾಂ ದೇವಸ್ತ್ರೀಣಾಂ ಚ ದೈವತೈಹಿ ತತ್ರಾಧನಾತು ಗಚ್ಚಂತಿ ಮಾರ್ಗ ಮಧ್ಯೆ ಮಹೀಪತೆ ಕಾಚಿದ್. ಅದು ಬಹಳ ಬರೀತಾರೆ ಡೀಟೇಲ್ ಆಗಿ. ಕಾಚಿದ್ ಭರ್ತಾರಮಾಲಂಬ್ಯ ಪುತ್ರ ಮಂಸೆ ನಿಧಾಯ ಚ. ಪಾಪ ಒಬ್ಬರು ಗಂಡನ ಕೈ ಹಿಡ್ಕೊಂಡು ಅಷ್ಟು ಬಡಬಡ ಅಂತ ಹೋಗ್ತಾ ಇದ್ರು ಜನ. ನಾವು ಮೊನ್ನೆ ಸ್ಥಾನಕ್ಕೆ ಅಂತ ಇದಕ್ಕೆ ಹೋಗಿದ್ದೆ, ಪ್ರಯಾಗಕ್ಕೆ. ಹೆಂಗೆ ಹೋಗ್ತಾ ಇದ್ರು ಜನ, ರಾಶಿ ಹಿಂಗೆ ಹೋಗ್ತಾ ಇತ್ತು ಹಿಂಗೆ. ಅದೇ ಥರ ಸಮ್ಮರ್ದ ನಡೀತಾ ಇದೆ. ಗಂಡನನ್ನು ಹಿಡ್ಕೊಂಡು ಇನ್ನೊಬ್ಬ ಕೂಸನ್ ತಲೆ ಮೇಲೆ ಹಿಡ್ಕೊಂಡು ಒಬ್ಳು ಹೋಗ್ತಾ ಇದ್ದಾಳಂತೆ, ದೊಪ್ಪ ಅಂತ ಬಿದ್ದುಬಿಟ್ಲಂತೆ. ಪಾಪ ಅವಳು ಕೂಗೋದ್ರೊಳಗೆ ಇನ್ನೊಬ್ರು ಬಂದು ಅವ್ರ ಮೈ ಮೇಲೆ ಬಿದ್ದಂತೆ. ಹೀಗೆ ಇದೆಲ್ಲ ನಡೀತಾ ಇತ್ತು. ಹೀಗಾಗಿ ರುದಂತಹ ಶಿಶವಸ್ತತ್ರ, ಹುಡುಗರು ಜೋರಾಗಿ ಅಳ್ತಾ ಇದ್ದಾರಂತೆ. ಎಲ್ಲ ಹುಡುಗರಿಗೂ ಹಸಿವು, ನೀರಡಿಕೆ, ಬಾಯಾರಿಕೆ ಆಗ್ತಾ ಇದೆ ಬಿಸಿಲಿನೊಳಗೆ. ಈ ರೀತಿಯಾಗಿ ಎಲ್ಲ ನಡೀತಾ ಇದೆ. ಆವಾಗ ಅಂದರೆ ಇದೆಲ್ಲವೂ ಕೂಡ ಮಾನುಷವಾದ ಸ್ವಭಾವ ಅಂತ ತೋರಿಸ್ಬೇಕಾಗಿದೆ. ಮನುಷ್ಯ ಸ್ವಭಾವಕ್ಕೆ ಯಾರೂ ಹೊರತಲ್ಲ. ಯಾಕೆ ಅಂದರೆ ಇವರು ಇರೋದೀಗ ಮನುಷ್ಯ ರೂಪದಲ್ಲಿ ಭೂಮಿಯಲ್ಲಿದ್ದಾರೆ. ಆದ್ದರಿಂದ ಆ ಭೂಮಿಯ ಸ್ವಭಾವ ಮಣ್ಣಿನ ವಾಸನೆ ಅಂತಾರಲ್ಲ, ಇದೆ ಅದು ಬಂದುಬಿಡುತ್ತೆ. ಹೀಗಾಗಿ ಶೇಷಾಚಲಂ ಸಮಾರಭ್ಯ ನಾರಾಯಣ ಪುರಾವಧಿ ತಿಲ ಮಾತ್ರ ಅವಕಾಶಂ ತು ಸ್ಥಳ ಮಾತ್ರಂ ನ ದೃಶ್ಯತೆ. ಒಂದು ಸಾಸಿವೆ ಕಾಳಷ್ಟಲ್ಲ, ಒಂದು ತಿಲಕಾಳದಷ್ಟು ಅಲ್ಲಿ ಜಾಗ ಕಾಣಿಸ್ತಾ ಇಲ್ಲ, ಹಾಗಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಮಧ್ಯದೊಳಗೆ ಶ್ರೀನಿವಾಸ ಇದ್ದಾನೆ. ಪದ್ಮತೀರ್ಥದ ಹತ್ರ ಸ್ಟಾಪ್ ಮಾಡಿಬಿಟ್ಟು. ಪದ್ಮತೀರ್ಥದ ಹತ್ರ ಯಾಕೆ ಸ್ಟಾಪ್ ಮಾಡಿದ? ಶುಕಾಚಾರ್ಯರಿದ್ದಾರೆ, ಶುಕ ಮುನಿಗಳ ಆಶ್ರಮ ಇದೆ. ಅದಕ್ಕಾಗಿ ಹೇಳ್ತಾರೆ, ಪದ್ಮತೀರ್ಥಾಖ್ಯಂ ಮಹಾತೀರ್ಥಂ ಮಹೀಪತೆ ಆಸಸಾದ ಜಗದ್ಯೋನಿಹಿ ಸಚ್ಚಿದಾನಂದ ವಿಗ್ರಹ. ಅವನು ಶುಕಾಚಾರ್ಯರನ್ನ ಭೇಟಿ ಆಗಬೇಕು ಅಂತ ಹೋದ. ಎಷ್ಟು ಪ್ರೀತಿ ಇರಬೇಕು ಶುಕಾಚಾರ್ಯರ ಮೇಲೆ. ವೇದವ್ಯಾಸರಾಗಂತೂ ಪ್ರೀತಿ ಇದ್ದೇ ಇದ್ದಾರೆ, ಅದನ್ನು ಅವರೇ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಶ್ರೀನಿವಾಸನೂ ಕೂಡ ಅದೇ ಪ್ರೀತಿಯನ್ನು ತೋರಿಸಿದ್ದಾನೆ. ತಕ್ಷಣಕ್ಕೆ ಒಳಗೆ ಅವ್ರ ಪಾಪ ಅವ್ರ ಮನೆಯೊಳಗೆ ಕೂತಾರೆ, ಅವ್ರೇನು ಲಗ್ನಕ್ಕೆ ಬಂದಿಲ್ಲ, ಸದ್ಯಕ್ಕೆ ಅವರಲ್ಲೇ ಒಳಗೆ ಕೂತಿದ್ದಾರೆ. ಇವರು ಹೋಗಿ ನಿಂದಿರ್ತಾರೆ. ಸಾಷ್ಟಾಂಗ ಪೂರ್ವಕಂ ರಾಜನ್ ಪ್ರಣಿಪತ್ಯ ಶುಕೋಬ್ರವೀತ್. ನಮಸ್ಕಾರ ಮಾಡಿ ಶುಕಾಚಾರ್ಯ ಹೇಳ್ತಾರೆ, ಇವತ್ತು ನನ್ನ ಜನ್ಮ ಸಫಲವಾಯಿತು, ಸಾಕ್ಷಾತ್ ಪರಮಾತ್ಮನೇ ನಮ್ಮ ಮನೆಗೆ ಬಂದುಬಿಟ್ಟ. ಆದ್ದರಿಂದ ನೀನು ನಮ್ಮಲ್ಲೇ ಒಂದು ಚೂರು ಊಟ ಮಾಡ್ಕೊಂಡು ಹೋಗಬೇಕು ಅಂತ. ಊಟ ಅನ್ಬೇಡ ಸ್ವಾಮಿ ಅಂತ ಹೇಳಿ. ಯಾಕೆ ಅಂದರೆ ನಾವು ಬಂದಿರೋರು 14 ಲೋಕದ ಜನ, ಒಬ್ಬರೇ ಬಂದಿಲ್ಲ. ಹೀಗಾಗಿ ಊಟದ ಸುದ್ದಿಗೆ ಬರಬೇಡ, ನೀನು ಬೇಕಾದ್ರೆ ನಮ್ಮ ಜೊತೆ ಸೇರ್ಕೊಂಡ್ಬಿಡು ಅಂತಂದ ಪರಮಾತ್ಮ. ಆವಾಗ ಅವನಂತಾನೆ, ಅಷ್ಟೇ ಅಲ್ಲ ಹೇಳ್ತಾನಂತೆ, ಭವಾನ್ ಕೃಶಃ ವಿರಾಗೀಚ ಬ್ರಹ್ಮಚಾರಿ ದೃಢವ್ರತಃ. ಬ್ರಹ್ಮಚಾರಿ, ಪಾಪ ನೀನು ಸಹಾಯಕ್ಕೂ ಯಾರಿಲ್ಲ, ಕೃಷನಾಗಿದ್ದಿ, ತಪಸ್ಸು ಮಾಡಿ 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 ಕೃಷ, ವೈರಾಗ್ಯವಂತ. ನಿಮ್ಮ ಮನೆಯೊಳಗೆ ಏನೋ ಒಂಚೂರು ಎಣ್ಣೆ ಬೆಣ್ಣೆ ಸಿಗುವಂಥದ್ದು ಅಲ್ಲ ನೋಡ್ರಿ, ಅದನ್ನು ಹೇಳ್ತಾನೆ. ವೈರಾಗ್ಯ ಇರೋರ ಮನೆಯೊಳಗೆ ಏನು ಸಿಗ್ತದೆ? ಏನೂ ಸಿಗೋದಿಲ್ಲ. ಪಾಪ ಕಂದ ಮೂಲವನ್ನೇ ತಿನ್ಬೇಕು ಅವರು. ಹಿಂಗಾಗಿ ಎಣ್ಣೆ ಹಾಕಿನೂ ಮಾಡಂಗಿಲ್ಲ ಇನ್ನು ಅಡುಗೆ, ಬೇಡ ಬೇಡ ಅಂತಂದ ಪರಮಾತ್ಮ. ಆವಾಗ ಶುಕಾಚಾರ ಅಂತಾರೆ, ಸತ್ಯಸ್ವಾಮಿ ನಿಷ್ಕಿಂಚನ ಅಹಂ ಗೋವಿಂದ ನಿಷ್ಕಿಂಚನ ಜನಪ್ರಿಯ. ದೇವರಿಗೆ ಒಂದು ಹೆಸರು ನಿಷ್ಕಿಂಚನ ಜನಪ್ರಿಯ ಅಂತ, ಅದನ್ನ ನೆನಪು ಮಾಡಿಕೊಡ್ತಾರೆ. ತ್ವೈಭುಕ್ತೆ ಜಗದ್ಭುಕ್ತಂ ನತ್ರ ಕಾರ್ಯ ವಿಚಾರ. ನನಗೆ ವಿಶ್ವಾಸ ಇದೆ, ನೀ ನಮ್ಮನೆಯೊಳಗೆ ಊಟ ಮಾಡಿದರೆ ಹೊರಗಿದ್ದವ್ರು ಹೊಟ್ಟೆ ತುಂಬ್ತದಂತ, ಏನೂ ಚಿಂತೆ ಇಲ್ಲ. ಹೀಗಾಗಿ ಇದು ಶಾರ್ಟ್ಕಟ್ ಅಂದರೆ ಇದಕ್ಕಿಂತ ಶಾರ್ಟ್ಕಟ್ ಇಲ್ಲೇ ಇಲ್ಲ ಯಾವುದು. ಹೀಗಾಗಿ ಅಲ್ಲಿ ಹೋಗಿ ನಾರಾಯಣಪುರದೊಳಗಾದ್ರೂ ಯಾಕೆ ಕಷ್ಟಪಡೋದು? ಬೇಡ ಬೇಡ, ನಮ್ಮ ಮನೆಯೊಳಗೆ ಊಟ ಮಾಡು ಅಂತಂದಾಗ ಬಕುಲಾವತಿ ಅಂತಾಳಂತ. ಪಾಪ ಇಷ್ಟು ಕೇಳ್ಕೊತಾ ಇದ್ದಾನೆ ಹುಡುಗ, ಅವ್ರ ಮನೆಗೆ ಊಟ ಮಾಡು ಅಂತಂದಾಗ 3 ಜನ ಊಟಕ್ಕೆ ಕೂತ್ರಂತ. ರಮಾದೇವಿ, ಬಕುಲಾವತಿ ಮತ್ತು ನಾರಾಯಣ ಊಟಕ್ಕೆ ಕೂತ್ರು. ಶ್ರೀನಿವಾಸ ಊಟಕ್ಕೆ ಕೂತಾಗ ಏನು ತೊಗೊಂಬರ್ತಿ ಅಂತ ಕೇಳಿದಾಗ ಅವರು ಬಡಬಡ ಸ್ನಾನಕ್ಕೆ ಹೋದ್ರು. ಶುಕಾಚಾರ ಪಾಪ ಅವರು ಎಲ್ಲದಕ್ಕೂ ಸ್ನಾನ ಮಾಡ್ತಾರೆ, ಶುದ್ಧ ಇರಬೇಕು. ಅದಕ್ಕಾಗಿ ಸ್ನಾನ ಮಾಡಿ ಅಮೃತ ಬೀಜ ನಿಚಯಂ ಅಂದರೆ ಅದಕ್ಕೆ ಕಾಡು ಹೆಸರು ಅಂತ ಕರೀತಾರೆ. ಕಾಡು ಹೆಸರು ಕಾರಣ ಒಂದೊಂದು ಪ್ರಭೇದ. ಅದನ್ನು ತಂದು ಸಿಪ್ಪೆ ಎಲ್ಲ ಸುಲಿದು ಅದರ ಅನ್ನ ಮಾಡಿದ್ರಂತೆ. ಅದನ್ನು ಅನ್ನ ಮಾಡಿ ಒಂದಿಷ್ಟು ಮೇಲೋಗರ ಮಾಡಿದ್ರಂತೆ. ಎದರದ್ದು ಅಂತಂದರೆ ಗುಳ್ಳ ಬರಿತಾರೆ ನೋಡ್ರಿ, ಏನಂತ, ಬೃಹತಿ ಫಲ ಸಂಯುಕ್ತಂ. ಬೃಹತಿ ಫಲ ಅಂದ್ರೆ ಗುಳ್ಳ ಅಂತ. ಅದನ್ನು ಸೇರಿದ ಒಂದು ಹುಳಿ ಹಾಕಿದ ಮೇಲೋಗರವನ್ನು ಮಾಡಿದ್ರು. ಅಂದ್ರೆ ರಸ ಅಂತ ಹೇಳ್ಬೋದು. ಅದಕ್ಕನ್ನ ಕಲಿಸ್ಕೊಂಡು ತಿನ್ಬೇಕು, ಆ ಥರ ಮಾಡಿ ವಿನಿಕ್ಷಿಪ್ಯ ವಿಶೇಷೇಣ ಕೃತ ಸಾಷ್ಟಾಂಗ ಸನ್ನತಿ. ಇಷ್ಟೇ ಮಾಡ್ಲಿಕ್ಕಾಗೋದು ಸ್ವಾಮಿ, ಇನ್ನೇನು ಅಪೇಕ್ಷೆ ಪಡಬೇಡ ಅಂತ ಹೇಳಿ, ಭೋಜನಂ ಕುರು ಗೋವಿಂದ ಸದಾ ಪೂರ್ಣ ಮನೋರಥ. ನನ್ನ ಭೋಜನದಿಂದ ನಿನಗೇನು ಆಗಬೇಕಾಗಿಲ್ಲ ಅಂತ ತೋರಿಸೋದಕ್ಕೆ
ಸದಾ ಪೂರ್ಣ ಮನೋರಥ ಅಂತಂತ. ಆಯ್ತು, ಪರಮಾತ್ಮ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ದಂತ. ಹೊರಗಿದ್ದವ್ರಿಗೆ ಸುದ್ದಿ ಹೋಯ್ತಂತ ಎಲ್ಲ ಋಷಿಗಳಿಗೆ ಮೊದಲೇ ಪಾಪ ಅವರು ಮುನಿಗಳು ಬಹಳ ಸಿಟ್ಟು ಬರ್ತದೆ. ಮುನಿಗಳು ಅಂದ್ರೆ ಮೌನ ಇದ್ದವರು ಅಂತ, ಮುನದವರು ಅಂತಲ್ಲ. ಆದರೂ ಅದು ಒಂದೊಂದ್ಸಲ ಈ ಟೈಪು ಟರ್ನ್ ತಗೋತದ. ಸಿಟ್ಟು ಮಾಡ್ಕೊಂಡ್ಬಿಟ್ರಂತ. ತಸ್ಮಿನ್ ಭುಕ್ತವತಿ ಶ್ರೀಶೇ ಋಷಯ ಕೋಪಪೂರಿತಾ, ಭಾರಿ ಸಿಟ್ಟು ಬಂದ್ಬಿಡ್ತಂತ. ಋಷಿಗಳೆಲ್ಲ ಸಿಟ್ಟು ಮಾಡಿಕೊಂಡು ಶಾಪಾನುಗ್ರ ಸಮರ್ಥರಾದ ನಮಗೆ ಊಟ ಹಾಕದೆ ಶ್ರೀನಿವಾಸ ತನ್ನ ಮದುವೆಯೊಳಗೆ ತಾನೇ ಊಟ ಮಾಡಿಬಿಡ್ದ. ಪಾಪ ಹುಡುಗನೇ ಓಡಿ ಹೋಗಿ ಮೊದಲನೇ ಪಂಕ್ತಿ ಊಟ ಕೂತ್ರೆ ಹೆಂಗೆ ಚೆನ್ನಾಗಿರುತ್ತೆ. ಆ ರೀತಿ ಆಯ್ತಿದ್ದು. ಆವಾಗ ಪರಮಾತ್ಮ ಅಂದ ಏನೂ ಕಾಳಜಿ ಮಾಡ್ಬೇಕು, ಹೊರಗೆ ಹೋಗಿ ಒಂದು ಸಲ ಜೋರಾಗಿ ತೇಗಿಬಿಟ್ನು. ತೇಷಾಂ ಮತಂ ತು ವಿಜ್ಞಾಯ ಭಗವಾನ್ ಬಹಿರಾಗತಃ ಭೂತ್ಕಾರಂ ಕೃತವಾನ್ ಕೃಷ್ಣ ತೇ ಸರ್ವೇಷಾಂ ತೃಪ್ತಿ ಹೇತವೇ. ಒಂದು ಸಲ ತಾನು ಜೋರಾಗಿ ಮಾಡಿದ್ದಾನೆ. ತನ್ಮುಖಾಂಭೋಜ ಸಂಭೂತ ವಾಯುನ ತೃಪ್ತಿ ಮಾಯಯುಹು. ಅವನ ಮುಖಾಂಭೋಜದಿಂದ ಹುಟ್ಟಿದ ಸುಂದರವಾದ ಗಾಳಿಯಿಂದ ಎಲ್ಲರ ಹೊಟ್ಟೆ ತುಂಬಿಡ್ತು. ಅಯ್ಯೋ 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 ಅನ್ನಕ್ಕೆ ಶುರು ಮಾಡಿದ್ರು. ಇಷ್ಟೊತ್ತು ಬಿಸಿಲಿನಿಂದ ಅಯ್ಯೋ ಅಂತಿದ್ರು, ಈಗ ಹೊಟ್ಟೆ ತುಂಬಿದೆ, ಇನ್ನು ಎಲ್ಲಿ ಮಲಗೋಣ ಅಂತ ಶುರು ಮಾಡಿದ್ರು. ಎಲ್ಲೋ ಒಂದು ಅರ್ಧ ಗಂಟೆ ವಿಶ್ರಾಂತಿ ತೊಗೊಂಡು ಹೋಗ್ಬೇಕಲ್ಲ ಅಂತ ಶುರು ಆಯ್ತು. ಅವನಂದ, ಇದು ನಿನ್ನೆ ಗೊತ್ತಾಗಿದ್ರೆ ಎಷ್ಟು ದುಡ್ಡು ಉಳಿತಾ ಇತ್ತಲ್ಲ. ನಿನ್ನೆ ಅಷ್ಟು ಸಾಲ ಮಾಡೋ ಪ್ರಸಂಗ 14 ಲಕ್ಷ ಮಾಡೋ ಬದಿ 7 ಲಕ್ಷ ಮಾಡ್ತಾ ಇದ್ದ. ಆದ್ರೆ ಪಾಪ ನಿನ್ನೆ ಇಷ್ಟೆಲ್ಲ ಮಾಡಿಸ್ಬಿಟ್ಟಲ್ಲ, ಇರಲಿ ಅಡ್ಡಿ ಇಲ್ಲ ಅಂತ ಹೇಳಿ ಶುಕಂ ಸಂತೋಷಯಾಮಾಸು. ಇಷ್ಟೊತ್ತು ನಿಮ್ಮ ಮನೇಲಿ ಊಟ ಮಾಡಿದ್ದೀವಿ ಅಂದಮೇಲೆ ಇವತ್ತಿನ ದಿವಸ ಅಷ್ಟಮಿ ನಿಮ್ಮಲ್ಲೇ ಕಳೆದು ಬಿಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿ ಅಷ್ಟಮ್ಯಾಂ ತತ್ರವಾಸಂಚ ನವಮ್ಯಾಂ ಗುರುವಾಸರೇ. ಹೀಗೆ ಅಷ್ಟಮಿ ದಿವಸ ರಾತ್ರಿಯನ್ನು ಶುಕಾಚಾರ್ಯರ ಆ ಪಟ್ಟಣದಲ್ಲೇ ಆಶ್ರಮದಲ್ಲೇ ಕಳೆದಿದ್ದಾರೆ. ಅಷ್ಟಮಿ ಆದಮೇಲೆ ನವಮಿ ದಿವಸ ಬೆಳಿಗ್ಗೆ ಎದ್ದು ಪಟಪಟ ಅಂತ ಹೊರಟಿದ್ದಾರೆ. ಗರುಡನ ಸ್ಕಂದವನ್ನು ಆರೂಢನ ಮಾಡಿ. ಇನ್ನು ಆಕಾಶರಾಜನ ಕಡೆ ಇವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರು ಕೂಡ ಇವರನ್ನ ಎದುರುಗೊಳ್ಳಿಕ್ಕೆ ಬಂದಿದ್ದಾರೆ. ಮೊದಲಿಗೆ ಬೆಳಗ್ಗೆ ಅವರು ಸುರಿಗೆಯನ್ನ ಮಾಡಿ ಪದ್ಮಾವತಿಯನ್ನು ಅಲಂಕಾರ ಮಾಡಿಕೊಂಡು ತನ್ನ ಹೆಂಡತಿಯಾದ ಧರಣಿದೇವಿ ಮತ್ತು ಆಕಾಶರಾಜ ವಸುದಾನ ಎಲ್ಲರೂ ತಯಾರಾಗಿ ಬಂದಿದ್ದಾರಂತೆ. ಚತುರಂಗ ಬಲೈ ಸರ್ವೈರ್ ಗಜಾಶ್ವತ್ಥ ರಥ ಸಂಯುತೈ ಭೇರಿ ದುಂದುಬಿ ನಿರ್ಘೋಷೈ ವಾದಿತ್ರಾಣ ಮಹಾಸ್ವನೈ. ಜೋರಾಗಿ ವಾದಿತ್ರಗಳು ಅಂತಂದ್ರೆ ಎಲ್ಲ ವಾದ್ಯಗಳು ಅದನ್ನ ಶಬ್ದ ಮಾಡ್ತಾ ಆ ಪುರಕ್ಕೆ ಬಂದಿದ್ದಾರೆ. ಪುರದ ಹೆಬ್ಬಾಗಿಲಿಗೆ ಬಂದಿದ್ದಾರೆ. ಇವನನ್ನ ಎದುರುಗೊಳ್ಳಬೇಕು ಅಂತ. ಅಷ್ಟೊತ್ತಿಗೆ ಗರುಡ ಸ್ಕಂದರುಡನಾಗಿ ಪರಮಾತ್ಮ ಕೂಡ ಅಲ್ಲಿಗೆ ಬಂದಿದ್ದಾನೆ. ಇದೆಲ್ಲ ಮೊದಲನೇ ಸಲ ನೋಡ್ತಾ ಇರೋದು. ಧರಣಿ ದೇವಿ ನೋಡಿಲ್ಲ, ಆಕಾಶರಾಜ ನೋಡಿಲ್ಲ, ನೋಡಿದವಳು ಪದ್ಮಾವತಿ ಒಬ್ಬಳೆ. ಆದ್ದರಿಂದ ಅವರೂ ಕೂಡ ಉತ್ಸುಕರಾಗಿ ನೋಡಬೇಕು ಅಂತ ಬಂದಿದ್ದಾರೆ. ಸುಕುಮಾರಂ ಯುವಾನಂ ಚ ಸುಂದರಂ ಸುಂದರಾನನಂ. ಎಷ್ಟು ಚೆನ್ನಾಗಿದ್ದಾನೆ ಇವನು. ಶ್ರೀನಿವಾಸಂ ಜಗದ್ಯೋನಿಂ ಸಚ್ಚಿದಾನಂದ ವಿಗ್ರಹಂ. ನೋಡಿದರೆ ನಮ್ಮಂತಹ ಪ್ರಾಕೃತ ದೇಹ ಅಲ್ಲ, ಅವನು ಸಚ್ಚಿದಾನಂದ ವಿಗ್ರಹ. ಅವನನ್ನು ನೋಡಿದರೆ ಸಂತೋಷ ಆಗ್ಬೇಕು. ಅದನ್ನು ನೋಡಿ ಹೇಳ್ತಾಳೆ, ಪದ್ಮಾವತಿಯನ್ನು ಕೂಡ ತಮ್ಮ ಜೊತೆ ಕರ್ಕೊಂಡ್ಬಂದಿದ್ದು ಸ್ವಪುತ್ರಿಯನ್ನು. ಆವಾಗ ಆಕಾಶರಾಜ ಉದ್ಗಾರ ಹೇಳ್ತಾನಂತ. ಏನಂತ? ಧನ್ಯೋಹಂ ಕೃತಕೃತ್ಯೋಹಂ ಸ್ವರ್ಗ ಮಾರ್ಗ ಸಮಾಸ್ಥಿತ. ನಾನೀಗ ಸ್ವರ್ಗದ ಮಾರ್ಗದೊಳಗೆ ನಿಂತಿದ್ದೀನಿ ಅಂತಂದಂತ. ಇನ್ನೇನು ಮತ್ತೆ ಹೊಸದಾಗಿ ಸ್ವರ್ಗಕ್ಕೆ ಹೋಗ್ಬೇಕಾಗಿಲ್ಲ. ಸಾಕ್ಷಾತ್ ಶ್ರೀನಿವಾಸ ಬಂದು ಪರಮಾತ್ಮನೇ ಬಂದು ದರ್ಶನ ಕೊಟ್ಟಾಗ ಇನ್ನು ಯಾವ ಸ್ವರ್ಗ ಯಾವ ಮೋಕ್ಷ, ಹೀಗಾಗಿ ಏನೂ ಬೇಕಾಗಿಲ್ಲ ಅಂತಂದ. ನಾರದರು ಶ್ರೀನಿವಾಸನ ಹತ್ತಿರ ನಿಂತಿರಿದಂತ. ನೋಡಪ್ಪ, ಅವರೇ ನಿಮ್ಮ ಮಾವ ಆಕಾಶರಾಜ ಅಂತ. ನೋಡಿದ್ರಂತ ಅವ್ರು ಹೆಂಗೆ ಕಾಣಿಸ್ತಾ ಇದ್ರು ಅಂತ ಬರೀತಾರೆ ನೋಡಿ. ದೀರ್ಘ ಶ್ಮಶ್ರುಂ, ಒಳ್ಳೆಯ ದೀರ್ಘವಾದ ಬೀಸೆ ಇತ್ತಂತವ್ರಿಗೆ. ದೀರ್ಘ ಬಾಹುಂ, ಒಳ್ಳೆ ಉದ್ದ ಕೈಗಳು. ಶ್ವೇತ ಛತ್ರ ಸಮನ್ವಿತಂ, ಗೊತ್ತಾಗ್ತದೆ ರಾಜರಿಗೆ ಹಿಡಿದ ಛತ್ರ ನೋಡಿದ್ರೆ ಗೊತ್ತಾಗ್ತದೆ ಇವನು ರಾಜ ಅಂತ. ಹಾಗೆ ಬಂದಿದ್ದಾನೆ. ಅವನನ್ನು ನೋಡಿದ ತಕ್ಷಣ ಧನ್ಯಂ ನಾರದ ಮೇ ಜನ್ಮ ಯದಾಕಾಶೋದ್ಯ ಬಾಂಧವ. ಈ ಆಕಾಶರಾಜ ನನ್ನ ಬಾಂಧವ ಅಂತ ಆಗ್ತಾ ಇದ್ದಾನಂದ ಮೇಲೆ ನಾನೂ ಧನ್ಯ ಅಂತ ಪರಮಾತ್ಮ ಹೇಳ್ತಾ ಇದ್ದ. ಹೀಗೆ ಒಬ್ಬರಿಗೊಬ್ಬರು ಬಹಳ ಸಂತೋಷ ಪಟ್ಟಿದ್ದಾರೆ. ನಿಧಾನಕ್ಕೆ ಪದ್ಮಾವತಿ ತನ್ನ ಮುಖವನ್ನೆತ್ತಿ ಶ್ರೀನಿವಾಸನ ನೋಡಿದ್ದಾಳೆ. ಶ್ರೀನಿವಾಸನು ಕೂಡ ಎಷ್ಟೊತ್ತಾಯ್ತು ಎಲ್ಲರನ್ನೂ ನೋಡಿದ್ದ. ಪದ್ಮಾವತಿಯನ್ನು ತಾನೂ ಕೂಡ ನೋಡಿದ್ದಾನೆ. ಅವತ್ತು ಕಲ್ಲು ಹೊಡೆಸಿಕೊಂಡ ಮೇಲೆ ಇವತ್ತೇ ನೋಡಿದ್ದ. ಹೀಗಾಗಿ ಮುಗುಳು ನಗೆಯನ್ನು ಒಬ್ಬರಿಗೊಬ್ಬರು ಕೊಟ್ಟಿದ್ದಾರೆ. ಆಮೇಲೆ ಬಹಳ ಸಂತೋಷದಿಂದ ಅವರೆಲ್ಲ ಇಡೀ ನಗರ ಪ್ರದಕ್ಷಿಣೆಯನ್ನು ಮಾಡಿಸಿದಂತೆ. ತೋರಿಸ್ಬೇಕಲ್ಲ, ಹೊಸದಾಗಿ ಮದುವೆ ಗೊತ್ತಾದ ಮೇಲೆ ಹುಡುಗ ಹುಡುಗಿಯನ್ನು ತೋರಿಸ್ಕೊಂಡ್ ಬರ್ತಿದ್ರು ಮೊದಲೆಲ್ಲ. ನೋಡ್ರಿ ನಮ್ಮ ಅಳಿಯ ಮತ್ತೆ ಮಗಳು ಹೇಗಿದ್ದಾರೆ. ಹಾಗೆ ಇಡೀ ನಗರ ಪ್ರದಕ್ಷಿಣೆಯನ್ನೆಲ್ಲ ಮಾಡಿ ಆ ಜನರ ಇದನ್ನ ಸ್ವೀಕಾರ ಮಾಡಿಕೊಂಡು ನಗರದ್ವಾರ ನಿಲಯಾಂ ದುರ್ಗಾಂ ಆಯಾಯುತೋ ಹರಿಹಿ, ಅಲ್ಲಿ ದುರ್ಗಾದೇವಿಯ ಹೆಬ್ಬಾಗಿಲೊಳಗೆ ದುರ್ಗಾದೇವಿ ಗುಡಿ, ಅಲ್ಲಿಗೆ ಎಲ್ಲರೂ ಸೇರಿ ಬಂದಿದ್ದಾರೆ. ಹುಡುಗ ಹುಡುಗಿನ ಕರ್ಕೊಂಡೆ, ಇದು ಕ್ಷತ್ರಿಯರ ಮದುವೆ, ಆದ್ದರಿಂದ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ದುರ್ಗಾದೇವಿ ನಮಸ್ಕಾರ ಮಾಡಿದರೆ ಪದ್ಮಾವತಿ ಹೇಳ್ತಾಳಂತೆ, ಇವನೇ ನನ್ನ ಪತಿ ಆಗ್ಬೇಕು, ಅದರೊಳಗೆ ನಿಶ್ಚಯ ಮಾಡು, ಇನ್ಯಾವ ವ್ಯತ್ಯಾಸ ಆಗ್ಬಾರ್ದು. ಅವನು ಕೇಳ್ಕೊತಾ ಇದ್ದಾನಂತೆ, ಪದ್ಮಾವತಿಯೇ ನನ್ನ ಮದುವೆ ಆಗಬೇಕು, ಅದು ನನ್ನ ಪಣವಾಗಿದೆ, ಅದನ್ನು ನಾನು ಪೂರ್ಣ ಮಾಡಬೇಕು ಅಂತ ಅವನು ಕೇಳ್ಕೊಂಡ ಅಂತ. ಹೀಗಾಗಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಮಾಡ್ತಾ ನಗರದ ಜನರೆಲ್ಲ ಪೌರನಾರಿ ಜನೈರ್ವ್ರತಃ
ಎಲ್ಲರೂ ಕೂಡ ಮಾಡಿದ್ದಾರೆ. ವೀಣಾ ವೇಣುನಾದ ಮೃದಂಗಾದಿ ಪಣವಾನಕ ದಂದುಬೀನ್, ಪಣವ ಆನಕ ದುಂದುಬಿ ಎಲ್ಲವನ್ನೂ ಕೂಡ ಬಾರಿಸ್ತಾ ಚೆನ್ನಾಗಿ ಅವರನ್ನು ನಾರಾಯಣಪುರದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ತಯಾರು ಯಾರು ಮಾಡಿದ್ರು? ಎಲ್ಲ ಇವರೇ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ. ವಿಶ್ವಕರ್ಮನ ಹತ್ತಿರ ಮಾವನಿಗೆ ಏನೂ ಕಷ್ಟ ಆಗಿಲ್ಲ. ಯಾವ ಭವನವನ್ನು ಮಾವ ನಿರ್ಮಾಣ ಮಾಡಿಲ್ಲ. ಅವ್ರ ಮನೆಯೊಳಗೆ ಏನಿತ್ತು ಅದೇನು ಮೊದಲಿನ ಭವನ ಇತ್ತು ಅಷ್ಟೇ. ಉಳಿದೆಲ್ಲವನ್ನೂ ಕೂಡ ಪರಮಾತ್ಮನೇ ವಿಶ್ವಕರ್ಮನ ಹತ್ತಿರ ನಿರ್ಮಾಣ ಮಾಡಿಸಿದ್ದ ಮೊದಲೇ. ಆ ಪ್ರಕಾರವಾಗಿ ಅವರವರ ಜಾಗಕ್ಕೆ ಅವರವರು ಹೋಗಿ ಕೂತಿದ್ದಾರೆ. ಕೂತ ಮೇಲೆ ಶ್ರೀನಿವಾಸ ಕರೆದಂತ ಅರ್ಜೆಂಟಾಗಿ. ಮಾವನನ್ನು ಕರೆಯೋ ಚೆನ್ನಾಗಿರೋದಿಲ್ಲ. ಅದಕ್ಕೆ ಮಾವನ ತಮ್ಮ ತೋಂಡಮಾನ ರಾಜ ಅವನನ್ನು ಕರೆದು ಹೇಳಿದಂತೆ, ವೈವಾಹಿಕ ಜನ ಸರ್ವೇ ಉಪವಾಸ ಪರಾಯಣಾ ಅಹಂ ಚ ಮಮ ಪುತ್ರಶ್ಚ ಮಮ ಮಾತಾಸುರಾದಯ. ನಾನು, ನನ್ನ ಮಗ, ನನ್ನ ತಾಯಿ ಎಲ್ಲರೂ ಕೂಡ ಉಪವಾಸದಿಂದಿದ್ದೇವೆ. ಮೊದಲು ಊಟದ ವ್ಯವಸ್ಥೆ ಆಗಲಿ ಅಂತ ಬೆಳಗ್ಗೆಯಿಂದ ಕರ್ಕೊಂಡು ಬಂದ್ಬಿಟ್ಟಿದ್ದ. ಕರ್ಕೊಂಡು ಬಂದ್ಮೇಲೆ ಊಟದ ವ್ಯವಸ್ಥೆ ಆಗಬೇಕು. ನನ್ನ ಹೆಂಡತಿ ಪತಿವ್ರತಿಯಾದ ಮಹಾಲಕ್ಷ್ಮಿ ಇದ್ದಾಳೆ. ಅವಳಂತೂ ಹಸಿವೇ ತಡ್ಕೊಳ್ಳೋದಿಲ್ಲ. ಎದ್ದ ತಕ್ಷಣ ಟಿಫಿನ್ ಮಾಡ್ತಾಳು. ಅಂತಹ ಮಹಾಲಕ್ಷ್ಮಿ ಕೋಲ್ಹಾಪುರದೊಳಗೆ ನೋಡಿರ್ಬೇಕಾದ್ರೆ ಎದ್ದ ತಕ್ಷಣ ಒಂದು ಬೆಳಗ್ಗೆ ಪೂಜೆ ಅಂತ ಮಾಡ್ತಾರೆ. ಹೀಗಾಗಿ ಅರ್ಜೆಂಟಲ್ಲಿ ಆಗಬೇಕಾದದ್ದೆಲ್ಲ ಬೆಳಗ್ಗೆಯಿಂದ ಕರ್ಕೊಂಡು ಬಂದಿದ್ದೀನಿ. ಆದ್ದರಿಂದ ತೇಷಾಂ ಅನ್ನಂ ಮಹಾರಾಜ ಭಕ್ಷ್ಯಾಣಿ ವಿವಿಧಾನಿಚ. ಮತ್ತು ಅರ್ಜೆಂಟ್ ಆಗಿದೆ ಅಂತ ಏನೋ ಒಂಚೂರು ಮಾಡಿ ಮುಗಿಸೋದಲ್ಲ, ಭಕ್ಷ್ಯಾಣಿ ವಿವಿಧಾನಿಚ ಎಲ್ಲ ಮಾಡಬೇಕು ಅಂತ ಹೇಳಿದಾಗ ತೋಂಡಮಾನ ಅಂದ. ಅವನು ತನ್ನ ಸೇವೆಯನ್ನು ಮಾಡಲಿಕ್ಕೆ ಒಂದು ಮಾತು ಹೇಳಿದ. ಇದಂ ಶರೀರಂ ಜಗದೀಶ ರಾಜ್ಯಂ ತ್ವದೀಯ ಮೇವಾತ್ರ ಮುಕುಂದ ಮೂರ್ತೆ. ಈ ಶರೀರವೇ ಜಗದೀಶನ ರಾಜ್ಯ. ಒಳಗೆ ನೀನಿದ್ದೀಯಲ್ಲ, ಹಸಿವು ಬೇಕು ಅಂದ್ರೆ ನೀನೇ ಕೊಡಬೇಕು. ಈ ಕ್ಷಣ ಹೊಟ್ಟೆ ತುಂಬಬೇಕು ಎಲ್ಲಾರದು ಅಂತ ನೀನು ಸಂಕಲ್ಪ ಮಾಡಿದ್ರೆ ಯಾರು ಹೊಟ್ಟೆ ತಾನೇ ಖಾಲಿ ಇರ್ಲಿಕ್ಕೆ ಶಕ್ಯ? ಇಲ್ಲೇ ಇಲ್ಲ. ಆದರೂ ಹೀಗಂತೀಯಲ್ಲ, ಆಯ್ತು ಮಾಡ್ತೀವಿ. ನಿಮ್ಮ ಅಡಿಗೆಯವರೇ ಇದ್ದಾರೆ ನಮ್ಮಲ್ಲೂ. ಅಗ್ನಿದೇವರನ್ನ ಕರೆಸಿ ಕ್ಷಣೇನ ಪಾಕಂ ಕಾರಯಾಮಾಸ. ಒಂದೇ ಕ್ಷಣದೊಳಗೆ ಅಡಿಗೆ ಆಯ್ತು, ಬರ್ರಿ ಊಟಕ್ಕೆ ಕೂಡ್ರಿ ಅಂದ್ರು. ಇನ್ನು ನಮ್ಮ ಹುಡುಗರೇ ಬಂದಿಲ್ಲ ಅಂತ ಹೇಳಿ ಪಾಪ ಕರೀಲಿಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲರೂ ಬಂದು ಸುರಯೋಷಿತೆಯರು ಊಟವನ್ನೆಲ್ಲ ಮಾಡಿದ್ದಾರೆ. ಅವತ್ತು ರಾತ್ರಿ ಚೆನ್ನಾಗಿ ನಿದ್ದೆಯನ್ನ ಪರಮಾತ್ಮ ಮಾಡಿದ್ದಾನೆ. ದಶಮಿ ದಿನ ಬೆಳಗ್ಗೆ ಎದ್ದು ವಸಿಷ್ಠರಿಗೆ ಕರೆದು ಭಗವಂತ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತ? ಮಯಾನ ಭೋಜನಂ ಕಾರ್ಯಂ ಲಕ್ಷ್ಮ್ಯಾಚ ಪರಮೇಷ್ಠಿನ ಮಾತ್ರ ಪುರೋಹಿತೇನಾಪಿ ವಯಂ ಪಂಚಾನ್ನ ವರ್ಜಿತಾ. ನಾವು 5 ಜನ ಊಟ ಮಾಡುವಂಗಿಲ್ಲ. ನಾನು, ನನ್ನ ತಾಯಿ ಬಕುಲಾವತಿ, ಲಕ್ಷ್ಮೀದೇವಿ, ಪುರೋಹಿತರು ಮತ್ತು ಪರಮೇಷ್ಠಿ ಅಂದರೆ ಬ್ರಹ್ಮದೇವರು ಯಜಮಾನರು, ಅವರು ಇಷ್ಟು ಜನ ಮಾಡುವಂಗಿಲ್ಲ. ರಾಣಿ ಕಡೆನೂ ಅಷ್ಟೇ, ರಾಜನ ಕಡೆನೂ ರಾಜ, ರಾಣಿ, ಅವರ ಮಗಳು ವಸುದಾನ ಮತ್ತು ಪುರೋಹಿತರು, ಅವರು 5 ಜನ ಊಟ ಮಾಡುವಂಗಿಲ್ಲ. ಹೀಗಾಗಿ ಉಳಿದವರಿಗೆ ಮಾತ್ರ ಊಟ ಆಗಬೇಕು. ಯಾಕೆ ಆಗಬೇಕು ಅಂದರೆ ಮುನಿಗಳನ್ನ ಮದುವೆ ಆದ್ಮೇಲೆ ಊಟಕ್ಕೆ ಹಾಕೋದು ಬೇಡ, ಅವ್ರು ಸಿಟ್ಟು ಮಾಡ್ಕೊಳ್ತಾರೆ. ಯಾಕಂದ್ರೆ ಮದುವೆ ಸಮಯ ಸಾಯಂಕಾಲ, ಗೋಧೂಳಿ ಮುಹೂರ್ತ. ಸಾಯಂಕಾಲದ ಹೊತ್ತು ಮುಹೂರ್ತ ಇಟ್ಟ ನಮಗೆ ಮಧ್ಯಾಹ್ನ ಊಟಕ್ಕೆ ಹಾಕಿಸದೇ ಇದ್ರೆ ಹೆಂಗೆ ನಡೀತದೆ? ಅದಕ್ಕಾಗಿ ನಿತ್ಯ ನಡೆಯುವಂತೆ ಎಲ್ಲ ಕಾರ್ಯಗಳು ನಡೆದು ಅವರಿಗೆ ಒಳ್ಳೆಯ ಸುಗ್ರಾಸ ಭೋಜನವನ್ನು ಮಾಡಿಸಿ ಸಾಯಂಕಾಲ ನಮ್ಮ 10 ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ರೆ ಸಾಕು ಅಂತ ಹೇಳಿದಂತೆ. ಹೇಳಿದಾಗ ಏವಂ ಭೂತೇ ಮಹೀಪಾಲ ಕಲ್ಯಾಣ ದಿವಸೇ ಹರೇಹೇ. ಅವತ್ತು ಭಾರ್ಗವ ವಾಸರ ಶುಕ್ಲ ಪಕ್ಷ ದಶಮಿ, ಇವತ್ತಿನ ದಿವಸವೇ. ಇವತ್ತು ಭಾನುವಾರ ಬಂದಿದೆ, ಆದರೆ ಭಾರ್ಗವ ವಾಸರ ಅವತ್ತಿತ್ತು. ಸಾಯಂಕಾಲದಲ್ಲಿ ವಸುದಾನನನ್ನ ಕರೆದುಕೊಂಡು ತೋಂಡಮಾನ ರಾಜ ಮತ್ತು ಅವನ ಪರಿವಾರದವರೆಲ್ಲ ಇವನನ್ನು ಸ್ವಾಗತ ಮಾಡಲಿಕ್ಕೆ ಅಂತ, ಇದು ಒಂಥರ ಏನದು ವರೋಪಚಾರ ಮಾಡಲಿಕ್ಕೆ ಕರೆದಿದ್ದಾರೆ. ಕರ್ಕೊಂಡು ಬಂದಾಗ ಪರಮಾತ್ಮ ಅಂದಂತೆ, ನೀವು ಯಾಕೆ ಬರ್ಲಿಕ್ಕೆ ಹೋದ್ರೆ? ನಾನೇ ಬರ್ತಿದ್ನಲ್ಲ ಅಂತಂದು. ನಾನು ಬಂದಿದ್ದೇ ಮದುವೆ ಆಗ್ಲಿಕ್ಕೆ, ನೀವು ಕರೆದೇ ಇದ್ರು ಬರ್ತೀನಿ. ಆದ್ದರಿಂದ ಹಂಗೆ ಅನಬಾರ್ದಪ್ಪ. ಮದುವೆಗೆ ಹುಡುಗನನ್ನ ಚೆನ್ನಾಗಿ ಪ್ರೀತಿಯಿಂದ ಕರ್ಕೊಂಡು ಬರಬೇಕು, ಅದು ಪದ್ಧತಿ. ಅದಕ್ಕಾಗಿ ನಾವೆಲ್ಲ ಬಂದಿದ್ದೀವಿ ಅಂತೆಲ್ಲ ಬರೀತಾರೆ. ಒಂದೊಂದು ಸಣ್ಣ ಡೀಟೇಲ್ಸು ಬಿಡೋದಿಲ್ಲ. ವೇದವ್ಯಾಸರು ಎಲ್ಲವನ್ನೂ ಗುರುತು ಮಾಡಿದ್ದಾರೆ, ಯಾವುದೂ ಬಿಡೋದಿಲ್ಲ. ಹೇಳಿದ್ನಲ್ಲ, ಯಾವುದೋ ಒಬ್ಬ ಹೆಣ್ಣುಮಗಳು ಮೈ ಮೇಲೆ ತನ್ನ ಮಗುವನ್ನು ಕೂಡಿಸಿಕೊಂಡು ಗಂಡನ ಕೈಯಿಂದ ಹೋಗ್ತಾ ಇರುವಾಗ ತಪ್ಪಿ ಬಿದ್ದಳು ಅನ್ನೋದನ್ನು ರಿಪೋರ್ಟ್ ಮಾಡ್ತಾರೆ. ಇದಕ್ಕಿಂತ ಒಬ್ಬ ಕಾವ್ಯವನ್ನು ಸೃಷ್ಟಿ ಮಾಡುವವನಿಗಿರುವ ದೊಡ್ಡ ಸ್ಥಿತಿ ಏನಿರಬೇಕು? ಎಲ್ಲವನ್ನೂ ಅಲ್ಲಿ ಸಂಗ್ರಹಣ ಮಾಡ್ತಾರೆ. ತತ್ ಸಭಾದ್ವಾರ ಮಾಸಾದ್ಯ ರಾಜ ಸತ್ಯ ಪರಾಕ್ರಮ ಪುರೋಹಿತಂ ಪುರಸ್ಕೃತ್ಯ ಸಂಪ್ರಾಪ್ತ ಸನ್ನಿಧಿಂ ಕರೇ ಹರೇಹೇ. ಎಲ್ಲರೂ ಕೂಡ ಹರಿ ಸನ್ನಿಧಿಯಲ್ಲಿ ಅವನ ಹತ್ರ ಬಂದಿದ್ದಾರೆ. ಶ್ರೀನಿವಾಸನಿಗೆ ಬರಬೇಕು ಅಂತ ಹೇಳಿ ಕೇಳಿದಾಗ ಇನ್ನು ರಾಜ ಹೇಳ್ತಾನೆ, ಇನ್ನು ತಡ ಮಾಡೋದು ಬೇಡ, ಬೇಗ ಬೇಗ ಬಂದು ನೀವು ಕಾರ್ಯವನ್ನು ನಡೆಸಬೇಕು. ವಸಿಷ್ಠರಂತಾರೆ, ಅರುಂಧತಿಯನ್ನು ಮುಂದೆ ಮಾಡಿಕೊಂಡು, ಅವರ ಹೆಂಡತಿ ಅರುಂಧತಿ ಅವರನ್ನು ಮುಂದೆ ಮಾಡಿಕೊಂಡು ಎಲ್ಲ ಹೆಣ್ಣು ಮಕ್ಕಳು ಬಂದು ಗೌರಿ ಪೂಜೆ ಮೊದಲಾದವನ್ನು ಮಾಡಿಸ್ಬೇಕು, ಆ ಕಡೆ ಬರಬೇಕು ಅಂತ ಎಲ್ಲ ಹೇಳಿದ ಮೇಲೆ ಸಲಜ್ಜಾ ಪೂಜೆಯಾಮಾಸ ಸಚ್ಚಿದಾನಂದ ವಿಗ್ರಹಂ. ಆ ಸಲಜ್ಜೆಯಿಂದ ಪೂಜೆ ಮಾಡಿ. ಹೆಣ್ಣು ಮಕ್ಕಳಿಗೆ ದೊಡ್ಡ ಆಭರಣ ಅಂತಂದ್ರೆ ಯಾವ ಬಂಗಾರದ ಆಭರಣ ಅಲ್ಲ, ಲಜ್ಜಾ ಅನ್ನೋದೇ ಒಂದು ಆಭರಣ. ಆ ಸಂತೋಷದ ಒಂದು ಲಜ್ಜೆ ಅದಲ್ಲ, ಅದು ಯಾವ ಆಭರಣಕ್ಕೂ ಕಡಿಮೆ ಇಲ್ಲ ಅಂತ. ಅದರಿಂದ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಆವಾಗ ಹೆಣ್ಣು ಮಕ್ಕಳು ಅಂತಾರಂತೆ, ಪಕ್ಕದ ಕೂತ ಹೆಣ್ಮಕ್ಳು,
ತಾಯಿ ಮತ್ತು ಮಗಳು ಕೂತಿದ್ದ. ನೀವೇನು ಪುಣ್ಯ ಮಾಡಿದ್ರಿ, ಈ ಕೆಲಸ ಹೆಂಗೆ ಸಾಧ್ಯ ಆಯಿತು? ನಾವು ಒಂದು ಸ್ವಲ್ಪ ಆದರೂ ಪುಣ್ಯ ಮಾಡ್ತೀವಿ, ನಿಮ್ಮ ಜೊತೆ ಇದ್ದದ್ದು ಪುಣ್ಯ ಹೌದು, ಆದ್ರೆ ಇಷ್ಟು ದೊಡ್ಡ ಸೌಭಾಗ್ಯ ಸಿಗಬೇಕು ಅಂದ್ರೆ ನೀವೇನು ಪುಣ್ಯ ಮಾಡಿದ್ದೀರಿ? ಕಿಂ ತ್ವಯ ಚರಿತಂ ಪುಣ್ಯಂ ಪೂರ್ವಜನ್ಮನಿ ಹೇಧರೆ ವಾಸುದೇವಾರ್ಚನ ವಿಧವು ನಿರ್ಮಿತ ಪರಮೇಷ್ಠಿನ. ಎಷ್ಟೆಲ್ಲ ಮಾಡಬಹುದು ಅಂತ ಜಗತ್ತಿನಲ್ಲಿ ಗೊತ್ತಿದೆ, ನೀವು ಅಂಥದ್ದೇನು ಮಾಡಿದ್ರಿ? ಸಾಕ್ಷಾತ್ ಶ್ರೀನಿವಾಸನ್ ನಿಮ್ಮ ಮನೆಗೆ ಬಂದಿದ್ದಾನೆ. ಆದ್ದರಿಂದ ನಾರಾಯಣನೇ ಬಂದಂತಹ ನಿಮಗೆ ನಾವು ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲವನ್ನು ಮಾಡಿದ್ದಾರೆ. ಒಳ್ಳೆಯ ಸುಗಂಧ ಮಿಶ್ರಿತವಾದ ಚಂದನದಿಂದ ಅವರನ್ನ ಅಲಂಕಾರ ಮಾಡಿದ್ದಾರೆ. ಆ ಐರಾವತದ ಮೇಲೆ ಹುಡುಗಿಯನ್ನು ಕೂಡಿಸಿಕೊಂಡು ಕರ್ಕೊಂಡು ಬರ್ತಾರೆ, ಗರುಡನ ಮೇಲೆ ಪರಮಾತ್ಮನನ್ನು ಕೂಡಿಸಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಬಂದು ಹೇಳ್ತಾರೆ, ಆನಯಿತ್ವ ಬ್ರಾಹ್ಮಣೈಶ್ಚ ಹರೇ ವನೇಜನಂ ಸಂಕಲ್ಪ ವಿಧಿವದ್ರಾಜ ಕನ್ಯಾದಾನಾಂಗ ಪೂರ್ವಕಂ. ಸ್ವಾಮಿ ಪುಷ್ಕರಣಿಯಿಂದ ನೀರು ತರಿಸ್ತಾರೆ. ನೀರನ್ನು ತರಿಸಿ ಆ ನೀರಿನಿಂದ ಸಂಕಲ್ಪ ಮಾಡಿಸ್ತಾರೆ, ಕನ್ಯಾದಾನವನ್ನು ಮಾಡ್ತೀನಿ. ಸ್ವಾಮಿ ಪುಷ್ಕರಣಿ ತೀರ್ಥ ನದಿಗಳಲ್ಲಿ ಶ್ರೇಷ್ಠವಾದದ್ದು ಗಂಗಾ ನದಿಯೇ, ಅದರೊಳಗೆ ಏನು ಸಂದೇಹನೇ ಇಲ್ಲ. ಆದರೂ ಕೂಡ ಸ್ವಾಮಿ ಪುಷ್ಕರಣಿ ಮಹಾತ್ಮೆ ಅಂತೆ ಪ್ರತ್ಯೇಕವಾಗಿ ಎಲ್ಲ ಪುರಾಣಗಳಲ್ಲಿ ವಿದಿತವಾಗಿದೆ. ಅದಕ್ಕಿಂತ ದೊಡ್ಡದಾದ ಸ್ವಾಮಿ ಪುಷ್ಕರಣಿ ತೀರೇ ರಮಯಾ ಸಹಮೋದತೆ, ಆದ್ದರಿಂದ ಅದಕ್ಕೆ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಅಂದಿದ್ದಾರೆ. ಅದಕ್ಕೆ ಅದನ್ನು ತರಿಸಿ ಎಲ್ಲವನ್ನು ಮಾಡಿದ್ದಾರೆ. ಅವನಿಗೆ ಮಾಡುವಾಗ, ಸಂಕಲ್ಪ ಮಾಡುವಾಗ ಸಹಸ್ರ ಶೀರ್ಷ ಪುರುಷ ಇತಿ ಮಂತ್ರಂ ಸಮುಚ್ಚರನ್ ಧರಣ್ಯ ಶ್ರಾವಿತೈ ಕೃತ್ವ ಸ್ವಾಮಿ ತೀರ್ಥ ಜಲೈಶುಭೈ. ಧರಣಿದೇವಿ ನೀರು ಹಾಕ್ತಾಳೆ, ಅವನು ಕೈ ಹಿಡಿದು ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ಹರಿಪಾದೋದಕಂ ಪುಣ್ಯಂ ದಧಾರ ಆಕಾಶರಾಟ್ ಸ್ವಯಂ. ಆಕಾಶರಾಜ ಹರಿಪಾದೋದಕ ಗಂಗಾ ನದಿಯೊಳಗೆ ತಗೊಂಡಿದ್ದ. ಇವತ್ತಲ್ಲ, ಸಾಕ್ಷಾತ್ ಪಾದದ ಮೇಲೆ ಬಿದ್ದ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡ್ತಾ ಇದ್ದಾನೆ. ಏನು ಸೌಭಾಗ್ಯ ಅವನದಿರ್ಬೇಕು. ಹೀಗಾಗಿ ಹೇಳ್ತಾನೆ, ಅದ್ಯಮೇ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಂ ಅದ್ಯಮೇ ಪಿತರಸ್ತುಷ್ಟ ವಾಸುದೇವ ಪದೋದಕಾತ್. ನನ್ನ ಪಿತೃಗಳೆಲ್ಲ ಉದ್ಧಾರ ಆಗ್ಬೋದು. ಇದು ನೋಡ್ರಿ, ಮುಂಚೆನೂ ಹಿಂಗೆ ಬಂದಿತ್ತು. ಪಿತೃಗಳ ಉದ್ಧಾರಕ್ಕೂ ಇದು ಕಾರಣ ಅಂತ ಹೇಳಿ. ಪಿತೃಗಳು ಸಂತುಷ್ಟರಾದರೆ ನಮ್ಮ ಜೀವನ ಎಲ್ಲ ಸೌಭಾಗ್ಯವಾಗಿ ನಡೀತು. ಆದ್ದರಿಂದ ಪಿತೃದೇವತೆಗಳ ಮಹತ್ವ ಎಷ್ಟು ಅಂತ ಪ್ರತಿ ಕ್ಷಣಕ್ಕೂ ತೋರಿಸಿಕೊಡ್ತಾರೆ. ಹೀಗಾಗಿ ಅಲ್ಲಿ ಪಿತೃದೇವತೆಗಳೆಲ್ಲ ಉದ್ಧಾರ ಆದರು ಅಂತ ಹೇಳಿ ಹೇಳ್ತಾರೆ. ಆ ಹುಡುಗಿಯನ್ನ ಅಲಂಕಾರ ಭೂಷಿತರಾಗಿ ಆ ಮದುವೆಯ ವೇದಿಕೆ ಕರ್ಕೊಂಡು ಬಂದಿದ್ದಾರೆ. ಅವ್ರು ಬರೋ ಹೊತ್ತಿಗೆ ತಥೋಸ್ತು ಘಂಟಿಕಾಘೋಷಂ ಕೃತವಾನ್ ದೈವ ಚಿಂತಕಃ ಸುಮುಹೂರ್ತೋಯಮಿತ್ಯೇವ ಮಂಗಳಾಷ್ಟಕಮಬ್ರುವನ್. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸುನುರ್ಗರುತ್ಮಾನ್ ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಸನಃ ಪಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ಧರಿರ್ಮಂಗಲಂ. ಸುಮುಹೂರ್ತೆ ಸಾವಧ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾಪೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭವ ತುನೋ ಮಂಗಲಂ. ಸುಮುಹೂರ್ತೆ ಸಾವಧಾನ ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗ ಕಾಶ್ಚಿತಯಸ್ತದ್ದೇವತಾಸ್ತದ್ಗಣಾಃ ಮಾಸಾಬ್ದಾ ಋತವಸ್ತಥೈವ ದಿವಸಾಃ ಅರಾತ್ರಯಃ ಸರ್ವೇ ಸ್ಥಾವರಜಂಗಮಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯತನೋ ಹರಿಃ. ಹೀಗೆ ಸುಮುಹೂರ್ತೋಯಮಿತ್ಯೇವ ಮಂಗಳಾಷ್ಟಕಂ ಅಬ್ರುವನ್. ಕನ್ಯಾ ಪ್ರದಾನ ಸಮಯೇ ಭೂಪಾಲೋ ವರದಕ್ಷಿಣಾಂ ಕೋಟಿ ಸಂಖ್ಯಾನ್ ನಿಷ್ಕಪುಂಜಾನ್ ದತ್ತೋಬಾನ್ ವೆಂಕಟೇಶಿತು. ವೆಂಕಟೇಶ ದೇವರಿಗೆ ಕನ್ಯಾದಾನ ಅಂತ ಮಾಡುವಾಗ ಸದಕ್ಷಿಣಾ ದಾನ ಮಾಡಬೇಕು. ಆದ್ದರಿಂದ ಕೋಟಿ ಸಂಖ್ಯವಾದ ನಿಷ್ಕಪ್ಪನ್ನು ಅರ್ಥಾತ್ ಆ ಆ ಟಂಕೆಗಳನ್ನು ಕೊಟ್ಟು ಅವನಿಗೆ ಆ ವರದಕ್ಷಿಣೆ ಅಂತ ಕೊಟ್ಟಿದ್ದಾನೆ. ಆವಾಗ ಶ್ರೀನಿವಾಸ ಕೇಳ್ತಾನೆ, ದಾತವ್ಯಂ ಕಿಂ ತ್ವಯ, ನೀವು ಕೊಡಬೇಕಾ ಏನಾದರೂ ನನಗೆ? ಸಾಕ್ಷಾತ್ ನಿಮ್ಮ ಗರ್ಭ ಸಂಜಾತೆಯಾದ ಅರ್ಥಾತ್ ನಿಮ್ಮ ಪ್ರೀತಿಯಿಂದ ಹುಟ್ಟಿದ ಆ ಪದ್ಮಾವತಿಯನ್ನೇ ನನಗೆ ಮದುವೆ ಮಾಡಿಕೊಟ್ಟಾಗ ಈ ದ್ರವ್ಯದ ಅವಶ್ಯಕತೆ ನನಗಿದೆಯಾ ಅಂತ ಕೇಳ್ತಾನೆ. ಇದು ಪ್ರತಿಯೊಬ್ಬರಿಗೂ ಆದರ್ಶ ಆಗಬೇಕು. ನೋಡಿದ್ರೆ ಅವಶ್ಯಕತೆ ಅವನಿಗೆ ಈ ಲೋಕದ ದೃಷ್ಟಿಯಿಂದ ಇದೆ, ಯಾಕೆಂದ್ರೆ ಅವನಿನ್ನೂ ವರಹ ದೇವರಿಗೆ ದುಡ್ಡು ಕೊಡಬೇಕು ಅನ್ನುವ ರೀತಿ ಇದ್ದರೂ ಕೂಡ ದೇವರು ತೋರಿಸ್ತಾನೆ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು. ಅಂದರೆ ಕನ್ಯಾ ಶ್ರೇಷ್ಠಳಾದ ಕನ್ಯೆ ನಮ್ಮ ಕುಲವನ್ನೇ ತಾರಣ ಮಾಡ್ತಾಳೆ. ಆದ್ದರಿಂದ ಕುಲತಾರಣಿಯಾದ ಆ ಸುಂದರವಾದ ಕನ್ಯೆಯನ್ನು ನನಗೆ ಕೊಟ್ಟಾಗ ಇನ್ನೊಂದರ ಅಪೇಕ್ಷೆಯನ್ನು ಮಾಡಬಾರ್ದು. ಅದಕ್ಕಾಗಿ ಹೇಳ್ತಾನೆ, ತವ ಪುತ್ರಸ್ಯ ಭೂಪತೆ, ನಾನೇನು ಮಗ ಅಲ್ಲೇನು ಅಂತ ಕೇಳ್ತಾನೆ.
ಮದುವೆ ಆದ ಮೇಲೆ ಮಾವನಿಗೆ ಮಗ ಆಗ್ತಾನೆ. ಆದ್ದರಿಂದ ವಿವಾಹ ಕರ್ಮ ನಿಪುಣ ಭವಾನ್ ದಾನಪರಾಯಣ, ನೀನು ದಾನಪರಾಯಣ ಹೌದು, ಆದ್ರೆ ನಾನು ಈ ದುಡ್ಡು ತಗೊಳ್ಳೋದು ಬೇಡ ಅಂತೆಲ್ಲ ಹೇಳ್ತಾನೆ. ಆದ್ರೆ ಒಂದು ಮಾಡು, ಶತಭಾರವಾದ ಕಿರೀಟವನ್ನು ಮಾತ್ರ ಕೊಡು. ಯಾಕೆಂದ್ರೆ ನಾನು ಇನ್ನೊಬ್ಬರಿಗೆ ಈಗಾಗಲೇ ಹೇಳಿಟ್ಟಿದ್ದೆ. ಚೋಳರಾಜ ಪಾಪ ಕಾಯ್ತಾ ಇದ್ದಾನೆ. ಶುಕ್ರವಾರ ದಿವಸ ಇವತ್ತು, ಶುಕ್ರವಾರ ಸಾಯಂಕಾಲ ನಾನು ಕಿರೀಟವನ್ನು ಹಾಕ್ಕೊಂಡಾಗ ಪಾಪ ಅವನಿಗೆ ಮೋಕ್ಷವಾಗ್ಲಿಕ್ಕಿದೆ. ಆದ್ದರಿಂದ ಶತಭಾರ ಕಿರೀಟವನ್ನು ಮಾತ್ರ ಕೊಡಬೇಕು ಅಂತೆಲ್ಲ ಹೇಳಿ ಅದನ್ನು ಸ್ವೀಕಾರ ಮಾಡಿದ್ದಾನೆ. ದದವು ಭೋಜನ ಪಾತ್ರಂ ಷಷ್ಟಿಭಾರ ಸಮನ್ವಿತಂ, ಅಷ್ಟಲ್ಲದೆ ಊಟ ಮಾಡ್ಲಿಕ್ಕೆ ಭೋಜನ ಪಾತ್ರೆ ಅದು ಇದು ಎಲ್ಲವನ್ನ ಕೊಟ್ಟು ಕಳಿಸಿದ್ದಾರೆ. ಊರಿಗೆ ಹೋಗುವಾಗ ಏನು ಕೊಡ್ತಾರೆ ಅಂತ ಮುಂದೊಂದು ಲಿಸ್ಟ್ ಕೊಡ್ತಾರೆ, ಎಲ್ಲ ಕೊಟ್ಟು ಕಳಿಸ್ತಾರೆ. ಇನ್ನು ಪದ್ಮಾವತಿ ಕಲ್ಯಾಣದ ಘಟ್ಟ ಬಂತು. ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಅತ್ರಿ ಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಸುಧರ್ಮಣಶ್ಚ ಪೌತ್ರೀಂ ತಾಂ ಪುತ್ರೀಂ ಆಕಾಶ ಭೂಪತೇಃ ತ್ವಮಂಗೀ ಕುರು ಗೋವಿಂದ ಕನ್ಯಾಂ ಕಮಲಲೋಚನಾಂ. ಈ ಕಡೆ ಅವರು ಹೇಳಬೇಕಲ್ಲ, ಉಚ್ಚಾರ ಮಾಡಿ. ಸುವೀರರಾಜನ ಮರಿಮಗಳು, ಸುಧರ್ಮರಾಜನ ಮೊಮ್ಮಗಳು, ಆಕಾಶರಾಜನ ಮಗಳು ಈ ಪದ್ಮಾವತಿಯನ್ನ ನಿಮಗೆ ಮದುವೆ ಮಾಡಿ ಕೊಡ್ತಾ ಇದ್ದೀವಿ ಶ್ರೀನಿವಾಸನಿಗೆ, ನೀವು ಎಲ್ಲರೂ ಸ್ವೀಕಾರ ಮಾಡ್ರಿ ಅಂತ ಅವ್ರು ಹೇಳಬೇಕು. ಆವಾಗ ಇವ್ರು ಹೇಳ್ತಾರೆ ವಸಿಷ್ಠರು, ಪ್ರಪೌತಸ್ಯ ಯಯಾತೇಹೆ ಪೌತ್ರಸ್ಯಾಮಿತ ತೇಜಸಃ ಶೂರಸೇನಸ್ಯ ರಾಜೇಂದ್ರ ವಸುದೇವಸ್ಯ ಭೂಪತೇಃ ಪುತ್ರಸ್ಯ ವೆಂಕಟೇಶಸ್ಯ ಗೋತ್ರೇ ವಾಸಿಷ್ಠ ಸಂಜ್ಞಕೆ. ವಸಿಷ್ಠ ಗೋತ್ರ ಕುಲೋತ್ಪನ್ನನಾದ ಯಾವ ಯಯಾತಿ ರಾಜನ ಮರಿಮಗ, ಶೂರಸೇನ ರಾಜನ ಮೊಮ್ಮಗ ಮತ್ತು ವಸುದೇವನ ಮಗ ಆದ ಕೃಷ್ಣರೂಪಿಯಾದ ಶ್ರೀನಿವಾಸನಿಗೆ ನಿಮ್ಮ ಮಗಳನ್ನು ನಾವು ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಗ್ರಹಿಷ್ಯಾಮೋ ವಯಂ ರಾಜನ್ ತವ ಪುತ್ರೀಂ ನೃಪೋತ್ತಮ ಅಂತ ಹೇಳಿ ಅವರು ಪ್ರಾಮಿಸ್ ಮಾಡ್ತಾರೆ. ಇದರಿಂದ ಏನು ಗೊತ್ತಾಗ್ತದೆ ಅಂದ್ರೆ, ಮದುವೆ ಅನ್ನೋದು ಎರಡು ದೇಹಗಳ ಮಧ್ಯೆ ಆಗುವ ಮದುವೆ ಅಲ್ಲ. ಇಟ್ ಇಸ್ ನಾಟ್, ಅದು ಹೇಳ್ತಾರೆ, ಇಬ್ಬರ ಮಧ್ಯೆ ಆಗುವ ಆಕರ್ಷಣೆ ಮದುವೆ ಅನ್ನೋದಿಲ್ಲ. ಮದುವೆ ಅಂದ್ರೆ ಎರಡು ಪರಿವಾರಗಳ ಮಧ್ಯೆ, ಎರಡು ಸಮಾಜದ ಮಧ್ಯೆ ಆಗುವ ಒಂದು ಯೋಗ್ಯವಾದ ಅಗ್ನಿಸಾಕ್ಷಿಕವಾದ ಒಂದು ಕ್ರಿಯಾ, ಒಂದು ಸಂಸ್ಕಾರ. ಆ ಮಹತ್ವ ಮಕ್ಕಳಿಗೆ ಗೊತ್ತು ಮಾಡಿಸ್ಬೇಕು. ಅದಕ್ಕಾಗಿಯೋ ಏನು ಈ ಪುರಾಣಗಳಲ್ಲಿ ಇಷ್ಟು ದೀರ್ಘವಾಗಿ ಅದನ್ನು ಚರ್ಚೆ ಮಾಡಿದ್ದಾರೆ ಅಂತ ಅನಿಸ್ತದೆ. ಮದುವೆ ಆಯಿತು ಅಂತ ಹೇಳಿದ್ರೆ ಮುಗೀತಲ್ಲ, ಸಾಕ್ಷಾತ್ ಮಾಂಗಲ್ಯಂ ತಂತು ನಾನೇನ ಮುಗಿದೋಯ್ತಲ್ಲ. ಇಲ್ಲ, ಇದೆಲ್ಲವನ್ನೂ ಹೇಳಿಸ್ತಾರೆ. ಉದ್ದೇಶ, ಅದರ ಅಭಿಪ್ರಾಯ ನಮ್ಗೆ ಗೊತ್ತಾಗಲಿ ಅಂತ. ಹೀಗಾಗಿ ಪುರಾಣಗಳ ಉದ್ದೇಶ ಕಥೆ ಮಾತ್ರ ಅಲ್ಲ, ಕಥೆಯಿಂದ ತಿಳಿಸಬೇಕಾದ ತತ್ವ. ಅದಕ್ಕಾಗಿ ಇದನ್ನೆಲ್ಲ ವಿಸ್ತಾರ ಮಾಡಿದ್ದಾರೆ. ಆಕಾಶರಾಜ ಹೇಳ್ತಾನೆ, ಕನ್ಯಾಮಿಮಾಂ ಪ್ರದಸ್ಯಾಮಿ ಗ್ರಹಾಣ ಪುರುಷೋತ್ತಮ ಅಂತ ಹೇಳಿ ಧರಣಿ ದೇವಿಯಿಂದ ಮಂತ್ರಪೂತವಾದ ನೀರನ್ನು ಹಾಕಿಸಿಕೊಂಡು ಅವಳ ಕೈಯನ್ನ ಅವನ ಕೈಗೆ ಇಟ್ಟಿದ್ದಾರೆ. ಅಷ್ಟು ಅಲ್ಲಿಗೆ ಆದ ಮೇಲೆ ದಕ್ಷಿಣೆ ಶ್ರೀನಿವಾಸಸ್ಯ ದದೌ ಪದ್ಮಾವತೀಂ ತತಃ, ಅವನ ಬಲಗೈಯಲ್ಲಿ ಅವಳ ಕೈಯನ್ನು ಇಟ್ಟು ಮಾಡಿದ್ದಾನೆ. ಹೇಳ್ತಾರೆ, ವೈವಾಹಿಕಂ ಸಮಾಪ್ಯಾಶು ಮಾಂಗಲ್ಯಂ ಸೂತ್ರ ಬಂಧನಂ. ಈ ಎಲ್ಲ ಕಾರ್ಯಕ್ರಮಗಳು ಆದ ಮೇಲೆ ಮಾಂಗಲ್ಯ ಸೂತ್ರ ಬಂಧನ ಅಂತ ಮಾಡಿಸ್ತಾರೆ. ಅದನ್ನ ಮಾಡಿಸಿ ಹೇಳ್ತಾರೆ, ಎಲ್ಲ ಸುಮಂಗಲಿ ಸ್ತ್ರೀಯರು ಆ ಮಾಂಗಲ್ಯಕ್ಕೆ ತಮ್ಮ ಸರ್ವಮಂಗಲವನ್ನೂ ಎರೆದಿದ್ದಾರೆ. ಧಾರೆ ಎರೆದು ಸುಮಂಗಲಿ ಸ್ತ್ರೀಷು ಗಾಯಂತಿಷು ಶುಭಾಶಿಷಃ. ಆವಾಗ ಕಂಠೆ ಪದ್ಮಾವತಿ ದೇವ್ಯಾ ಶ್ರೀನಿವಾಸೋ ಜಗತ್ಪತಿ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ಚಿರಂ ಜೀವಮಯಾ ಸಹ. ನನ್ನ ಜೊತೆಗೆ ಶಾಶ್ವತವಾಗಿ ಇರು. ಮಹಾಲಕ್ಷ್ಮಿಗೂ ಪರಮಾತ್ಮನಿಗೂ ನಿತ್ಯ ಅವಿಯೋಗ, ನಿತ್ಯಾವಿಯುಕ್ತತ್ವ ಅನ್ನೋದು ಒಂದು ತತ್ವ. ಶಾಸ್ತ್ರದ ಪ್ರಮೇಯಗಳಲ್ಲಿ ಮುಖ್ಯ ಪ್ರಮೇಯ. ಏನಾದರೂ ಕೂಡ ಪರಮಾತ್ಮ ಒಬ್ಬನೇ ಇದ್ದಾನೆ ಅನ್ನುವಾಗಲೂ ಕೂಡ ಮಹಾಲಕ್ಷ್ಮಿ ಅವ್ಯಕ್ತಳಾಗಿ ಇದ್ದೇ ಇದ್ದಾಳೆ ಅಂತ ಅಭಿಪ್ರಾಯ. ಹೀಗಾಗಿ ನಿತ್ಯಾವಿಯುಕ್ತಳಾದ ಮಹಾಲಕ್ಷ್ಮಿಯ ಸನ್ನಿಧಾನೋಪೇತಳಾದವಳಾದ್ದರಿಂದ ವಿಶೇಷವಾಗಿ ಇದನ್ನು ಹೇಳಿದ್ದಾರೆ. ಮಂತ್ರೇಣಾನೇನ ಗೋವಿಂದ ಕಂಠೇ ತಸ್ಯಾಬಂಧ ಚ. ಎಲ್ಲ ಆದಮೇಲೆ ಮಧುಪರ್ಕ ಅಂತ ಮಾಡ್ತಾರೆ. ಆಮೇಲೆ ಲಾಜಾ ಹೋಮ ಅಂತ ವಸುದಾನನನ್ನು ಕರೆದು ಅವನ ಕೈಯಿಂದ ಲಾಜಾ ಅಂತಂದ್ರೆ ಅರಳನ್ನು ಹಾಕಿಸಿ ಒಂದು ಹೋಮ ಮಾಡ್ತಾರೆ. ಲಾಜಾ ಹೋಮ ಆಗದ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಮಹತ್ವದ ಒಂದು ಘಟ್ಟ. ಹೀಗಾಗಿ ಮುನಿಭಿಸ್ ಸಹ ವಿದ್ಬದ್ಭಿ ಲಾಜೈರ್ ಹೋಮಂ ಪುರೋಹಿತ ವಸಿಷ್ಠೋ ಅಕಾರಯತ್ ಯಜುಶಾಖಾ ಕ್ರಮೇಣೈವ ಜುಹಾ ವಾಗ್ನೌ ಯಥಾವಿಧಿ. ಎಲ್ಲ ಯಜುರ್ವೇದದ ಮಂತ್ರಗಳಿಂದ ಆಯ್ತು. ಅದನ್ನು ಹೇಳ್ತಾರೆ, ಯಜುರ್ವೇದದ ಕ್ರಿಯೆಯಿಂದ ಆಗ್ಬೇಕು. ಮೊನ್ನೆ ಹೇಳಿದ್ದ ಶ್ರೀನಿವಾಸ, ಯಜುಶಾಖಾ ಮಂತ್ರಗಳಲ್ಲಿ ಈ ಮದುವೆ ನಡಿಬೇಕು ಅಂತ ಹೇಳಿ ಆ ಪ್ರಕಾರವಾಗಿ ಮಾಡಿದ್ದಾರೆ. ಅನೇಕ ದಾನಗಳನ್ನೆಲ್ಲ ಪರಮಾತ್ಮ ಆಕಾಶರಾಜ ಕೊಟ್ಟಿದ್ದಾನೆ. ದಶಮಿ ದಿನ ಚೆನ್ನಾಗಿ ಕಳೆದಿದೆ ಅಂತ ಹೇಳ್ತಾರೆ. ಮಾರನೇ ದಿವಸ ಮತ್ತವ್ರನ್ನೆಲ್ಲ ಕರೆದು ರತ್ನಪೀಠದಲ್ಲಿ ಕೂಡಿಸಿ ಅವರಿಗೆ ಮಜ್ಜನವನ್ನ ಮಾಡಿಸಿ ಉರುಟನೆ ಮೊದಲಾದ ಕಾರ್ಯಕ್ರಮಗಳು ಹೆಣ್ಮಕ್ಕಳು ಚೆನ್ನಾಗಿ ನಡೆಸಿದ್ದಾರೆ. ಹೇಳ್ತಾರೆ, ಸಹಾಸ ಮಕಾರಯನ್. ನಮ್ಮಲ್ಲಿ ಉರುಟನೆ ಸಹಾಸ ಅಂತಂದ್ರೆ ಯಾವುದು ಹಾಸಕ್ಕೆ ಕಾರಣ ಆಗ್ತದೆ, ಒಂದು ವಿನೋದಕ್ಕೆ ಕಾರಣವಾಗುವ ಒಂದು ಕಾರ್ಯ, ಅದನ್ನ ಮಾಡಿಸಿದ್ದಾರೆ.
ಏವಂ ಕೋಲಾಹಲಂ ಚಕ್ರೆ ದಿವಸಾಂಶ್ಚತುರಸ್ತಥ. ಹೀಗೆ ನೋಡ್ತಾ ನೋಡ್ತಾ ಕೋಲಾಹಲದಿಂದ 4 ದಿನ ಕಳೀತಂತೆ. ಮದುವೆಯಾಗಿ 4 ದಿವಸ ಆಗೋಯ್ತು. ದ್ವಾದಶಿ ಮುಗಿದು ತ್ರಯೋದಶಿ ಚತುರ್ದಶಿ ಬಂದ್ಬಿಡ್ತು. ಹೀಗಾಗಿ ಎಲ್ಲ ಪಂಚಮ ದಿನದೊಳಗೆ ನಾಕಬಲಿ ಅಂತ ಮಾಡ್ತಾರೆ. ಆ ನಾಕಬಲಿಯನ್ನು ಮಾಡಿಸಿ ಆಮೇಲೆ ಕೂಸನ್ನ ಒಪ್ಪಿಸುವ ಕೆಲಸ ಮಾಡ್ತಾರೆ. ನಾಭಿಂ ಕ್ಷೀರೇಣ ಸಮೃದ್ಧ ಪುತ್ರೀಂ ಪದ್ಮಾವತೀಂ ನೃಪ. ತಾಯಿಗೆ ಅವಳ ನಾಭಿಗೆ ಹಾಲನ್ನು ಎರಿಬೇಕು ಅಂತ ಒಂದು ಸಂಪ್ರದಾಯ. ಅವ್ರು ಎರೆದು ನಿನ್ನ ಹೊಟ್ಟೆ ತಣ್ಣಗಾಗಿರಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಳ್ತಾರೆ ನೋಡಿ, ಧರಣಿದೇವಿ ಹೇಳ್ತಾಳೆ, ಶ್ರೀನಿವಾಸನಿಗೆ ಹೇಳ್ತಾಳೆ, ಪಾಲಿತಾಂ ಲಾಲಿತಾಂ ಪುತ್ರೀಂ ನವಮಾಸ ಧೃತಾಮಯ. ನಿಜವಾಗಿ ನೋಡಿದ್ರೆ ನವಮಾಸ ಧಾರಣ ಮಾಡಿಲ್ಲ, ಸಿಕ್ಕವಳು ಆಕಾಶವಾಣಿಯಿಂದ ಗೊತ್ತಾದವಳು ಇವಳು ಪದ್ಮಾವತಿ, ನೀನು ಅವಳನ್ನ ಲಾಲನೆ ಮಾಡಬೇಕು ಅಂತ. ಆದ್ರ ತಾಯಿಯ ಪ್ರೀತಿ ಈಗಾಗಲೇ ಅಲ್ಲಿಗೆ ಹೋಗ್ಬಿಟ್ಟೆ. ಕರಳಿಗೆ ಹತ್ತಿದ ಸಂಬಂಧ ಅನ್ನುವಂತೆ ಅವಳು ಹೇಳ್ತಾಳೆ, 9 ತಿಂಗಳ ಅವಳನ್ನು ಹೊತ್ತು ಹೆತ್ತಿದ್ದೇನೆ, ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿದ್ದೇನೆ, ನನ್ನ ಮಗಳು ಏನಾದರೂ ತಪ್ಪು ಮಾಡಿದರೆ ಅದನ್ನ ಕ್ಷಮಿಸಬೇಕು ಅಂತ ಹೇಳ್ತಾ, ತ್ವದಧೀನಾಂ ಜಗನ್ನಾಥ ಕರಿಷ್ಯೆ ಮಮ ನಂದಿನಿ, ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀವಿ, ನಾನು ಇದಕ್ಕಿಂತ ಹೆಚ್ಚು ಹೇಳಲಾರೆ ಅಂತ ಧರಣಿದೇವಿ ಹೇಳ್ತಾಳೆ. ಅವಾಗ ರಾಜ ಜೋರಾಗಿ ಅಳ್ತಾ ಇದ್ದಾನೆ, ದೀನವದನಃ, ಬಹಳ ದುಃಖ ಆಗಿದೆ ಅವನಿಗೆ. ಹಾ ಪುತ್ರಿ ಮಂದಭಾಗ್ಯೋಹಂ ತ್ವದ್ವಿಯೋಗೇನ ಕೇವಲಂ ಅಂತ. ನಾವೆಲ್ಲರೂ ಕೂಡ ಮಂದಭಾಗ್ಯರಾಗಿದ್ದೀವಿ, ನಿನ್ನ ವಿಯೋಗದಿಂದ ನಾನು ಇನ್ನು ಹೆಚ್ಚು ದಿನ ಬದುಕೋದಿಲ್ಲ ಅಂತಂದು. ಜೀವನಂ ಮಮ ಕಲ್ಯಾಣಿ ನ ಸ್ಥಿರಂ ಚ ಭವಿಷ್ಯತಿ. ನನ್ನ ಜೀವನಕ್ಕೆ ಸ್ಥೈರ್ಯ ಅನ್ನೋದು ಹೋಗ್ಬಿಡುತ್ತೆ. ಮಗಳಿದ್ದರೆ ಸ್ಥೈರ್ಯ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾನೆ. ಕ್ರೀಡಾ ಮೃಗಶ್ಚತೆ ಪುತ್ರಿ ಆಹಾರಂ ನಚ ಸೇವತೆ. ನಮ್ಮ ಮನೆಯೊಳಗಿರುವ ಮೃಗಗಳು, ಪಶುಗಳು ಕೂಡ ಆಹಾರವನ್ನು ತಿನ್ನೋದಿಲ್ಲ. ನೀನಿಲ್ಲದೆ ಯಾರೂ ಏನೂ ಮಾಡೋದಿಲ್ಲ. ನಿನ್ನ ತಮ್ಮ ಏನು ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವನು ಎಲ್ಲದಕ್ಕೂ ನಿನ್ನನ್ನೇ ತಾಯಿ ಅಂತ ತಿಳ್ಕೊಂಡವನು. ಅದಕ್ಕಾಗಿ ಜೋರಾಗಿ ರುದಂತಮ್ಮ ಆಲೋಕ್ಯ ಭ್ರಾತರಂ ದೀನಚೇತಸಂ. ತಮ್ಮ ಅಳ್ತಾ ಇದ್ದಾನೆ ಅಂತ ಅಣ್ಣನ ನೋಡಿ ತಮ್ಮನು ಅಳ್ತಾ ಇದ್ದಾನೆ ತೊಂಡಮಾನ್ ರಾಜ. ವಯಂ ದರಿದ್ರ ನಿರ್ಭಾಗ್ಯ ಕೃಪಣ ದೀನಚೇತಸಃ. ನಾವು ದರಿದ್ರರಾಗಿದ್ದೇವೆ, ನಿರ್ಭಾಗ್ಯರಾಗಿದ್ದೇವೆ, ಕೃಪಣರಾಗಿದ್ದೇವೆ. ನಾವು ಯಾರತ್ರನೂ ಕೂಡ ಎದೆ ಏರಿಸಿ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ನಿನ್ನ ಮುಂದೆ ಎಲ್ಲವೂ ಸಣ್ಣದಾಗಿ ಬಿಟ್ಟಿದೆ. ವಯಂ ಮರಣಮಾಪನ್ನ, ನಾವು ಇದ್ದು ಸತ್ತು ಹೋಗಿದ್ದೇವೆ ಅಂತ ಹೇಳಿ, ನಾವು ಬದುಕಿಲ್ಲ ಇನ್ನು. ಏತಾದೃಶೀಚ ಕಲ್ಯಾಣಿ ನೈವ ಲಬ್ಧ ಕಲವು ಯುಗೆ. ಈ ಕಲಿಯುಗದೊಳಗೆ ಯಾರಿಗೆ ಇಂಥ ಮಗಳು ಹುಡ್ತಾಳೆ? ಯಾವ ಮಗಳು ಸಾಕ್ಷಾತ್ ಶ್ರೀನಿವಾಸನನ್ನ ಮನೆ ಕರ್ಕೊಂಡ್ ಬರ್ತಾಳೋ ಅಂತ ಮಗಳು ಎಲ್ಲಿ ಹುಡ್ತಾಳೆ? ಆದ್ದರಿಂದ ಇಂತಹ ಮಗಳು ಎಲ್ಲೂ ಸಿಗೋದಿಲ್ಲ. ವಯಂ ನಿಶ್ಚಿನುಮೋ ವಿಯೋಗ ದುಃಖ ವೃಷ ದುಃಖಿತಾಹ. ಹೀಗಾಗಿ ನಾವು ವೃಷವಾಗಿ ಕಷ್ಟದಿಂದ ದುಃಖಿತರಾಗಿದ್ದೇವೆ ಅಂತ ಹೇಳಿದಾಗ ತಮ್ಮ ಬರ್ತಾನ ವಸುದಾನ ಬಂದು ಹೇಳ್ತಾನೆ, ಮಾತರ್ಮಾಮ್ ಅಂದ್ಬಿಡ್ತಾನೆ. ಮುಗಿತು, ಅಲ್ಲಿಗೆ ಎಲ್ಲ ಮಾತು ಮುಗಿದೋಯ್ತು. ಅಮ್ಮ ಅಂತಾರಂತವಳು, ಅಕ್ಕ ಅನ್ನೋದಿಲ್ಲ. ಮಾತರ್ಮಾಂ ಬಾಲಕಂ ತ್ಯಕ್ತ್ವ ಯಥಾ ಲೋಕೆ ಧನಾರ್ಜಕ ಗಚ್ಚೇತ್ ತಥಾ ಮಾಂ ಭಗಿನಿ ತ್ಯಕ್ತ್ವಾ ತ್ವಂ ಕೊನು ಗಚ್ಚಸಿ. ದುಡ್ಡನ್ನು ಗಳಿಸಬೇಕು ಅಂತ ಯಾವುದೋ ಪಟ್ಟಣಕ್ಕೆ ಹೋಗ್ತಾನೆ ಒಬ್ಬ ವ್ಯಕ್ತಿ, ಹಾಗೆ ಯಾವುದೋ ಇನ್ನೊಂದು ಸಂಪತ್ತನ್ನು ಹುಡುಕೊಂಡು ನಮ್ಮನ್ನು ಬಿಟ್ಟು ಹೊರಟೆ ಅಂತ ತನ್ನ ಅಕ್ಕನಿಗೆ ಕೇಳ್ತಾನೆ. ಹೀಗೆ ಪ್ರತಿಯೊಬ್ಬರು ಕೂಡ ರುದಂತಂ ನೃಪತಿಂ ದೃಷ್ಟ ಶ್ರೀನಿವಾಸ ಸತಾಂ ಗತಿ. ಎಲ್ಲರೂ ಕೂಡ ಅಳ್ತಾ ಇದ್ದಾರೆ, ದುಃಖ ಆಗಿದೆ. ಆವಾಗ ಶ್ರೀನಿವಾಸನಿಗೆ ಅಳು ಬಂತಂತೆ. ಯಾಕೆ ನೀ ಯಾಕೆ ಅಳ್ತಾ ಇದ್ದೀಪ? ಕರ್ಕೊಂಡು ಹೋಗೋನು ನೀನು, ಕೊಂಡು ಹೋದವನು ಉಂಡು ಹೋದವನು ನೀನ್ ಯಾಕೆ ಅಳಬೇಕು ಅಂತಂದಾಗ ಅವನಂದ, ಇಲ್ಲ, ನಾನು ಅರ್ಜುನನಿಗೆ ಮದುವೆ ಮಾಡಿಕೊಟ್ಟಾಗ ಅಳ್ತಿದ್ದೇ ಇಲ್ಲ. ನನ್ನ ತಂಗಿ ಸುಭದ್ರೆಯನ್ನು ಮದುವೆ ಮಾಡಿಕೊಟ್ಟೆ, ಅವತ್ತು ನೀವೆಲ್ಲ ಅಳೋದು ನೋಡಿ ಈಗ ನೆನಪಾಗ್ತದೆ, ನಾನು ಅವತ್ತು ಅಳ್ಳೇ ಇಲ್ಲಲ್ಲ, ಅದಕ್ಕಾಗಿ ನಾನು ಅಳ್ತಾ ಇದ್ದೀನಿ ಇವತ್ತು ಅಂತ ಹೇಳಿ ಸ್ಮೃತ್ವಾ ದೇವಕೀ ಪುತ್ರೋ ತದದ್ಭುತಮಿವಾಭವತ್ ಇತ್ತಂ ಕೃತ್ವಾ ಲೋಕರೀತಿಂ ಐರಾವತಂ ಉಪಾಶ್ಯತಃ ಪದ್ಮಾವತ್ಯ ತಯಾ ಸಾರ್ಧಂ ಸರ್ವವಾದ್ಯ ಸಮನ್ವಿತ. ಎಲ್ಲ ವಾದ್ಯ ಸಮನ್ವಿತರಾಗಿ ಗ್ರಾಮ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಮಾಡಿ ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಹೇಳ್ತಾಳೆ. ತವರು ಮನೆಯ ಆ ಸಂಬಂಧನೇ ಅಷ್ಟು ದೊಡ್ಡದಿರ್ತದೆ. ಎಲ್ಲರಿಗೂ ಹೇಳಿ ಸ್ವನಿವೇಶ ಗೃಹಂ ಭೇಜೆ ಪದ್ಮಾಸನ ಭವಾದಿಕೈ, ಎಲ್ಲರಿಗೂ ಕೂಡ ಹೇಳಿ ತನ್ನ ಮನೆಗೆ ಮತ್ತೊಂದು ಸಲ ಅಲ್ಲಿ ನೋಡಿ ನಮಸ್ಕಾರವನ್ನೆಲ್ಲ ಮಾಡಿ ಶ್ರೀನಿವಾಸ ನನ್ನ ಜೊತೆಗೆ ಹೊರಟಿದ್ದೀನಿ ಅಂತ ಹೇಳ್ತಾಳೆ. ಅದು ಬಹಳ ಕಷ್ಟದ ಕೆಲಸ, ಹೇಳೋದೇ ಕಷ್ಟ. ಇದು ಹೇಗೆ ಮಾಡ್ತಾರೆ, ಅದನ್ನ ಎಷ್ಟು ಸುಂದರವಾಗಿ ಬರೀತಾರೆ ಅಂತ ಅನ್ನೋದನ್ನ ನಾವು ನೋಡ್ಬೇಕಷ್ಟೇ. ಶ್ವಶುರಂ ಚೈವ ಸಾಷ್ಟಾಂಗಂ ಪ್ರಣನಾಮಚ. ಬಂದು ಆ ಅತ್ತೆ ಮಾವಂದರಿಗೆ ದೀರ್ಘ ದಂಡವತ್ ಪ್ರಣಾಮವನ್ನು ಮಾಡಿದ್ದಾನೆ ಶ್ರೀನಿವಾಸ ಪ್ರಣಾಮವನ್ನು ಮಾಡಿ ಆಶೀರ್ವಾದ ಮತಶ್ಚಕ್ರೆ ಸ್ವಜಾಮಾತುರ ಮನಾಮಯಂ. ನೋಡಿದ್ರೆ ಅವನಿಗೆ ಯಾವ ದುಃಖ ಇಲ್ಲ, ಏನೂ ಇಲ್ಲ. ಅಂತಹ ಅನಾಮಯ ನಿರಾಮಯನಾದ ಪರಮಾತ್ಮನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಏನಂತ? ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ಧುರಂಧರ ಇತ್ಯಾಶಿಷ ಅಭಿನಂದ್ಯಾತ ವಾಸುದೇವಂ ಭಾಷತ್. ಹೇಳ್ತಾರೆ, ಸರ್ವಲೋಕ ಧುರಂಧರನಾದ
ಪರಮಾತ್ಮನೇ ನೀನು ದೀರ್ಘಾಯುಷ್ಮಂತನಾಗುವಂತ. ಯಾಕೆ ಗೊತ್ತೇನು? ತಮ್ ಯಥಾ ಯಥಾ ಉಪಾಸತೆ ತತ್ ತಥೈವ ಭವತಿ ಅಂತ ಹೇಳ್ತಾರೆ. ನಾವು ದೇವರಿಗೆ ಆಯುರ್ಭವ ಅಂತಂದ್ರೆ ಅರ್ಥ ಏನು? ನಮ್ಮ ಆಯುಷ್ಯ ದೊಡ್ಡದಾಗ್ಲಿ ಅಂತ. ಈಗಲೇ ಹೇಳಿದ್ರಲ್ಲ, ಪದ್ಮಾವತಿಯನ್ನು ಕಳೆದುಕೊಂಡು ನಾವು ಬದುಕೋದಿಲ್ಲ ಹೆಚ್ಚು ದಿನ ಅಂತ. ಅದು ಶಾಸ್ತ್ರಕ್ಕೆ ವಿರುದ್ಧವಾದ. ಯಾಕೆ ವಿರುದ್ಧ ಅಂದ್ರೆ ಬಾಯಲ್ಲೂ ಅನಬಾರದು ನಾವು. ಆದರೆ ಆ ದುಃಖದ ಸನ್ನಿವೇಶ ಹಂಗಿತ್ತು. ಅದಕ್ಕಾಗಿ ಹೇಳಿದ್ರು ದೀರ್ಘಾಯುರ್ಭವ ಅನ್ನೋದ್ರಿಂದ ತಾವು ಕೂಡ ಆಯುಷ್ಯವನ್ನು ಮತ್ತೆ ಇನ್ನೂ ಉಜ್ಜೀವನ ಮಾಡಿಕೊಂಡ್ರು ಅಂತ ಅಭಿಪ್ರಾಯ. ಒಂದು ಮಾತು ಹೇಳ್ತಾರೆ, ಮಾಸಾಂತೆ ಗಚ್ಚ ಗೋವಿಂದ ವಧ್ವಾ ಸಹ ವಯೋಗತಂ. ಒಂದು ತಿಂಗಳಿದ್ದು ಹೋಗ್ಬೋದಲ್ಲ, 4-5 ದಿವಸಕ್ಕೆ ಯಾಕೆ ಹೊರಟ್ರಿ ಅಂತ ಮಾತಿಗೆ ಹೇಳಿದ್ರು. ಅದಕ್ಕೆ ಶ್ರೀನಿವಾಸ ಹೇಳ್ದ, ನೃಪವಾಕ್ಯ ಶೃಣುಷ್ವೇದಂ ಕಾರ್ಯಸ್ಯ ಮಹತೀತ್ವರ. ಊರಿನಲ್ಲಿ ಬಹಳ ಕೆಲಸ ಇದೆ, ನಾವು ಹೆಚ್ಚು ದಿನ ಇಲ್ಲೇ ಇರ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನನ್ನ ಊರಿಗೂ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ, ಮಧ್ಯದಲ್ಲೇ ಎಲ್ಲೋ ಒಂದು ಕಡೆ ವಾಸ ಮಾಡಬೇಕು. ಯಾಕಂದ್ರೆ ನನ್ನ ಊರು ಇರುವುದು ಪರ್ವತದ ಮೇಲೆ, 6 ತಿಂಗಳು ಪರ್ವತವನ್ನು ನಾನು ಹೋಗುವಂತಿಲ್ಲ. ಆದ್ದರಿಂದ ಇಲ್ಲೇ ಎಲ್ಲಾದರೂ ಇರ್ತೀನಿ ಅಂತ ಹೇಳಿ ಗರುಡ ಸ್ಕಂದವನ್ನ ಏರಿದ್ದಾನೆ ಪರಮಾತ್ಮ. ಜಗಾಮ ಭಗವಾನ್ ಸಾಕ್ಷಾತ್ ಸರ್ವದೇವೈ ಸಮನ್ವಿತ. ಅದರಿಂದ ಹೊರಟಿದ್ದಾನೆ. ಅವನು ಹೊರಟಾಗ 1 ವರ್ಷಕ್ಕಾಗುವಷ್ಟು ಅಕ್ಕಿ, ಬೇಳೆ ಎಲ್ಲವನ್ನೂ ಕೂಡ, ಬೆಲ್ಲ, ಸಕ್ಕರೆ, ತುಪ್ಪ, ಜೇನುತುಪ್ಪ ಎಲ್ಲವನ್ನೂ ಕೊಟ್ಟು ಗಾಡಿಯನ್ನು ತುಂಬಿಸಿ ಕಳಿಸಿದ್ದಾನೆ. ಏನು ಕೊಟ್ಟರು ಕಡಿಮೆ ಮಗಳಿಗೆ ಅಂತೇಳಿ ಬಹಳ ಸಂತೋಷವಾಗಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ಇಂತಹ ಮಗಳನ್ನ ಅವನು ನೆನೆಸಿಕೊಂಡಿದ್ದಾನೆ. ಹಂಸತೂಲಿಕೆಯಾನ್ವಿತಂ ಏವಮಾದೀನಿ ವಸ್ತೂನಿ ಗೃಹೀತ್ವಾ ನೃಪಸತ್ತಮಃ. ಯಾವ ವಸ್ತು ಒಂದು ಸೂಜಿಯನ್ನು ಬಿಟ್ಟಿದ್ದಿಲ್ಲ ಅಂತ, ಪ್ರತಿಯೊಂದು ಕೂಡ ಕೊಟ್ಟು ಕಳಿಸಿದ್ದಾನೆ ಪರಮಾತ್ಮನಿಗೆ. ಕೊಟ್ಟು ಹೇಳ್ತಾರೆ, ಅವನ ಜೊತೆ ಸ್ವಲ್ಪ ದೂರ ಬಂದು ದೂರಾಧ್ವಾನಂ ಮಹಾರಾಜ ಕಿಮರ್ಥಂ ತ್ವಮ ಸಮಾಗತಃ. ದೂರ ಇದೆ ನಮ್ಮೂರು, ಯಾಕೆ ಹಿಂದಿಂದ ಬರ್ತಾ ಇದ್ದಿ ಅಂತ ಕೇಳಿದ್ರಂತೆ. ಏನ್ ಮಾಡಬೇಕು, ಮನಸ್ಸು ಎಳಿತಾ ಇದೆ, ಅದಕ್ಕಾಗಿ ಬಂದಿದ್ದೀನಿ ಅನ್ನುವಂತೆ ಆ ಮಾತನ್ನು ಹೇಳಿ, ದಾತವ್ಯಂ ಕಿಂ ನೃಪಶ್ರೇಷ್ಠ ತವ ಪುತ್ರಸ್ಯ ಮೇನಗ. ನನ್ನನ್ನು ನಿನ್ನ ಮಗ ಅಂತ ತಿಳ್ಕೊಳ್ರಿ, ಯಾವಾಗ ಸ್ಮರಣೆ ಮಾಡ್ತೀರೋ ಅವಾಗ ನಿನ್ನ ಮುಂದೆ ನಾನು ಹಾಜರ್. ಆದ್ದರಿಂದ ಯಾವ ದುಃಖವನ್ನು ನೀನು ಪಡಬೇಡ್ರಿ ಅಂತ ಹೇಳಿ ಅವರನ್ನ ಮನೆಗೆ ತಿರುಗಿ ಕಳಿಸಿದ್ದಾನೆ. ರಾಜ ಹೇಳ್ತಾನೆ, ಸರ್ವಮಂಗಲಮಸ್ಮಾಕಂ ತತ್ಪ್ರಸಾದೇನ ಕೇಶವ. ಎಲ್ಲ ಮಂಗಲ. ಏನೋ ದುಃಖದಲ್ಲಿ ಮಾತಂದ್ವಿ, ಆದರೆ ನಮಗೆಲ್ಲ ಮಂಗಲವೇ ಆಗಿದೆ. ಒಂದೇ ಒಂದು ನಾವು ನಿಮಗೆ ಪ್ರಾರ್ಥನೆ ಮಾಡ್ತೀನಿ, ಅದನ್ನು ಕೊಟ್ಟು ಬಿಡುವಂತ. ಏನು ಕೇಳು, ಇಷ್ಟೊತ್ತು ಅವನಿಗೆ ಕೊಟ್ಟಿದ್ದಾಯ್ತು, ಈಗ ವಾಪಸ್ ತೆಗೆದುಕೊಳ್ತಾರೆ. ಏನಂತಂದ್ರೆ, ಭಕ್ತಿಂ ದೇಹಿ ಅಚಲಾಂ ಕೃಷ್ಣ ಸಕುಟುಂಬಸ್ಯ ಮೇನಕ. ಅಚಲವಾದ ಭಕ್ತಿಯನ್ನು ಕೊಟ್ಬಿಡು ಸಾಕು, ಇನ್ನೇನು ಬೇಡ ಅಂತ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ ತ್ವದೀಹ ಮೇ ಹ್ರಾಸ ವಿವರ್ಜಿತ ಸದಾ. ಹ್ರಾಸ ವಿವರ್ಜಿತವಾದ ಭಕ್ತಿಯನ್ನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಳ ಬೃಹತೀಂ ಶಾಶ್ವತೀಂ ಆಶುದೇವ ಅಂತೇನು ಪ್ರಾರ್ಥನೆ ಮಾಡ್ತಾರೆ. ನಿರ್ವ್ಯಾಜವಾದ, ನಿಶ್ಚಲವಾದ, ಮರಣಕಾಲೇಪಿ ಅಚಾಲ್ಯಮಾನವಾದ ಭಕ್ತಿಯನ್ನು ನಾನು ಕೊಟ್ಟುಬಿಡು, ಅಷ್ಟಾದರೆ ಸಾಕು ಅಂತ ಹೇಳಿದಾಗ ಪರಮಾತ್ಮ ಅಂದ, ಭಕ್ತಿ ಅಷ್ಟೇ ಅಲ್ಲಪ್ಪ, ಸಾಯುಜ್ಯ ಮುಕ್ತಿಯನ್ನೇ ಕೊಡ್ತೀನಿ ಅಂತ ಹೇಳಿ, ಸಾಯುಜ್ಯಂ ಆಕಾಶ ನೃಪತೇಸ್ತದ ಶಾಲಕಸ್ಯ ದದೌ ವಸ್ತ್ರಂ ಸ್ವಾಂಗಸ್ಥಂ ಮಧುಸೂದನ. ಮೈ ಮೇಲೆ ಹೊತ್ತುಕೊಂಡಿದ್ದಂತಹ ವಸ್ತ್ರವನ್ನ, ಹಾಕೊಳ್ಳಿಲ್ಲ, ಮೈ ಮೇಲೆ ಹೊದ್ದುಕೊಂಡಿದ್ದ ವಸ್ತ್ರವನ್ನ ಆ ಶಾಲಕನಿಗೆ, ಅರ್ಥಾತ್ ತನ್ನ ಹೆಂಡತಿಯ ತಮ್ಮನಿಗೆ ವಸುದಾನನಿಗೆ ತನ್ನ ವಸ್ತ್ರವನ್ನು ಕೊಟ್ಟಿದ್ದಾನೆ. ವಸ್ತ್ರವನ್ನು ಕೊಟ್ಟು, ವಸ್ತ್ರದ ಮಹತ್ವ ನಿಮಗೆಲ್ಲ ಗೊತ್ತಿದೆ, ಮಧ್ವ ವಿಜಯವನ್ನು ಕೇಳಿದವರಿಗೆ ಗೊತ್ತಾಗ್ತದೆ. ವಸ್ತ್ರವನ್ನ ಕೊಟ್ಟು ಆಚಾರ್ಯರು ಉತ್ತರೀಯವನ್ನು ಕೊಟ್ಟು ಕಳಿಸಿದ್ರಲ್ಲ ತಮ್ಮ ಶಿಷ್ಯರ ಹತ್ರ, ಸತ್ಯತೀರ್ಥರಿಗೆ ಎಂತಹ ಸಂತೋಷ ಆಯ್ತು, ಅದರಿಂದ ಅವ್ರು ಏನು ಜೀವನ ಪಾವನ ಆಯ್ತು. ಹಾಗೆ ತಮ್ಮ ವಸ್ತ್ರವನ್ನ ಶಾಲಕನಿಗೆ ಕೊಟ್ಟಿದ್ದಾರೆ. ಜಾಮಾತ್ರಾಚ ತು ಅನುಜ್ಞಪ್ತ ಪುತ್ರೀ ಭವನಮಭ್ಯಗಾತ್ ಪುತ್ರಿ ಗಚ್ಚಾಮಿ ನಗರಂ ವಿರಹಸ್ವ ಹರಿಪ್ರಿಯೆ. ನೀನು ಹರಿಪ್ರಿಯ ನಿನ್ನ ಹೆಸರು, ಆದ್ದರಿಂದ ಅಲ್ಲೇ ಇರತಕ್ಕವಳು ನೀನು, ಚೆನ್ನಾಗಿ ಬಾಳು ಮಗಳೇ ಅಂತ ಹೇಳಿ ಅವರೆಲ್ಲ ಹೊರಟಿದ್ದಾರೆ. 6 ತಿಂಗಳು ಪರಮಾತ್ಮ ಬೆಟ್ಟಕ್ಕೆ ಹೋಗಬಾರದು ಅಂತ ನಿರ್ಧಾರವನ್ನು ಮಾಡಿ ಅಗಸ್ತ್ಯ ಭವನದಲ್ಲಿ ವಾಸವನ್ನ ಮಾಡಿದ. ಆಮೇಲೆ ಹೇಳಿದ ಎಲ್ಲರೂ ತಮ್ಮ ಪರಿವಾರದ ಜನರಿಗೆ, ನಾನು 6 ತಿಂಗಳಲ್ಲಿ ಇರೋದಿಲ್ಲ ಅಂದಿದ್ದೀನಿ, ನೀವು ಹೊರಡತಕ್ಕದ್ದು ಅಂತ ಎಲ್ಲರಿಗೂ ಕೂಡ ಹೊರಟು ಕಳಿಸಿದ್ದಾನೆ. ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಮಹಾಲಕ್ಷ್ಮಿ ಅಂದು, ಆಯ್ತಲ್ಲಪ್ಪ ನಿಂದೇನು ಮದುವೆ ಆಯ್ತು, ಇನ್ನೇನು ನಮ್ಮನ್ನು ಯಾಕೆ ನೋಡ್ತೀನಿ, ಆದ್ದರಿಂದ ನಾನು ಕೊಲ್ಹಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿ ಆಜ್ಞಪ್ತ ದೇವದೇವೇನ ರಮಾ ಕೊಲ್ಹಾಪುರಂ ಯಯೌ. ಅವಳು ಮತ್ತೆ ಕೊಲ್ಹಾಪುರಕ್ಕೆ ತಾನು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಲ್ಲಿಗೆ ಮಹೋತ್ಸವಂ ತಂ ತ್ವನುಭೂಯ ದೇವತಾ ಬ್ರಹ್ಮೇಶ ಪೂರ್ವ ಸಹಸಾತಿ ಸಂಭ್ರಮಾತ್ ಜಗ್ಮುಸ್ವಕಂ ಧಾಮ ಮಹಾನುಭಾವ ನರೇಂದ್ರ ಪೂಜ್ಯಂ ಪ್ರಶಂಸುರಾದರಾತ್. ಇಂತಹ ಮದುವೆಯನ್ನು ಹಿಂದೆ ನೋಡಿದ್ದಿಲ್ಲ, ಮುಂದೆ ನೋಡ್ಲಿಕ್ಕೆ ಆಗೋದಿಲ್ಲ. ಶ್ರೀನಿವಾಸನ ಕಲ್ಯಾಣಕ್ಕೆ ಸಾಟಿಯಾದ ಕಲ್ಯಾಣ ಶ್ರೀನಿವಾಸನ ಕಲ್ಯಾಣನೇ. ಆದ್ದರಿಂದ ಅದನ್ನು ಪ್ರಶಂಸೆ ಮಾಡ್ತಾ ಮಾಡ್ತಾ ಜನರು ತಮ್ಮ ತಮ್ಮ ಊರಿಗೆ ಹೋಗಿದ್ದಾರೆ. ಶತಾನಂದರು ಹೇಳ್ತಾ ಇದ್ದಾರೆ, ವಿವಾಹಾಧ್ಯಾಯ ಮಹಿಮಾಂ ಯೇ ಶೃಣ್ವಂತಿ ಜನೇಶ್ವರ ತೇಷಾಂ ಭಾಗ್ಯೋದಯಂ ವಕ್ಷೆ ಶೃಣುರಾಜನ್ ಸವಿಸ್ತರಂ. ಈ ವಿವಾಹದ ಕಥೆಯನ್ನ ಯಾರು ಕೇಳ್ತಾರೋ ಅವರ ಭಾಗ್ಯೋದಯ ಏನು ಅನ್ನೋದನ್ನು ಹೇಳ್ತೀನಿ, ಕೇಳ್ಕೊಂತ.
ಕೋಟಿ ಕನ್ಯಾ ಪ್ರದಾನಾಚ್ಚ ಯಾವದ್ ಭೂಮಿ ಪ್ರದಾನತಃ. 1,000,000 ಕನ್ಯಾದಾನ ಮಾಡಿದ ಪುಣ್ಯ ವಿವಾಹ ಕಥೆಯನ್ನು ಕೇಳಿದವರಿಗೆ ಬರ್ತದೆ. 1,000,000 ಕನ್ಯಾದಾನ, ಇದಕ್ಕಿಂತ ಏನು ಸಿಗ್ಬೇಕು? ಮತ್ತು ಯಾವತ್ ಭೂಮಿ ಪ್ರಧಾನತಃ, ಭೂಮಿ ದಾನವನ್ನು ಮಾಡೋದು ಬಹಳ ಕಷ್ಟ, ಇಂತಹ ಕಾಲದಲ್ಲಿ ಇನ್ನೂ ಕಷ್ಟ. ಅಂತಹದನ್ನ ಭೂಮಿ ದಾನ ಮಾಡಿದ ಮಹಾ ಸೌಭಾಗ್ಯ. ಯತ್ ಫಲಂ ಲಭತೆ ತತ್ಫಲಂ ಶ್ರವಣಾಲ್ಲಭೆ. ಆ ಫಲವು ಈ ಶ್ರವಣದಿಂದ ದೊರೆಯುತ್ತದೆ. ಯೌತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿತು ತಸ್ಯ ಉತ್ಸವೋ ಭವೇದ್ ರಾಜನ್ ವೆಂಕಟೇಶ ಪ್ರಸಾದ. ಯಾರು ವೆಂಕಟೇಶ ದೇವರ ಉತ್ಸವವನ್ನ ಮಾಡುತ್ತಾರೋ ಅವರ ಮನೆಯಲ್ಲಿ ನಿತ್ಯೋತ್ಸವ ದೇವರು ಮಾಡಿಸ್ತಾನೆ. ಆದ್ದರಿಂದ ಅದನ್ನು ಮಾಡಬೇಕು. ಇತಿತೇ ಕಥಿತಂ ರಾಜನ್ ವಿವಾಹ ಚರಿತಂ ಹರೇಹೆ ಶೃಣುಯಾತ್ ಶ್ರಾವಯೇದ್ವಾಪಿ ಸರ್ವಾಭೀಷ್ಟಂ ಅವಾಪ್ನುಯಾತ್. ದೇವರು ನಮ್ಮೇಲೂ ಅನುಗ್ರಹ ತೋರಿಸಿದ. ಬರೀ ಕೇಳಿದವರಿಗಲ್ಲ, ಹೇಳಿದವರಿಗೂ ಪುಣ್ಯ ಇದೆ ಅಂತ. ಶೃಣುಯಾತ್ ಶ್ರಾವಯೇದ್ವಾಪಿ, ಯಾರು ಇನ್ನೊಬ್ಬರಿಗೆ ಕೇಳಿಸ್ತಾರೋ ಅವರಿಗೂ ಕೂಡ ಸರ್ವಾಭೀಷ್ಟಂ ಅವಾಪ್ನುಯಾತ್, ಅವರು ಕೇಳಿದ ಎಲ್ಲ ಸಾತ್ವಿಕ ಇಚ್ಛೆಗಳನ್ನು ಪರಮಾತ್ಮ ಪೂರ್ಣ ಮಾಡ್ತಾನೆ ಅಂತ ಹೇಳ್ತಾ, ಶುಭದಂ ಶೃಣ್ಮತಾಂ ರಾಜನ್ ಸರ್ವೇಶಾಂ ಮಂಗಲಪ್ರದಂ. ಹಾಗಾಗಿ ಶುಭದವಾದ ಕೇಳುವವರಿಗೆ ಹೇಳುವವರಿಗೆ ಮಂಗಲಪ್ರದವಾದ ಈ ಕಥೆಯನ್ನ ಮತ್ತೆ ಮತ್ತೆ ಕಲಿಯುಗದಲ್ಲಿ ಕೇಳ್ತಾ ಇರಬೇಕು ಅಂತ ಹೇಳುವಲ್ಲಿಗೆ ಇತಿಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಶ್ರೀ ವೆಂಕಟೇಶ ಕಲ್ಯಾಣ ಮಹೋತ್ಸವ ನಿರ್ವರ್ಣನಂ ನಾಮ 12ೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ವಿಶ್ವಂ ವಿಷ್ಣುರೋ ಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಗರ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ.